ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ನವಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ನವಂಬರ್ ತಿಂಗಳು ಮೇಷರಾಶಿಗೆ ತುಂಬ ಸವಾಲುಗಳ ತಿಂಗಳ ಎನಿಸಿದೆ. ಅಲ್ಲಿ ಗ್ರಹ ಬಲ ಇಳಿಮುಖ ಆಗಲಿದೆ, ಸವಾಲುಗಳು ಏರಿಕೆ ಆಗಲಿವೆ ಎಂಬಂಥ ವಾಕ್ಯ ಬಂದಿದೆ. ಅಂದರೆ ಗ್ರಹ ಬಲಗಳು ನಿಮಗೆ ಈ ತಿಂಗಳಲ್ಲಿ ಬಹಳ ಕಡಿಮೆ ಆಗುವಂಥದ್ದು, ಜೊತೆಗೆ ನಾನಾ ರೀತಿಯ ಸವಾಲು ಅಥವಾ ಸಂಕಷ್ಟಗಳು ಏರಿಕೆ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇಲ್ಲಿ ಸಂಭವಿಸುವಂತಹ ಹಲವಾರು ಗ್ರಹಗಳ ಒಂದು ಚಾರ ಅಥವಾ ಗ್ರಹಗಳ ಒಂದು ಪರಿವರ್ತನೆ, ರಾಶಿ ಪರಿವರ್ತನೆಗಳು ನಿಮಗೆ ಈಗ ಪೂರಕವಾಗಿಲ್ಲ, ಅಂದರೆ ನಿಮಗೆ ವಿರುದ್ಧವಾಗಿರ್ತವೆ. ಅಲ್ಲಿ ರವಿ ಇರ್ಬೋದು, ಚಂದ್ರ ಇರ್ಬೋದು, ಅಥವಾ ಮಂಗಳ, ಬುಧ, ಗುರು ಇವರು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು. ಇದೇ ಕಾಲದಲ್ಲಿ ಶುಕ್ರನ ವೈರುಧ್ಯ ಸಹ ನಿಮಗೆ ಎದುರಿಸುವಂಥದ್ದು. ಇನ್ನು ಕೇವಲ ರಾಹುವಿನ ಬೆಂಬಲ ಅಷ್ಟೇ ನಿಮಗೆ ನಿರಂತರವಾಗಿ ಇರಲಿದೆ. ಮತ್ತು ಉಳಿದ ಗ್ರಹಗಳಲ್ಲಿ ಅನೇಕ ಆಗುವಂಥ ಒಂದು ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ನೀವು ಅನೇಕ ಒಂದು ಮೈಯೆಲ್ಲ ಕಣ್ಣಾಗಿರಬೇಕಾದಂಥ ಘಟನೆಗಳು ಜರಗ್ಬೋದು. ಅದು ಆರೋಗ್ಯ ವಿಚಾರ ಇರ್ಬೋದು, ಹಣಕಾಸು ಇರ್ಬೋದು, ಬಾಂಧವ್ಯ ಇರ್ಬೋದು, ಉದ್ಯೋಗ, ವೃತ್ತಿ, ವ್ಯಾಪಾರ ಯಾವುದೇ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ನಿಮಗೆ ಏರಿಳಿತದ ಅನುಭವಗಳು, ಜೊತೆಗೆ ಅನೇಕ ರೀತಿಯ ಸವಾಲು ಮತ್ತು ಸಂಕಷ್ಟಗಳನ್ನು ಎದುರಿಸುವಂಥ ಪ್ರಮೇಯ ನಿಮಗೆ ಎದುರಾಗಬಹುದಾಗಿದೆ. ಈ ಮೇಷರಾಶಿಯವರಿಗೆ ರವಿಯಿಂದ ಆರಂಭಿಸಿ ನಾವು ಗಮನಿಸಿದಾಗ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲೂ ವಿರುದ್ಧವಾಗಿ ಇರುವಂಥದ್ದು, ಜೊತೆಗೆ 16ಕ್ಕೆ ಅವರ ಪರಿವರ್ತನೆ ಆಗುತ್ತೆ. ಆಗಲೂ ನಿಮಗೆ ಅವರಿಂದ ವಿಶೇಷವಾದ ಯಾವುದೇ ರೀತಿಯ ಲಾಭಗಳು ಸಿಗಲಿಲ್ಲ. ಹಾಗಾಗಿ ರವಿಯ ಒಂದು ಅಡ್ಡ ಪರಿಣಾಮದ ಸಪ್ತಮ ಮತ್ತು ಅಷ್ಟಮದ ರವಿಯಿಂದಾಗಿ ನಿಮಗೆ ಕೌಟುಂಬಿಕ ಕಲಹ ಬರುವಂಥದ್ದು, ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ಜೊತೆಗೆ ಪತಿ ಪತ್ನಿಯರ ಮಧ್ಯೆ ಏನಾದರೂ ಮನಸ್ತಾಪ ಬರ್ಬೋದು. ಅದೇ ರೀತಿ ನಿಮ್ಮ ಮಿತ್ರ ವೃಂದ ಅಥವಾ ಸಹೋದ್ಯೋಗಿಗಳಲ್ಲಿ ಸಹ ಮನಸ್ತಾಪಗಳು ಬರುವಂಥದ್ದು. ಆರೋಗ್ಯ ಸಮಸ್ಯೆ ಉಳ್ಳವರಿಗೆ, ಉದಾಹರಣೆಗೆ ಯಾರಿಗೆ BP, ಶುಗರು ಅಥವಾ ಈ ಹೃದಯ ಸಂಬಂಧವಾದ ಹಾರ್ಟ್ ಪ್ರಾಬ್ಲಮ್ ಅಂತ ಇದ್ದವರಿಗೆ ಈ ತಿಂಗಳಲ್ಲಿ ಅವು ಸ್ವಲ್ಪ ಜಾಸ್ತಿ ಸಮಸ್ಯೆ ಕೊಡ್ಬೋದು. ಹವಾಮಾನ ವೈಪರೀತ್ಯದಿಂದ ಬರುವಂಥ ಸಮಸ್ಯೆಗಳು ಎದುರಾಗ್ಬೋದು. ಆಸ್ತಮಾ, ಅಲರ್ಜಿ ಮುಂತಾದ ಸಮಸ್ಯೆಗಳು ಈ ಸಂಬಂಧದಲ್ಲಿ ಹೆಚ್ಚಳ ಆಗ್ಬೋದು. ಹಾಗಾಗಿ ರವಿಯು ನಿಮಗೆ ಆರೋಗ್ಯದ ಕಡೆಗೂ ಅಷ್ಟು ಉತ್ತಮವಾಗಿಲ್ಲ. ಇನ್ನು ರವಿಯ ಅಷ್ಟಮದ ಪರಿಣಾಮದ ಕಾರಣವಾಗಿ ನಿಮಗೆ ಅಸಮಾಧಾನ, ನಾನಾ ರೀತಿಯ ಶತ್ರು ಪೀಡೆಗಳು ಕಾಣುವಂಥದ್ದು, ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸ ಇವೆಲ್ಲವೂ ವಿಳಂಬ ಆಗ್ಬೋದು, ಅಥವಾ ಅದರಲ್ಲಿ ವೈಫಲ್ಯ ಅಂದರೆ ಅದು ಫೇಲಿಯರ್ ಆಗುವಂಥ ಒಂದು ಸಾಧ್ಯತೆಗಳು ಬರ್ಬೋದು. ಹಾಗಾಗಿ ಸೂರ್ಯ ಭಗವಂತರ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಏನೂ ಇರೋದಿಲ್ಲ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಸಹ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ. ಆತನು ಸಹ ನಿಮಗೆ ಅಷ್ಟಮದಲ್ಲಿ ಇರುವ ಕಾರಣ ಹಾಗಾಗಿ ಯಾರ್ಯಾರು ಮೇಷರಾಶಿಯವರು ಇದರ ಆರೋಗ್ಯದ ಕಡೆ ಖಂಡಿತ ಗಮನ ಬೇಕು. ಅದು ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲದೆ, ಯಾಕಂದರೆ ಈಗಿನ ಒಂದು ಜೀವನ ವಿಧಾನದಲ್ಲಿ ಯಾವ ವಯಸ್ಸಿನವರೆಗೂ ಆರೋಗ್ಯ ಸಮಸ್ಯೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ಆ ಜೀವನ ಶೈಲಿಯನ್ನು ಸರಿಪಡಿಸೋದಾಗಲಿ, ಆರೋಗ್ಯಕರವಾದ ಹವ್ಯಾಸಗಳನ್ನು ಅಳವಡಿಸೋದಾಗಲಿ, ಜೊತೆಗೆ ನಿಮ್ಮ ಆಹಾರ ಮತ್ತು ನೀವು ಸೇವಿಸುವಂಥ ಇನ್ನಿತರ ಪಾನೀಯ ಇತರ ಬಗ್ಗೆ ಸುರಕ್ಷತಾ ಕ್ರಮ ಗಮನಿಸಬೇಕು. ಅಲ್ಲಿ ಕೆಲವೊಂದು ಹಂತದಲ್ಲಿ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಈ ತಿಂಗಳಲ್ಲಿ ತಲೆದೋರ್ಬೋದು. ಮಂಗಳನ ವಿರುದ್ಧವಾಗಿರೋ ಕಾರಣ ಕೆಲವೊಬ್ಬರಿಗೆ ಆಪರೇಷನ್, ಶಸ್ತ್ರಕ್ರಿಯೆ ಮಾಡುವಂಥ ಏನಾದರೂ ಗಂಭೀರ ಸಮಸ್ಯೆಗಳು, ಹೊಟ್ಟೆ ನೋವು ಅಥವಾ ಹೊಟ್ಟೆಯಲ್ಲಿ ಅಲ್ಸರ್ ಮುಂತಾದ ಸಮಸ್ಯೆಗಳು, ಅಥವಾ ಕಿಡ್ನಿ, ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೆಲವರಿಗೆ ತಲೆದೋರ್ಬೋದು. ಅದೇ ರೀತಿ ಯಂತ್ರ ವಾಹನ ಚಲಾವಣೆಯಲ್ಲೂ ಎಚ್ಚರಿಕೆ ಹೆಜ್ಜೆಬೇಕು. ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ರೀತಿಯ ಸೇಫ್ಟಿ ಪ್ರಿಕಾಷನ್ ಮತ್ತು ಸೇಫ್ಟಿ ಮೇಜರ್ಗಳನ್ನು, ಅಂದರೆ ಸುರಕ್ಷಾ ಕ್ರಮಗಳನ್ನು ನೀವು ಖಂಡಿತ ಅನ್ವಯಿಸಿಕೊಳ್ಳಬೇಕಾಗತ್ತೆ ಈ ಒಂದು ಮೇಷರಾಶಿಯವರು ನವಂಬರ್ ತಿಂಗಳಲ್ಲಿ. ಅದೇ ರೀತಿ ಮಂಗಳನು ವಿರುದ್ಧವಾಗಿರೋದು ಗೊತ್ತಾಯಿತು. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಆರಂಭದ 9 ದಿನಗಳಷ್ಟೇ ನಿಮಗೆ ಪೂರಕವಾಗಿದ್ದಾನೆ. ಆ ಬಳಿಕ ಆಗುತ್ತೆ ನಿಮಗೆ ವಕ್ರಗತಿ ಬರುತ್ತೆ. ಹಾಗಾಗಿ ಆರಂಭದ 9 ದಿನಗಳಲ್ಲಿ ಸ್ವಲ್ಪ 9ನೇ ತಾರೀಕುವರೆಗೂ ನಿಮಗೆ ಬುಧನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇದೆ. ಹಾಗಾಗಿ ವ್ಯಾಪಾರ, ಉದ್ಯಮ, ಆರೋಗ್ಯ ವಿಚಾರ ಸ್ವಲ್ಪ ಬುಧನ ಸಹಾಯ ಬರಲಿದೆ. ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ನೆರವು ಚೆನ್ನಾಗಲಿಕ್ಕೆ ಬುಧನು 9ರವರೆಗೂ ನಿಮಗೆ ಸಹಾಯ ಮಾಡಲಿದ್ದಾನೆ. 10ನೇ ಬಳಿಕ ನಿಮಗೆ 10ನೇ ತಾರೀಕಿನಿಂದ ಆತನಿಗೆ ವಕ್ರಗತಿ ಆರಂಭ ಆಗುವ ಕಾರಣ ಆ ಬುಧನಿಂದ ಸಿಗುವಂಥ ಉತ್ತಮ ಪರಿಣಾಮ ಸಹ ಅಲ್ಲಿ ಆವಾಗ ನಷ್ಟ ಆಗಿ ಹೋಗುತ್ತೆ. ಇನ್ನು ಗುರುವಿನ ವಿಚಾರ, ಗುರುಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಗುರು ಈಗ ಕಟಕದಲ್ಲಿ ಇರುವ ಕಾರಣ ಅವರಿಂದ ನಿಮಗೆ ಯಾವುದೇ ರೀತಿಯ ಉತ್ತಮ ಪರಿಣಾಮ ಇರೋಲ್ಲ. ಚತುರ್ಥ ಸ್ಥಾನದ ರಾಶಿ ಆಗಿರೋ ಕಾರಣ ಗುರುವಿನ ಅಡ್ಡ ಪರಿಣಾಮಗಳು ನಿಮಗೆ ಕೆಲವೊಮ್ಮೆ ವ್ಯಕ್ತ ಆಗ್ಬೋದು.
ಅಲ್ಲಿ ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧ, ಮಿತ್ರರಲ್ಲಿ ವಿರೋಧ, ತಂದೆ ತಾಯಿಯಲ್ಲಿ ವಿರೋಧ, ಗುರುಗಳಲ್ಲಿ ಸಹ ವಿರೋಧ, ನಾಸ್ತಿಕ ಭಾವನೆ ನಿಮ್ಮಲ್ಲಿ ಬರುವಂಥದ್ದು, ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆಗಳು ಬರುವಂಥದ್ದು, ವಾಗ್ವಾದ ಕಲಹ ಪ್ರತಿಯೊಂದು ಭಾಗದಲ್ಲೂ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಅಲ್ಲಿ ಬಾಂಧವ್ಯಕ್ಕೆ ಸ್ವಲ್ಪ ಕೊರತೆಗಳು ಬರುವಂಥದ್ದು, ಸವಾಲುಗಳು ಹೆಚ್ಚಳ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯ ಕಾಡಿ ನಿಮಗೆ ಹತಾಶೆ ಎದುರಾಗ್ಬೋದು ಗುರುವಿನ ಅಡ್ಡ ಪರಿಣಾಮದಿಂದ. ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಶುಕ್ರನು 25ರವರೆಗೂ ವಿರುದ್ಧವಾಗಿ ಇರ್ತಾನೆ. ತಿಂಗಳ ಆರಂಭದಿಂದ 25ರವರೆಗೂ ಸಪ್ತಮ ಅಥವಾ 7ನೇ ರಾಶಿಯಾಗಿರುವ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ಸವಾಲು, ಸಂಕಷ್ಟ, ಹಣಕಾಸಿನ ಸಮಸ್ಯೆ ಎದುರಾಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು, ಜೊತೆಗೆ ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ವಿರುದ್ಧ ಲಿಂಗದವರಿಂದ ನಿಮಗೆ ಏನಾದರೂ ತೊಂದರೆ, ಆಕಸ್ಮಿಕ ತೊಂದರೆಗಳು ಬರ್ಬೋದು. ಹಾಗಾಗಿ ಅಲ್ಲಿ ಶುಕ್ರನು ಸಹ ವಿರುದ್ಧವಾಗಿರುವ ಘಟನೆ. ಇನ್ನು ಶನಿ ಮಹಾರಾಜರು ನಿಮಗೆ ಮೊದಲೇ ಗೊತ್ತಿರುವಂತೆ ಸಾಡೆಸಾತಿಯ ಪರ್ವದಲ್ಲಿ ನೀವು ಯಾವಾಗಲಿದ್ದೀರಾ. ಈಗ ತಾತ್ಕಾಲಿಕವಾಗಿ ಶನಿ ಮಹಾರಾಜರಿಗೆ 27ರವರೆಗೂ ವಕ್ರಗತಿ ಇದೆ. ಹಾಗಾಗಿ 27ರವರೆಗೂ ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಶನಿ ಮಹಾರಾಜರ ಆಗ್ಬೋದು. ಆದರೆ ಯಾವಾಗ ಅವರು ರುಜಿಗತಿಗೆ ಮತ್ತೆ ಮರಳುತ್ತಾರೋ 28ರಿಂದ ಮತ್ತೊಮ್ಮೆ ನಿಮಗೆ ತಿಂಗಳ ಕೊನೆಯ ಬಳಿಕ ಅಲ್ಲಿ ಆ ಸಾಡೆಸಾತಿಯ ಪ್ರಭಾವ ಇನ್ನಷ್ಟು ವೇಗವಾಗಿ ಆಗಲಿದೆ. ಹಾಗಾಗಿ ಈ ಶನಿಯ ಅಡ್ಡ ಪರಿಣಾಮ ಸಹ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಸವಾಲುಗಳಿಗೆ ಕಾರಣ ಆಗ್ಬೋದು. ರಾಹು ಮಾತ್ರ ನಿಮಗೆ ಪೂರಕವಾಗಿದ್ದಾನೆ. ಆಗಲೇ ಹೇಳಿದಂತೆ ತಿಂಗಳ ಪೂರ್ತಿ ನಿಮಗೆ ಸಹಾಯಕ್ಕೆ ಇರುವಂಥ ಏಕೈಕ ಗ್ರಹ ರಾಹು ಅಷ್ಟೇ ಆಗಿದ್ದಾನೆ. ಹಾಗಾಗಿ ರಾಹುವಿನಿಂದ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ಧನಲಾಭ ಆಗ್ಬೋದು. ವೃತ್ತಿ, ವ್ಯಾಪಾರ, ಉದ್ಯಮದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡೆತಡೆಗಳ ನಿವಾರಣೆಗೆ ಲಾಭದ ಕಡೆಗೆ ಬರುವಂಥದ್ದು, ಮಿತ್ರರಿಂದ, ಬಂಧುಗಳಿಂದ ಕೊಡುಗೆ ಬರುವಂಥದ್ದು, ವಿದೇಶ ಮೂಲದ ಕೆಲವು ಸಂಸ್ಥೆಗಳಿಂದ ನಿಮಗೆ ಲಾಭದಾಯಕ ಆಗುವಂಥದ್ದು, ವಿದೇಶ ಪ್ರಯಾಣ ಯೋಗ ಕೆಲವರಿಗೆ ಬರ್ಬೋದು, ಉದ್ಯೋಗದ ಯೋಗ ಕೆಲವರಿಗೆ ಬರ್ಬೋದು. ಇವೆಲ್ಲವೂ ರಾಹುವಿನಿಂದ ಕೆಲವೊಮ್ಮೆ ಮಧ್ಯೆ ನಿಮಗೆ ಉತ್ತಮವಾದ ಈ ಲಾಭದ ಸಂದೇಶಗಳು ಬರ್ತವೆ. ಇನ್ನು ಕೇತು ಗ್ರಹ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇದೆ. ಕೇತು ನಿಮಗೆ ಕಲಹಕ್ಕೆ, ವಾಗ್ವಾದಕ್ಕೆ ಕಾರಣ ಆಗ್ತಾನೆ. ಆಗಲೇ ಹೇಳಿದಂತೆ ಇತರ ಎಲ್ಲ ಗ್ರಹಗಳು ನಿಮಗೆ ವಿರುದ್ಧವಾಗಿದ್ದಾಗ ಆ ಬೆಂಕಿಗೆ ತುಪ್ಪ ಸೇರಿದಂತೆ ಕೇತು ಸಹ ನಿಮಗೆ ಇಂಥ ವಾಗ್ವಾದ, ಕಲಹ, ಭಿನ್ನಾಭಿಪ್ರಾಯ, ಜಗಳಗಳಿಗೆ ಕಾರಣ ಆಗ್ಬೋದು. ಜೊತೆಗೆ ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೇನಾದರೂ ಹೊಡೆದಾಟ, ಬಡಿದಾಟದಂತಹ ಘಟನೆ, ಹಿಂಸಾತ್ಮಕ ಘಟನೆಗಳಿಗೆ ಸಹ ಕೇತು ಮತ್ತು ಮಂಗಳರು ವಿರುದ್ಧವಾಗಿರೋ ಕಾರಣದಲ್ಲ ಪೂರಕವಾಗಿರುವ ಘಟನೆಗಳು ಜರಗಬಹುದು. ಹಾಗಾಗಿ ಈ 8 ಗ್ರಹಗಳಲ್ಲಿ ಸೂರ್ಯನಿಂದ ಕೇತುವಿನವರೆಗಿನ 8 ಗ್ರಹಗಳು ನಿಮಗೆ ಹೆಚ್ಚಿನ ಬೆಂಬಲ ಕೊಡುವಂಥದ್ದು. ಕೇವಲ ಬುಧನು 9ರವರೆಗೂ ತಾತ್ಕಾಲಿಕವಾಗಿ ಕೊಡ್ತಾನೆ. ಶುಕ್ರನು ನಿಮಗೆ ಆರಂಭದಲ್ಲಿ ಏನೂ ಕೊಡೋದಿಲ್ಲ. 26ರಿಂದ ಮಾತ್ರ ಶುಕ್ರ ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಅಲ್ಲಿ ಗ್ರಹಗಳ ನಿರಂತರವಾದ ವೈರುಧ್ಯವನ್ನು ನೀವು ತಿಂಗಳ ಪೂರ್ತಿ ಎದುರಿಸುವಂಥ ಒಂದು ಕಠಿಣವಾದ ಸವಾಲು ನಿಮ್ಮ ಮೇಲೆ ಇದೆ. ರಾಹುವಿನ ಹೊರತುಪಡಿಸಿ ಇತರ ಯಾವುದೇ ಗ್ರಹಗಳು ನಿಮಗೆ ನಿರಂತರವಾಗಿ ಈ ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಇನ್ನು ಚಂದ್ರನ ವಿಚಾರ. ಚಂದ್ರನು 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಕಾರಣ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳು ವಿರುದ್ಧವಾಗಿದೆ ಗಮನಿಸೋಣ. ಚಂದ್ರನು ಆರಂಭದ ನವೆಂಬರ್ 1ರಂದು ನಿಮಗೆ ಪೂರಕವಾಗಿದ್ದಾನೆ. ಆತನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡುವಂಥ ಲಾಭ ಸ್ಥಾನದಲ್ಲಿರುವ ಕಾರಣ ನವೆಂಬರ್ 1 ನಿಮಗೆ ಚಂದ್ರ ಅನುಗ್ರಹದಂಥ ಉತ್ತಮ ದಿನ. ಇದನ್ನು ಯಾವುದೇ ಕೆಲಸ ಕಾರ್ಯಗಳ ಸದುಪಯೋಗಪಡಿಸಿಕೊಳ್ಳಿ. 2, 3ರಲ್ಲಿ ಚಂದ್ರನ ವೈರುಧ್ಯ ಇದೆ. ನಷ್ಟ ಕಷ್ಟಗಳ ಸಾಧ್ಯತೆ, ಆಕಸ್ಮಿಕವಾಗಿ ನಷ್ಟ ಆಗುವಂಥದ್ದು, ಜೊತೆಗೆ ವೈರುಧ್ಯದ ಪರಿಣಾಮಗಳು ಮನೆಯಲ್ಲೂ ಮನಸ್ಸಲ್ಲೂ ಆಗುವಂಥ ಸಾಧ್ಯತೆ ಇರುತ್ತೆ. 2, 3ರಲ್ಲಿ 4, 5 ಮತ್ತೆ ನಿಮಗೆ ಚಂದ್ರನ ಬೆಂಬಲ ಬರುತ್ತೆ. 4, 5ರಲ್ಲಿ ಚಂದ್ರನಿಂದ ನಿಮಗೆ ಜಯ, ಲಾಭ, ಸುಖ ಇದೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ 4, 5ರಲ್ಲಿ ಬರುತ್ತೆ. 6, 7 ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 6, 7ರಲ್ಲಿ ಕಷ್ಟ ನಷ್ಟದ ಸಾಧ್ಯತೆ, ವಿರುದ್ಧ ಪರಿಣಾಮಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಅಡೆತಡೆಗಳು ಬರ್ಬೋದು. ಆ ಬಳಿಕ 6, 7 ಬಳಿಕ ನಿಮಗೆ 8, 9, 10 3 ದಿನಗಳು ಮತ್ತೊಮ್ಮೆ ಚಂದ್ರನು ಪೂರಕವಾಗಿ ಬರ್ತಿದ್ದಾನೆ. 8, 9, 10ರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಯಶಸ್ಸು, ಜಯ, ಲಾಭ ಇದೆ. ಆ ಬಳಿಕ 10, 11, 12, 13, 14 ನಿರಂತರವಾಗಿ 5 ದಿನಗಳು, 10ರಿಂದ 14ರವರೆಗೆ 5 ದಿನಗಳು ಚಂದ್ರನು ವಿರುದ್ಧವಾಗಿ ಇರ್ತಾನೆ. ಕಲಹ, ವಾಗ್ವಾದ ಬರುತ್ತೆ. ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧ, ಬಂಧುಗಳಲ್ಲಿ ವಿರುದ್ಧಗಳು ಬರುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಬರ್ಬೋದು. ನಿಮಗೆ ಸಾರ್ವಜನಿಕ ಪ್ರದೇಶದಲ್ಲಿ ಅವಮಾನ ಆಗುವಂಥ ಘಟನೆಗಳು ಜರುಗಬಹುದು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ 10ರಿಂದ 14ರವರೆಗೆ ಎಚ್ಚರ. 15, 16, 17 ಉತ್ತಮ ಫಲ. ವಿಶೇಷವಾದ ಶುಭ ಲಾಭಗಳಿರುತ್ತೆ. ವ್ಯಾಪಾರ ಉದ್ಯಮ ಪ್ರಗತಿಯಾಗುತ್ತೆ. ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿದ್ರೆ ಮಾಡ್ಬೋದು. ಕೋರ್ಟು ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಸಹ ಈ ದಿನ ಉತ್ತಮವಾದ ಅನುಭವ ಇದೆ. 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಉದ್ಯಮ, ವ್ಯಾಪಾರ ಚೆನ್ನಾಗುವಂಥ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂತಹ ಘಟನೆಗಳು ಜರಗಲಿವೆ. ಇನ್ನು 20, 21, 22 ವಿರುದ್ಧವಾದ ಫಲಗಳಾಗ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಹಣಕಾಸಿನ ತೊಂದರೆ ಸಹ ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು ಬರ್ಬೋದು. ಆಸ್ಪತ್ರೆ ವಾಸದ ಖರ್ಚುಗಳು ಸಹ ಬರ್ಬೋದು. ಈ ರೀತಿ ಅನಿರೀಕ್ಷಿತವಾದ ತನುಮಾನ ಧನದ ಏರುಪೇರು ಈ 3 ದಿನಗಳು ಆಗ್ಬೋದು. 23, 24 ಸಹ ನಿಮ್ಮ ಪಾಲಿಗೆ ವಿರುದ್ಧವಾದ ಪರಿಣಾಮ ಆಗುತ್ತೆ. ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಹಣಕಾಸಿನ ಕೊರತೆ ಎದುರಾಗಿ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ಅಥವಾ ಹಿಂದೆ ನೀವು ಮಾಡಿದಂಥ ಯಾವುದೇ ಕೆಲಸ ಕಾರ್ಯಗಳ ಅದರ ದಂಡವನ್ನು ಈಗ ಅದು ಆ ತಪ್ಪಿಗಾಗಿ ದಂಡ, ಪೆನಾಲ್ಟಿಯನ್ನು, ಫೈನನ್ನು ಈಗ ಕಟ್ಟುವಂಥ ಪ್ರಮೇಯ ಬರ್ಬೋದು. 25, 26, 27 ನಿರಂತರ 3 ದಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಯಶಸ್ಸು, ಜಯ, ಲಾಭ ಇದೆ. ಪ್ರಯತ್ನದಲ್ಲಿ ಸಫಲತೆ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಶುಭ್ರವಾಗಿ ಆಗಲಿವೆ. ಮನೆ, ಭೂಮಿ ವ್ಯವಹಾರದಲ್ಲಿ ಸಹ ಉತ್ತಮವಾದ ನಡವಳಿಕೆ ಇದೆ.
28-29 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅನಿರೀಕ್ಷಿತ ಧನ ಆಗಮ ಆಗುವಂಥದ್ದು, ಅನೇಕ ರೀತಿಯ ಲಾಭದ ಪರಿಣಾಮಗಳನ್ನು ಎದುರಿಸುವಂಥದ್ದು, ಜೊತೆಗೆ ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಖುಷಿಯಾಗುವಂಥ ಘಟನೆ 28-29ರಲ್ಲಿ ಆಗಲಿದೆ. 30ನೇ ತಾರೀಕು ಕೊನೆಯ ದಿನ ಅಷ್ಟೇನು ಉತ್ತಮವಿಲ್ಲ. ಕೊನೆಯ ದಿನ ಸ್ವಲ್ಪ ಸವಾಲುಗಳು, ಸಂಕಷ್ಟಗಳು, ವೈಫಲ್ಯಗಳು ಎದುರಾಗ್ಬೋದು. ಮನಸ್ಸಿಗೆ ಅಶಾಂತಿಯ ವಾತಾವರಣ ಮೂಡ್ಬೋದು, ಕಲಹದ ವಾತಾವರಣ ಸಹ ಬರ್ಬೋದು ಕೊನೆಯ ದಿನ 30ರಂದು. ಇವೆಲ್ಲವೂ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಉತ್ತಮವಾಗಿದ್ದಾನೆ, ಯಾವ ದಿನಗಳಲ್ಲಿ ವಿರುದ್ಧವಾಗಿದ್ದಾನೆ ಅನ್ನೋದರ ಗಮನದಾಯಿತು. ಸುಮಾರು 15 ದಿನಗಳಲ್ಲಿ ಚಂದ್ರನ ಆಶೀರ್ವಾದ ನಿಮಗೆ ಇರುತ್ತೆ. ಅದರಿಂದ ಗಮನಿಸಿಕೊಂಡು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಚಂದ್ರ ಅನುಗ್ರಹದ ಇರುವಂಥ ದಿನಗಳನ್ನು ಆಯ್ಕೆ ಮಾಡ್ಕೋಬೋದು. ಇನ್ನು ಗ್ರಹಗಳ ವೈರುಧ್ಯದ ವಿಚಾರದ ಮಧ್ಯೆಯೂ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ, ನೀವು ಈ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ಗ್ರೇ ಆ್ಯಂಡ್ ನಂಬರ್ 4ಅನ್ನು ಮಾತ್ರ ತಿಂಗಳು ಪೂರ್ತಿಯಾಗಿ ಬಳಸ್ಕೋಬೋದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು 26ರ ಬಳಿಕ. ಹಾಗೆ 26ರ ಬಳಿಕ ನೀವು ಸಂಖ್ಯೆ 6 ಮತ್ತು ವೈಟ್ ಬಣ್ಣವನ್ನು 26ರ ಬಳಿಕ ಬಳಸ್ಬೋದಾಗಿದೆ. ಬುಧನ ಅನುಗ್ರಹ ಮೊದಲೇ ಹೇಳಿದಂತೆ ನಿಮಗೆ 9ನೇ ತಾರೀಕುವರೆಗೂ ಬುಧನ ಅನುಗ್ರಹ ಇರುತ್ತೆ. ಹಾಗಾಗಿ ಆರಂಭದಿಂದ 9ನೇ ತಾರೀಕುವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ಅನ್ನು ಅಷ್ಟೇ ಬಳಸ್ಬೋದಾಗಿದೆ. ಹಾಗಾಗಿ ಇಲ್ಲಿ ನಿಮಗೆ ನಿರಂತರವಾಗಿ ಕೇವಲ ರಾಹು ಅಷ್ಟೇ ತಿಂಗಳ ಪೂರ್ತಿಯಾಗಿ ಪೂರಕವಾಗಿದ್ದಾನೆ. ಚಂದ್ರನ ಬೆಂಬಲ ಇರುವಂಥ 15 ದಿನಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿ ಸಂಖ್ಯೆ 2ಅನ್ನು ಆ ಚಂದ್ರನ ಅನುಗ್ರಹದ ದಿನಗಳಲ್ಲಿ ಬಳಸ್ಕೋಬೋದು. ಇನ್ನು 7 ಅಥವಾ 8 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಸಮಸ್ಯೆ ನಿಮಗೆ ಈ ತಿಂಗಳ ಎದುರಾಗುತ್ತೆ. ಅವೆಲ್ಲ ನಿವಾರಣೆಗಾಗಿ ನೀವು ಏನು ಮಾಡ್ಬೋದು, ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಮಾಡ್ಬೋದು. ಗಣೇಶ, ಸುಬ್ರಹ್ಮಣ್ಯ, ದೇವಿ, ಶಿವ ಅಥವಾ ನಾರಾಯಣ, ವೆಂಕಟೇಶ್ವರ, ಮನೆಯ ದೇವರು ಅಥವಾ ಕುಲದೇವರು ಅಥವಾ ಇನ್ನಿತರ ಯಾವುದೇ ದೇವತಾ ಸ್ವರೂಪವನ್ನು, ಗುರು ದತ್ತಾತ್ರೇಯ ಸ್ವರೂಪವನ್ನು ಅಥವಾ ನಿಮ್ಮ ಕುಲಗುರುಗಳ ಮುಂತಾದ ದೇವತಾ ಭಕ್ತಿ ಅಥವಾ ದೇವಾಲಯ ಸಂದರ್ಶನಗಳನ್ನು ಮಾಡ್ಬೋದು. ನವಗ್ರಹಗಳ ಧಾನ್ಯ ಅಥವಾ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಸಹ ಮಾಡುವಂಥದ್ದು, ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಏನೋ ದಾನಗಳನ್ನು ಕೊಡುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿ ಬೇರೆ ಬೇರೆ ಉಪಾಯಗಳಿಂದ ನೀವು ಇರತಕ್ಕಂತಹ ಈ ಗ್ರಹಗಳ ದೋಷವನ್ನು ಕಡಿಮೆ ಮಾಡ್ಕೋಬೋದು. ಎಲ್ಲ ಮೇಷರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ, ಶಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ವೃಷಭ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ನವೆಂಬರ್ ತಿಂಗಳು ವೃಷಭ ರಾಶಿಗೆ ಅಷ್ಟೇನೂ ಉತ್ತಮ ಫಲಿತಾಂಶಗಳನ್ನು ಕೊಡ್ತಾ ಇಲ್ಲ. ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ಖರ್ಚು ವೆಚ್ಚ, ಒತ್ತಡ ಹೆಚ್ಚಳ, ಗುಪ್ತ ಶತ್ರುಗಳ ಕಿರುಕುಳ ಎಂಬಂತಹ ವಾಕ್ಯ ನಿಮಗೆ ಅನ್ವಯ ಆಗುತ್ತೆ. ಅಂದರೆ ಅಲ್ಲಿ ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳ ಆಗ್ತಾ ಬರುವಂಥದ್ದು, ಆದಾಯದಲ್ಲಿ ಕೊರತೆ ಆಗುವಂಥದ್ದು, ಹಾಗೆಯೇ ನಾನಾ ರೀತಿಯ ಸವಾಲು ಸಂಕಷ್ಟಗಳು, ಜೊತೆಗೆ ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳ ಕಾಟವನ್ನು, ಕಿರುಕುಳಗಳನ್ನು ಈ ತಿಂಗಳಲ್ಲಿ ಎದುರಿಸುವಂಥ ಪ್ರಮೇಯ ಎದುರಾಗುತ್ತೆ. ಒಟ್ಟಿನಲ್ಲಿ ಕಳೆದ 3 ಅಥವಾ 4 ತಿಂಗಳಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾ ಬಂದಂಥ ವೃಷಭ ರಾಶಿಗೆ ಈ ನವೆಂಬರ್ ತಿಂಗಳಲ್ಲಿ ಅನೇಕ ರೀತಿಯ ಅನಿರೀಕ್ಷಿತ ಆಘಾತಗಳು ಎದುರಾಗ್ಬೋದು. ಜೊತೆಗೆ ಅನೇಕ ರೀತಿಯ ಒತ್ತಡದ ಮತ್ತು ಚಿಂತೆ ತರುವಂತಹ ಘಟನೆಗಳು ವೈಯಕ್ತಿಕವಾಗಿಯೂ ವೃತ್ತಿ ಉದ್ಯೋಗದಲ್ಲೂ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿ ಇರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಒಳ್ಳೆಯದಲ್ಲ. ತಾಳ್ಮೆಯನ್ನು ಕಾಯ್ದುಕೊಳ್ಬೇಕು. ಮನಸ್ಸಿನ ಆಗುವಂಥ ಒಂದು ಕ್ರೋಧ ಅಥವಾ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಸಹ ಮಾಡಬೇಕಾಗತ್ತೆ. ಹಾಗಾಗಿ ಈ ರವಿಯಿಂದ ಆರಂಭಿಸಿ, ಅಂದರೆ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ನಿಮ್ಮ ಪರವಾಗಿವೆ, ಯಾವ ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗಿದೆ ಅನ್ನೋದನ್ನು ಒಂದೊಂದಾಗಿ ಗಮನಿಸೋಣ. ಸೂರ್ಯ ಭಗವಂತರು ನಿಮಗೆ ಈ ನವೆಂಬರ್ 15ರವರೆಗೂ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ. ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದರೆ ಅದ್ರ ಇತರ ಗ್ರಹಗಳ ವೈರುಧ್ಯ ಇದ್ದಾಗ ಅಲ್ಲಿ ಆತ್ಮ ಸ್ವರೂಪ ಅನ್ನೋದಂದ್ರೆ ಆತ್ಮಬಲ ನಮಗೆ ಕಾಯುತ್ತೆ. ಯಾವ ಗ್ರಹಗಳ ನಮಗೆ ಆದಂಥ ಏರುಪೇರಿನಿಂದ ಆಗುವಂಥ ಮನಸ್ಸಿನ ಮೇಲೆ ಆಗುವಂಥ ಅಡ್ಡ ಪರಿಣಾಮದಿಂದ ಮನಸ್ಸಿಗೆ ಆಗುವಂಥ ಅಡ್ಡ ಪರಿಣಾಮ ನಮ್ಮನ್ನು ತುಂಬ ದುರ್ಬಲ ಅಥವಾ ವೀಕ್ ಮಾಡಿಬಿಡುತ್ತೆ. ಆಗ ಆ ಸಮಯದಲ್ಲಿ ಕಾಯುವಂಥದ್ದೇ ನಮ್ಮ ಆತ್ಮಬಲ. ಆ ಆತ್ಮಬಲದ ಸಂಕೇತನೇ ಸೂರ್ಯ ದೇವರು ಆಗಿದ್ದಾರೆ. ಹಾಗಾಗಿ ಆ ಸೂರ್ಯನ ಒಂದು ಆತ್ಮಶಕ್ತಿಯ ಬಲ ನಿಮಗೆ 15ರವರೆಗೂ ಉತ್ತಮವಾಗಿರುತ್ತೆ. ಈ ತುಲಾರಾಶಿಯಲ್ಲಿ ಇರತಕ್ಕಂಥ ಸೂರ್ಯ ಭಗವಂತರು ನಿಮಗೆ ಜಯವನ್ನು, ಲಾಭವನ್ನು, ಯಶಸ್ಸನ್ನು ಕೊಡ್ತಾರೆ. ನವೆಂಬರ್ 15ರವರೆಗೂ ಅವರಿಂದ ಆಗುವಂಥ ಉತ್ತಮ ಪರಿಣಾಮವನ್ನು ಸದುಪಯೋಗಪಡಿಸ್ಕೋಬೋದು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರ, ಅದು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು, ಅದು ಇನ್ನಿತರ ಯಾವುದೇ ಪ್ರಮುಖ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನಗಳು ಎಲ್ಲ ಇದ್ದರೆ ನೀವು ಅದನ್ನು ನವೆಂಬರ್ 15ರೊಳಗೆ ಮಾಡಿ ಮುಗಿಸೋದು ಒಳ್ಳೆಯದು. ಯಾಕಂದರೆ 15ರ ಬಳಿಕ ಇನ್ನಷ್ಟು ಗ್ರಹಗಳ ವೈರುಧ್ಯ ನಿಮಗೆ ಎದುರಾಗುತ್ತೆ. ಜೊತೆಗೆ ಇದ್ದಂತಹ ಒಂದು ಆತ್ಮಬಲ ಅಥವಾ ನಿಮ್ಮ ಏನಾದರೂ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೇಳ್ತೇವೆ, ಅದನ್ನು ಆವಾಗ ದುರ್ಬಲ ಆಗ್ತಾ ಹೋಗುತ್ತೆ. ಹಾಗಾಗಿ ಸೂರ್ಯ ಭಗವಂತರ ಅನುಗ್ರಹ ಇರುವಂಥದ್ದು ನಿಮಗೆ 15ರವರೆಗೆ ಒಂದು ಉತ್ತಮವಾದ ಆಯ್ಕೆ. ನವೆಂಬರ್ನಲ್ಲಿ ಇರತಕ್ಕಂತಹ ಈ ಉತ್ತಮವಾದ ದಿನಗಳನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸೂರ್ಯನ ಬಳಿಕ ಮುಂದಿನ ಗ್ರಹದಾಗಿ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾದ ಸ್ಥಾನದಲ್ಲಿರ್ತಾನೆ. ಸಪ್ತಮದಲ್ಲಿರುವಂಥ ಮಂಗಳನಿಂದಾಗಿ ನಿಮಗೆ ಅನೇಕ ರೀತಿಯ ಅಡೆತಡೆಗಳು, ವೈಯಕ್ತಿಕ ಜೀವನದಲ್ಲಿ ಏರುಪೇರು, ನಾನಾ ರೀತಿಯ ವಾಗ್ವಾದ, ಕಲಹಗಳು ಬರುವಂಥದ್ದು,
ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳು, ಹಿಂದೆ ಇದ್ದಂಥ ಸಮಸ್ಯೆಗಳು ಮತ್ತೆ ಮರುಕಳಿಸ್ಬೋದು. ಜೊತೆಗೆ ನಿಮ್ಮ ದಾಯಾದಿಗಳು ಅಥವಾ ಸೋದರ ಸಂಬಂಧಿಯಲ್ಲಿ, ಸೋದರಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಅವರು ಮಾಡಿದ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಗಳಿಂದ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾಗುವಂಥದ್ದು ಮುಂತಾದ ಜಾಗಿರ್ಬೋದು. ಹಾಗಾಗಿ ಆರೋಗ್ಯದ ವಿಚಾರ, ಮಾತು ನಡವಳಿಕೆ ವಿಚಾರ, ನೀವು ಮಂಗಳನಿಂದಾಗಿ ಸ್ವಲ್ಪ ಅಡ್ಡ ಪರಿಣಾಮದಿಂದ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಬುಧನು ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿ ಇರ್ತಾನೆ. ಆತನು ರುಜುಗತಿಯಲ್ಲಿದ್ದಾಗಲೂ ನಿಮಗೆ ಸಪ್ತಮದ ಅಡ್ಡ ಪರಿಣಾಮ, ಆತನು ವಕ್ರಗತಿಗೆ ಹೋದಾಗಲೂ ನಿಮಗೆ ಅವರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗೋದಿಲ್ಲ. ಹಾಗಾಗಿ ಅಲ್ಲಿ ನಿಮಗೆ ಅನೇಕ ರೀತಿಯ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು. ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ, ಸೋದರರ ಬಾಂಧವ್ಯ ಅಥವಾ ಸಹೋದ್ಯೋಗಿಗಳ ಬಾಂಧವ್ಯ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಿರುಕು ಬಡುವಂಥ ಘಟನೆಗಳು, ಅಥವಾ ಹುಳಿ ಹಿಂಡುವಂಥ ಘಟನೆಗಳು, ಅಥವಾ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿ ಹೆಚ್ಚಲಾಗಲಿದೆ. ಹಾಗಾಗಿ ಈ ಒಂದು ವಿಚಾರವನ್ನು ಗಮನಿಸಬೇಕಾಗತ್ತೆ. ಅಲ್ಲಿ ಮಂಗಳನು ಬಾಂಧವ್ಯಕ್ಕೆ ಹುಳಿ ಹಿಂಡ್ತಾನೆ, ಬುಧನೂ ಸಹ ನಿಮಗೆ ವಿರುದ್ಧವಾದ ಪರಿಣಾಮಗಳನ್ನು ಮಾಡ್ತಾನೆ. ಜೊತೆಗೆ 16ರ ಬಳಿಕ ಸೂರ್ಯನೂ ಸಹ ಇಂತಹ ವಿಚಾರಕ್ಕೆ ನಿಮಗೆ ವಿರುದ್ಧವಾಗೇ ಇರ್ತಾನೆ. ಹಾಗಾಗಿ ಇವೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ಮಾತು ನಡವಳಿಕೆ ಬಾಂಧವ್ಯನ ನವಂಬರ್ನಲ್ಲಿ ಚೆನ್ನಾಗಿ ಸರಿದೂಗಿಸುವಂದರೆ ಬ್ಯಾಲೆನ್ಸ್ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಗುರು ಗ್ರಹದ ವಿಚಾರ, ನಿಮಗೆ ಮೊದಲು ಗುರುಬಲ ಇತ್ತು ಕಳೆದ ತಿಂಗಳಲ್ಲಿ. 18ರ ಬಳಿಕ ಅಕ್ಟೋಬರ್ 18ರಿಂದ ಗುರುವಿನ ಅತಿಚಾರ ಆರಂಭ ಆಯಿತು. ಗುರು ಕಟಕಕ್ಕೆ ಬಂದ ಬಳಿಕ ನಿಮಗೆ ಆದಂತಹ ಒಂದು ಹಿನ್ನಡೆ ಅಂದರೆ ಈಗ ಗುರುಬಲ ಇಲ್ಲ. ಗುರುಬಲ ಇಲ್ಲದೆ ಇರುವ ಕಾರಣ ಗುರು ಸಹ ನಿಮ್ಮ ಬಾಂಧವ್ಯದ ಕೊರತೆಗೆ, ಅನಾರೋಗ್ಯದ ಸಮಸ್ಯೆಗೆ ಅಥವಾ ಹಿಂದೆ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥದ್ದಾಗಲಿ. ಇನ್ನು ಕೆಲವರಿಗೆ ಯಾರಿಗೆ ಹಿಂದೆ ನಿಮಗೆ ಯಾವುದಾದ್ರು ಕೇಸ್ ಹಿಸ್ಟ್ರಿ ಅಂತ ಹೇಳ್ತಾರೆ, ಅಂದರೆ ಹಿನ್ನೆಲೆ, ಯಾವುದೇ ರೀತಿಯ ರೋಗದ ಹಿನ್ನೆಲೆ ಅಂತ ಹೇಳ್ಬೋದು ಅಂತ ಇದ್ದಾರೆ. ಉದಾಹರಣೆಗೆ BP-ನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ ಇದ್ದವರಿಗೆ, ಬ್ಯಾಕ್ ಪೇನ್ ಇದ್ದವರಿಗೆ ಅದು ಈ ಕಾಲದಲ್ಲಿ ಅಂದರೆ ನವಂಬರ್ನಲ್ಲಿ ಜಾಸ್ತಿ ಆಗ್ಬೋದು. ಇನ್ನು ಹವಾಮಾನದಿಂದ ಅಂದರೆ ಚಳಿಯ ಅಥವಾ ಶೀತದ ವಾತಾವರಣದಿಂದ ಬರುವಂಥ ತೊಂದರೆಗಳು ಈಗ ಈ ತಿಂಗಳಲ್ಲಿ ಮರುಕಳಿಸ್ಬೋದು. ಕೆಲವೊಬ್ಬರಿಗೆ ಆಸ್ಪತ್ರೆ ವಾಸ, ಇನ್ನು ಕೆಲವರಿಗೆ ಸರ್ಜರಿ ಅಂತ ಸಮಸ್ಯೆಗಳು ಎದುರಾಗ್ಬೋದು. ಹಾಗಾಗಿ ಗುರು ಸಹ ವಿರುದ್ಧವಾಗಿರೋ ಕಾರಣ ಆರೋಗ್ಯದ ಬಗ್ಗೆ, ಬಾಂಧವ್ಯದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ಇಲ್ಲಿ ಸಹ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಇನ್ನು ಶುಕ್ರ ಗ್ರಹದ ವಿಚಾರ ಸಹ ನಿಮಗೆ ಈಗ ವಿರುದ್ಧವಾಗಿಯೇ ಇದೆ. ಶುಕ್ರನು ಸಹ ನಿಮ್ಮ ರಾಶಿಯಾಧಿಪತಿ ಆಗಿದ್ದ, ಹಿಂದೆ ನಿಮಗೆ ಉತ್ತಮ ಫಲವನ್ನು ಕೊಟ್ಟಿದ್ದ. ಆದರೆ ನವಂಬರ್ನಲ್ಲಿ ನೀವು ಎಲ್ಲ ಅಂದುಕೊಂಡಿದ್ದ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗ್ಬೋದು. ಹಾಗಾಗಿ ಹಣಕಾಸಿನ ನಿರ್ವಹಣೆ ಚೆನ್ನಾಗಿ ಮಾಡಬೇಕು. ಫೈನಾನ್ಸ್ ಮ್ಯಾನೇಜ್ಮೆಂಟನ್ನು ನೀವು ಚೆನ್ನಾಗಿ ಇಟ್ಕೋಬೇಕು. ದುಂದು ವೆಚ್ಚ ದುರುಪಯೋಗಗಳನ್ನು ಮಾಡಬೇಡಿ. ಅನಾವಶ್ಯಕ ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಆದಾಯದಲ್ಲಿ ಸಹ ಸ್ವಲ್ಪ ಹಿನ್ನಡೆ ಆಗ್ಬೋದು. ಹಾಗಾಗಿ ಶುಕ್ರನು ಸಹ ವಿರುದ್ಧವಾಗಿರುವ ಕಾರಣ ಹಣಕಾಸು ಬಗ್ಗೆನೂ, ಹಣಕಾಸಿನ ನಿರ್ವಹಣೆ ಬಗ್ಗೆನೂ, ಖರ್ಚು ವೆಚ್ಚಗಳ ಬಗ್ಗೆನೂ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಕೊಡುಕೊಳ್ಳೋದ್ರಲ್ಲೂ ನೀವು ಅದರಲ್ಲಿ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆ ಬರುತ್ತೆ. ಇನ್ನು ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ಅವರು ವಕ್ರಗತಿಯಲ್ಲಿದ್ದಾರೆ. ವಕ್ರಗತಿಯಲ್ಲಿದ್ದಂಥ ಶನಿ ಮಹಾರಾಜರು ರುಜುಗತಿಗೆ ಬರುವಂಥದ್ದು 28ರಿಂದ. ಹಾಗಾಗಿ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಅವರು ಲಾಭದಲ್ಲೇ ಇರುವ ಕಾರಣ ಹೆಚ್ಚಿನೇನು ನಿಮಗೆ ಅಡ್ಡ ಪರಿಣಾಮಗಳಿಲ್ಲ. ಆದರೆ ಅವರಿಂದ ನಿಮಗೆ ಈಗ ಸ್ಪೀಡಾಗಿ ಅಂದರೆ ವೇಗವಾದ ಲಾಭಗಳು ಸಿಗ್ತಾಯಿಲ್ಲ. 28ರ ಬಳಿಕ ಶನಿ ಮಹಾರಾಜರಿಂದ ಸ್ವಲ್ಪ ವೇಗದ ಲಾಭಗಳು ಸಿಗ್ಬೋದು. ಹಾಗಾಗಿ ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಕೆಟ್ಟದ್ದನ್ನೇನು ಮಾಡೋದಿಲ್ಲ. ಅವರ ಒಳ್ಳೆಯ ಪರಿಣಾಮ ನಿಮಗೆ ತಿಂಗಳ ಕೊನೆಯ ಭಾಗದಲ್ಲಿ ವ್ಯಕ್ತ ಆಗ್ಬೋದು, ಅಥವಾ ಎಲ್ಲ ಪ್ರಯತ್ನಗಳ ಫಲ ನಿಮಗೆ ಆ ತಿಂಗಳ ಕೊನೆಯ ಭಾಗದಲ್ಲಿ 28ರಿಂದ ನಿಮಗೆ ಉತ್ತಮ ಫಲಗಳು ಕಾಣಿಸ್ಬೋದು. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿಯಾಗಿ ಉತ್ತಮದಲ್ಲೇ ಇದ್ದಾನೆ. ಅವನಿಂದ ಯಾವುದೇ ಭೇದ ಭಾವ ಇಲ್ಲದೆ ನಿಮಗೆ ಮಾಸ ಪೂರ್ತಿ ರಾಹು ಆಶೀರ್ವಾದ ಮಾಡ್ತಾನೆ. ಆಕಸ್ಮಿಕ ಧನಲಾಭ ಆಗ್ಬೋದು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಆಗ್ಬೋದು. ವಿಶೇಷವಾಗಿ ಯಾರು ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ಕು, ಮಾಧ್ಯಮ, TV, ಸಿನಿಮಾ, ಸೀರಿಯಲು ಮುಂತಾದ ಫೀಲ್ಡ್ಗಳಿದ್ದಾರೆ ಅವರಿಗೆ ರಾಹುವಿನಿಂದ ಆಗಾಗ ಆಕಸ್ಮಿಕ ಲಾಭ ಆಗ್ಬೋದು. ಹೊಸ ಅವಕಾಶಗಳು ಬರ್ಬೋದು. ಉದ್ಯೋಗ ಪ್ರಯತ್ನ ಪಟ್ಟರೆ ಇಂತಹ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಕೆಲವರಿಗೆ ಬರ್ಬೋದು. ಇನ್ನು ಕೆಲವರಿಗೆ ವಿದೇಶ ಪ್ರಯಾಣ ಯೋಗ, ವಿದೇಶ ಯಾತ್ರಾ ಯೋಗ ಅಥವಾ ವಿದೇಶಿ ಸಂಸ್ಥೆಗಳ ಉದ್ಯೋಗ ಮುಂತಾದೆಲ್ಲ ಕೆಲವೊಬ್ಬರಿಗೆ ಬರ್ಬೋದು. ಹಾಗಾಗಿ ರಾಹು ಲಾಭವನ್ನು ಮಾಡ್ತಾನೆ, ಆತನು ಜಯವನ್ನು, ಯಶಸ್ಸನ್ನು ಕೊಡ್ತಾನೆ. ಹಾಗಾಗಿ ರಾಹು ನಿಮಗೆ ಈ ತಿಂಗಳ ಪೂರ್ತಿ ಆಶೀರ್ವಾದ ಮಾಡುವಂಥ ಏಕೈಕ ಗ್ರಹ ಆಗಿದ್ದಾನೆ. ಇತರ ಯಾವುದೇ ಗ್ರಹಗಳು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾಯಿಲ್ಲ. ಇನ್ನು ಕೇತುವಿನಿಂದ ಸ್ವಲ್ಪ ಅಡ್ಡ ಪರಿಣಾಮವನ್ನು ಎದುರಿಸಬಹುದಾಗಿದೆ. ಆತನು ನಿಮಗೆ ಚತುರ್ಥದಲ್ಲಿ ಇರುವ ಕಾರಣ ಮನಸ್ಸಲ್ಲಿ ಖಿನ್ನತೆ, ಬೇಜಾರಾಗುವಂಥದ್ದು, ಒಂಟಿತನ ಕಾಡುವಂಥದ್ದು. ಯಾಕಂದರೆ ಈ ಇತರ ಗ್ರಹಗಳಿಂದ ನಿಮಗೆ ಈ ಬಾಂಧವ್ಯ ಕೊರತೆ, ಜಗಳ, ಕಲಹ, ವಾಗ್ವಾದ, ಭಿನ್ನಾಭಿಪ್ರಾಯ, ಅವಮಾನ ಎಲ್ಲ ಆದಾಗ ಆಟೋಮೆಟಿಕ್ಕಾಗಿ ಯಾವುದೇ ವ್ಯಕ್ತಿಗೆ ಖಿನ್ನತೆ ಬರುತ್ತೆ, ಏಕಾಂಗಿತನ ಬರುತ್ತೆ, ಒಂಟಿತನ ಕಾಡುತ್ತೆ, ಅಸಹಾಯಕತೆ ಇವೆಲ್ಲ ಕಾಡುತ್ತೆ. ಹಾಗಾಗಿ ಅಂತಹ ಒಂದು ಭಾವನೆಗಳು ಕೇತುವಿನ ಪರಿಣಾಮದಿಂದ ನಿಮಗೆ ಈ ತಿಂಗಳು ಸ್ವಲ್ಪ ಜಾಸ್ತಿ ಕಾಡ್ಬೋದಾಗಿದೆ. ಹಾಗೆ ಇವೆಲ್ಲನೂ ಸ್ವಲ್ಪ ನೀವು ಮನೋನಿಯಂತ್ರಣವನ್ನು ಮಾಡಬೇಕು. ಹಾಗಾಗಿ ತನು ಮನ ಧನದ ಎಚ್ಚರಿಕೆ ಖಂಡಿತವಾಗಿ ನವಂಬರ್ ತಿಂಗಳಲ್ಲಿ ನಿಮಗೆ ಬೇಕೇ ಬೇಕಾಗುತ್ತೆ. ಹೆಚ್ಚಿನ ಗ್ರಹಗಳು ನಿಮಗೆ ವಿರುದ್ಧವಾಗಿವೆ. 7 ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಈ ತಿಂಗಳಲ್ಲಿ ಎದುರಾಗುತ್ತೆ. ಕಳೆದ ತಿಂಗಳು ನಿಮಗೆ 5, 6, 7 ಅಥವಾ 8 ಗ್ರಹಗಳು ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಟ್ಟಿದ್ದವು. ಆದರೆ ಈಗ ಏಕಾಏಕಿ 7 ಗ್ರಹಗಳ ವಿರುದ್ಧವಾಗುವ ಪರಿಣಾಮಗಳು ಎದುರಾಗ್ಬೋದು. ಹಾಗಾಗಿ ನೀವು ಎಲ್ಲ ವ್ಯಕ್ತಿಗಳ ಜೊತೆಗೂ, ನಿಮ್ಮ ಮನೆಯ ಒಳ ಸದಸ್ಯರಿರ್ಬೋದು, ಸಹೋದ್ಯೋಗಿಗಳು ಇರ್ಬೋದು, ಮಿತ್ರರು ಇರ್ಬೋದು, ಎಲ್ಲರಲ್ಲೂ ಬಾಂಧವ್ಯದ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಇರಬೇಕು, ಎಚ್ಚರವಾಗಿರಬೇಕು. ಯಾವುದೇ ಮಾತಿನಲ್ಲಿ ನೀವು ಸಿಲುಕಿಕೊಳ್ಳದಂತೆ, ಯಾವುದೇ ಮಾತಿನ ಕೊಂಡಿಯಲ್ಲಿ ನೀವು ನಿಮ್ಮ ಬಾಂಧವ್ಯಕ್ಕೆ
ಕೊರತೆ ಬರದಂತೆ ತುಂಬ ಎಚ್ಚರವಾಗಿರಬೇಕು. ಇನ್ನು ಚಂದ್ರನ ವಿಚಾರ, ಈ 8 ಗ್ರಹಗಳ ವಿಚಾರ ನಾವು ನೋಡಿದ್ದಾಗಿದೆ. ಈಗ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನು ನಿಮಗೆ ಯಾವ ರೀತಿ ಇದ್ದಾನೆ ಅಂತ ಗಮನಿಸಿದಾಗ, ಚಂದ್ರನು ನಿಮಗೆ ಮಧ್ಯೆ ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾನೆ. ಆ ಉತ್ತಮ ಫಲ ಕೊಡುವಂಥ ಡೇಟ್ಗಳನ್ನು ಹೇಳ್ತೀನಿ, ಆ ಡೇಟ್ಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆರಂಭದ 1, 2, 3 ನಿಮಗೆ 3 ದಿನಗಳು ಚಂದ್ರನ ಅನುಕೂಲ ಬಹಳ ಉತ್ತಮವಾಗಿರುತ್ತೆ. ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಚಂದ್ರನಿದ್ದಾನೆ, ಜೊತೆಗೆ ಇದೇ ಕಾಲದಲ್ಲಿ ಸೂರ್ಯನು ಸಹ ಅನುಕೂಲವಾಗಿದ್ದಾನೆ. ಇದೆಲ್ಲ ಡೇಟ್ಗಳನ್ನು ಗಮನಿಸಿಕೊಳ್ಳಿ, ಆ ಡೇಟ್ಗಳನ್ನು ಪ್ರಮುಖವಾಗಿ ಉಪಯೋಗ ಮಾಡಿಕೊಳ್ಳಿ. 1, 2, 3 ನಿಮಗೆ ಬಹಳ ಅನುಕೂಲವಾಗಿದೆ. ಎಲ್ಲ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಭೇಟಿಯಾಗುವಂಥದ್ದು, ಸಹಿ ಒಪ್ಪಂದ ಮಾಡುವಂಥದ್ದು, ಕೊಡುಕೊಳ್ಳುವಿಕೆ ವ್ಯವಹಾರ, ದೂರ ಪ್ರಯಾಣ ಅಥವಾ ಇನ್ನಿತರ ಯಾವುದೇ ಉದ್ಯೋಗಕ್ಕೆ ಸಂಬಂಧಪಟ್ಟ ಪ್ರಯತ್ನ ಎಲ್ಲ ಮಾಡಲಿಕ್ಕೆ ಲಕ್ಕಿ ಅಂದರೆ ಅದೃಷ್ಟಕರವಾಗಿದೆ 1, 2, 3. ಆ ಬಳಿಕ 4, 5 ನಿಮಗೆ ಉತ್ತಮವಾಗಿಲ್ಲ. 4, 5ರಲ್ಲಿ ಸ್ವಲ್ಪ ದುರಾದೃಷ್ಟದ ಪರಿಣಾಮಗಳು ಎದುರಾಗ್ಬೋದು. ಕೆಲಸ ಕಾರ್ಯಗಳಿಗೆ ಹಿನ್ನಡೆ ಆಗ್ಬೋದು. ಮಾತಿನ ಚಕಮಕಿ, ಜಗಳ, ಕಲಹಗಳು ಬರ್ಬೋದು ನವೆಂಬರ್ 4, 5ರಲ್ಲಿ. 6, 7 ಉತ್ತಮವಾಗಿದೆ. 6, 7ರಲ್ಲಿ ಉತ್ತಮವಾದ ನಿಮಗೆ ಬಾಂಧವ್ಯ ಮೂಡುತ್ತೆ. ಆರೋಗ್ಯವು ಚೆನ್ನಾಗಿರುತ್ತೆ, ಮನಸ್ಸು ನೆಮ್ಮದಿಯಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. 8, 9, 10 ಉತ್ತಮವಾಗಿಲ್ಲ. 8, 9, 10ರಲ್ಲಿ ನಷ್ಟ ಕಷ್ಟಗಳಾಗುವಂಥದ್ದು. ಉದ್ಯಮ ವ್ಯಾಪಾರದಲ್ಲಿ ಹಿನ್ನಡೆ, ಸಹೋದ್ಯೋಗಿಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅದು ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದ ಪರಿಣಾಮಗಳು 8, 9, 10ರಲ್ಲಿ ಬರ್ಬೋದಾಗಿದೆ. 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. 11, 12ರಲ್ಲಿ ಯಶಸ್ಸು, ಜಯ, ಲಾಭ ಇದೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ನೆರವು ಚೆನ್ನಾಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ ಆಗಲಿವೆ. 13, 14 ಮಿಶ್ರ ಫಲಗಳ ಸೂಚನೆ ಇರುತ್ತೆ. 13, 14ರಲ್ಲಿ ಬಾಂಧವ್ಯದಲ್ಲಿ ಕೊರತೆ, ಮಾತಿನ ಚಕಮಕಿ, ಜಗಳ, ಕಲಹ ಆಗ್ಬೋದು. ಉದ್ಯೋಗಿಗಳಿಗೆ ಕಿರುಕುಳ ಎದುರಾಗ್ಬೋದು. ಹಣಕಾಸಿನ ನೆರವು ನಿಧಾನಗತಿ ಆಗ್ಬೋದು. 16, 17 ಸಹ ಅಷ್ಟೇನು ಉತ್ತಮವಾಗಿಲ್ಲ. ಮಿಶ್ರ ಫಲಗಳ ಸೂಚನೆ ಇದೆ. ಅಲ್ಲಿನೂ ಹಾಗೆ ನಿಮಗೆ ಹಿರಿಯರಿಂದ ಏನಾದರೂ ನಿಮ್ಮ ಮೇಲೆ ಆರೋಪಗಳು, ಆಪಾದನೆಗಳು ಬರುವಂಥದ್ದು. ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು. ಪ್ರಯಾಣ ಅಥವಾ ಪ್ರಯಾಸದಲ್ಲಿ ಸಹ ಏನಾದರೂ ವಿಘ್ನ ಅಥವಾ ಅಡೆತಡೆಗಳು ಕಾಣಬಹುದಾಗಿದೆ. 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. 18, 19ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣದ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ವಿದ್ಯಾರ್ಥಿಗಳಿಗೆ ಏನಾದರೂ ಪ್ರಶಸ್ತಿ, ಪುರಸ್ಕಾರ ಬರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಸಹ ಬರ್ಬೋದು. 20, 21, 22 ಮತ್ತೇನು ಅದೂ ಸಹ ನಿಮಗೆ ಉತ್ತಮವಾದ ಫಲಿತಾಂಶ. ಚಂದ್ರನ ವಿಶೇಷವಾದ ಅನುಗ್ರಹದ ಕಾರಣ ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಸುಧಾರಣೆ, ಹಣಕಾಸಿನ ಹರಿವು ಚೆನ್ನಾಗಿ ಆಗುವಂಥದ್ದು 21, 22ರಲ್ಲಿ. ಇನ್ನು 23, 24 ಉತ್ತಮವಾಗಿಲ್ಲ. 23, 24 ತುಂಬ ಕಲಹ, ವಾಗ್ವಾದ ಬರುವಂಥದ್ದು. ಆರೋಗ್ಯ ಸಮಸ್ಯೆ ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣ ಅಥವಾ ಶೀತ, ನೆಗಡಿಯಂಥ ಸಮಸ್ಯೆಗಳು ಕಾಣ್ಬೋದು. 25, 26, 27 ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಖರ್ಚು ವೆಚ್ಚಗಳು ಹೆಚ್ಚಳ ಆಗ್ಬೋದು. ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆ ಜರಬಹುದು 25, 26, 22ರಲ್ಲಿ. 28, 29, 30 ನಿರಂತರವಾದ 3 ದಿನ ಅಂದರೆ ಕೊನೆಯ 3 ದಿನಗಳು ನೋಡಿ. ಆರಂಭದ 3 ದಿನಗಳು ಉತ್ತಮವಾಗಿ ಬಂದಿವೆ. ಕೊನೆಯ 3 ದಿನಗಳ ಸಹ ನಿಮಗೆ ಅತ್ಯುತ್ತಮ ಚಂದ್ರನು ಅನುಗ್ರಹ ಮಾಡ್ತಿದ್ದಾನೆ. 28, 29, 30ರಲ್ಲಿ ಜಯ, ಕೀರ್ತಿ, ಲಾಭ, ಯಶಸ್ಸು ಇದೆ. ಮತ್ತೊಮ್ಮೆ ನಿಮಗೆ ಕರ್ಮ ಮತ್ತು ಲಾಭ ಸ್ಥಾನವನ್ನು ಚಂದ್ರನು ಕೊಡ್ತಾ ಇದ್ದಾನೆ. ಯಶಸ್ಸು, ಕೀರ್ತಿ, ಲಾಭಗಳು ಆಗುವಂಥದ್ದು, ಕೆಲಸ ಕಾರ್ಯಗಳ ಸಿದ್ಧಿ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಬಾಂಧವ್ಯದೆಲ್ಲ ಚೆನ್ನಾಗಿ ಆಗುವಂಥದ್ದು. ಹಾಗಾಗಿ ಚಂದ್ರನಿಂದ ನಿಮಗೆ ಸುಮಾರು 18 ದಿನಗಳಲ್ಲಿ, ಈ ತಿಂಗಳಲ್ಲಿ 18 ದಿನ ಚಂದ್ರನು ಉತ್ತಮವಾದ ಅನುಗ್ರಹವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಇತರ ಗ್ರಹಗಳು ಬೆಂಬಲ ನಿಮಗೆ ಕಡಿಮೆ ಇದ್ದರೂ ಮಾತ್ರ ಸ್ವರೂಪ ಶಕ್ತಿಯಾದಂತಹ ಚಂದ್ರನು ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ಜೀವನ, ಬಾಂಧವ್ಯ, ನಡವಳಿಕೆ, ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಆರೋಗ್ಯದ ಕಡೆ ಸಹ ಗಮನ ಖಂಡಿತ ಬೇಕಾಗುತ್ತೆ. ತನುಮನ ಧನದಲ್ಲಿ ನಿಮಗೆ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ, ನೀವು ಸೂರ್ಯನ ಅನುಗ್ರಹ ಇರುವಂಥದ್ದು 15ರವರೆಗಿದೆ. ಹಾಗಾಗಿ ತಿಂಗಳ ಆರಂಭದಿಂದ 15ರವರೆಗೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೋಬೋದು. ಇನ್ನು ರಾಹುವಿನ ಬೆಂಬಲ ನಿಮಗೆ ಮಾಸ ಪೂರ್ತಿ, ತಿಂಗಳ ಪೂರ್ತಿ ಇದೆ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಂಬರ್ 4 ತಿಂಗಳ ಪೂರ್ತಿ ಬಳಸ್ಕೋಬೋದು. ಶನಿ ಮಹಾರಾಜರು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಇದ್ದಾರೆ, ಯಾವುದೇ ವಿರುದ್ಧವಾಗಿಲ್ಲ. ಹಾಗಾಗಿ ಬ್ಲೂ ಬಣ್ಣವನ್ನು ಸಹ ನೀವು ಬಳಸ್ಬೋದು. ಸಂಖ್ಯೆ 8 ಸಹ ಬಳಸ್ಬೋದು. ಚಂದ್ರ ಅನುಗ್ರಹದಿಂದ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ 18 ದಿನಗಳಲ್ಲಿ ನೀವು ಹಿಮದ ಬಣ್ಣ ಸಂಖ್ಯೆ 2 ನಂಬರ್ 2 ಆ ದಿನಗಳಲ್ಲಿ ಬಳಸ್ಕೋಬೋದು. ಇನ್ನು ಗ್ರಹಗಳ ವೈರುಧ್ಯ ನಿಮಗೆ ಈ ತಿಂಗಳಲ್ಲಿ ಕಾಡ್ತಾ ಇರುತ್ತೆ. ಅದರ ನಿವಾರಣೆಗೆ, ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂತ ಹೇಳಿದರೆ, ನೀವು ಗಣೇಶನ ಭಕ್ತಿ ಮಾಡ್ಬೋದು. ಸುಬ್ರಹ್ಮಣ್ಯ ಸ್ವಾಮಿ, ಈಶ್ವರ ಮತ್ತು ಪಾರ್ವತಿ ಅಂದರೆ ದೇವಿ ಅಥವಾ ಈಶ್ವರನ, ಶಿವನ ಭಕ್ತಿ ಮಾಡುವಂಥದ್ದು. ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪವನ್ನು ಭಕ್ತಿ ಮಾಡುವುದು. ಲಕ್ಷ್ಮೀ ನಾರಾಯಣ ಅಥವಾ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವರೂಪದಲ್ಲಿ ಭಕ್ತಿ ಮಾಡುವಂಥದ್ದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕಗಳನ್ನು ಹೇಳುವಂಥದ್ದು, ಅಥವಾ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡುವುದು, ಅರಳಿ ಮರ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಸಹ ಮಾಡ್ಬೋದಾಗಿದೆ. ದಾನ ಧರ್ಮದ ಆಸಕ್ತಿಯುಳ್ಳವರು ದಾನ ಧರ್ಮಗಳನ್ನು ಯಾವುದೇ ರೂಪದಲ್ಲಿ ಮಾಡ್ಬೋದು. ನವಗ್ರಹಗಳ ಧಾನ್ಯ ರೂಪದಲ್ಲೋ, ವಸ್ತು ರೂಪದಲ್ಲೋ ಅಥವಾ ಅನ್ನದಾನದ ರೂಪದಲ್ಲೋ ದಾನಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಅನೇಕ ಸವಾಲು, ಸಂಕಷ್ಟಗಳು ಎದುರಾಗ್ಬೋದು. ಆದರೆ ನಿಮ್ಮ ಆತ್ಮಬಲವನ್ನು, ಮನೋಬಲವನ್ನು ನೀವು ಚೆನ್ನಾಗಿ ಇಟ್ಕೊಂಡಲ್ಲಿ ಯಾವುದೇ ರೀತಿಯ ಆತಂಕ, ಭಯ ಪಡಬೇಕಾಗಿಲ್ಲ. ನೀವು ಮಾಡುವಂಥ ಭಕ್ತಿ, ದಾನ ಧರ್ಮಗಳಿಗೆ ನೀವು ಅನುಷ್ಠಾನದ ಉತ್ತಮವಾದ ಫಲಗಳು ಲಭ್ಯವಾಗಲಿವೆ.
ನವೆಂಬರ್ ತಿಂಗಳಲ್ಲಿ ಎಲ್ಲ ವೃಷಭ ರಾಶಿಗೆ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಮಿಥುನ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ನವೆಂಬರ್ ತಿಂಗಳು ಮಿಥುನ ರಾಶಿಗೆ ಅತ್ಯಂತ ಅದೃಷ್ಟಶಾಲಿ ತಿಂಗಳಾಗಿರುತ್ತೆ. ಅಂದರೆ ಈ ವರ್ಷದಲ್ಲೇ ಅದೃಷ್ಟವನ್ನು ತರುವಂಥ ಒಂದು ಅತ್ಯುತ್ತಮವಾದ ತಿಂಗಳಾಗಿರುತ್ತೆ. ಯಾವ ರೀತಿ ಗ್ರಹಗಳ ಗೋಚಾರದಲ್ಲಿ ಒಂದಲ್ಲ ಒಂದು ರಾಶಿಗೆ ಉತ್ತಮ ಫಲ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಎಲ್ಲರೂ ಇಟ್ಕೋಬೇಕು. ಕೆಲವೊಂದು ರಾಶಿಗಳಿಗೆ ಮಧ್ಯೆ ಮಧ್ಯೆ ಕೆಲವೊಂದು ಸಂಕಷ್ಟಗಳು ಬಂದರೂ ಯಾವುದೇ ಒಂದು ಹಂತದಲ್ಲಿ ಗ್ರಹಗಳು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಉತ್ತಮ ಫಲವನ್ನು ಕೊಡುವಂಥ ವ್ಯವಸ್ಥೆ ಈ ನವಗ್ರಹಗಳ ಒಂದು ಚಲನೆಯಲ್ಲಿ ಇದ್ದೇ ಇರುತ್ತೆ. ಹಾಗೆ ಅಂತಹ ಒಂದು ಅಪರೂಪಕ್ಕೆ ಸಿಗುವಂಥ ಅವಕಾಶ ಈ ವರ್ಷದಲ್ಲೇ ಅಪೂರ್ವವಾದಂಥ ಮತ್ತೆ ಬರಬೇಕಾದ್ರೆ ಇನ್ನೊಂದು ವರ್ಷವೂ ಕಾಯಬೇಕಾಗುತ್ತೆ. ಹಾಗೆ ಅಂತಹ ಒಂದು ಅಪರೂಪದ ಅವಕಾಶ ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಬಂದಿದೆ. ಅದೃಷ್ಟ ಒಲಿದು ಬರಲಿದೆ. ಪಂಚಗ್ರಹಗಳ ಕೃಪೆ ಇದೆ ಅಂಥೇಳಿ ಒಂದು ವಾಕ್ಯ ಬಂದಿದೆ. ಪಂಚಗ್ರಹ ಅಂದರೆ 5 ಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದನ ಮಾಡ್ತಾ ಇರ್ತವೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ನವೆಂಬರ್ ತಿಂಗಳಲ್ಲಿ ಈಡೇರುವಂಥ ಒಂದು ಅದ್ಭುತವಾದ ಪರಿಣಾಮ ನಿಮ್ಮ ಮೇಲೆ ಆಗಲಿದೆ. ಅಲ್ಲಿ ನವಗ್ರಹಗಳಲ್ಲಿ ಒಂದೊಂದಾಗಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಯಾವ ರೀತಿ ಪೂರಕವಾಗಿದೆ ಗಮನಿಸಿದರೆ, ರವಿ ಅಥವಾ ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರುವುದಿಲ್ಲ. ಆರಂಭದಲ್ಲಿ 15ನೇ ತಾರೀಕುವರೆಗೂ ಅವರು ತುಲಾದಲ್ಲಿ ಇದ್ದಾರೆ. ತುಲಾ ರಾಶಿಯಲ್ಲಿ ಇರುವವರೆಗೆ ಸ್ವಲ್ಪ ನಿಮಗೆ ಕಲಹದ ವಾತಾವರಣ, ವಾಗ್ವಾದ, ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾಗುವಂಥ ಪರಿಣಾಮಗಳು ಸೂರ್ಯ ಭಗವಂತ ಆರಂಭದಲ್ಲೇ ಆಗ್ಬೋದು. ಆದರೆ ನಿಮ್ಮ ಹಣಕಾಸು, ಆರೋಗ್ಯ ಅಥವಾ ಉದ್ಯೋಗಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಸೂರ್ಯ ಭಗವಾನಿಂದ ಬರೋದಿಲ್ಲ. ಆದರೆ ಯಾವಾಗ ಅವರು 16ನೇ ತಾರೀಕಿಂದ ವೃಶ್ಚಿಕ ರಾಶಿಗೆ ಪರಿವರ್ತನೆ ಆಗ್ತಾರೆ, 16ನೇ ತಾರೀಕಿಂದ ವಿಶೇಷವಾಗಿ ನಿಮಗೆ ಸೂರ್ಯ ಅನುಗ್ರಹ ಬರಲಿದೆ. ಅದೃಷ್ಟ ಒಲಿದು ಬರುವಂಥದ್ದು, ವ್ಯಾಪಾರ, ಉದ್ಯಮ ಪ್ರಗತಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿಗೆ ಸಂಬಂಧಿತ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅಂದರೆ ವೇಗವಾಗಿ ಆಗಲಿವೆ. ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಅಥವಾ ಹಿಂದೆ ಆಗದೇ ಇದ್ದಂಥ ಯಾವುದೇ ರೀತಿಯ ದಾಖಲೆ ಪತ್ರ ಅಥವಾ ಸರ್ಕಾರಿ ಸಂಬಂಧಿತವಾದ ವಿಚಾರಗಳು ಈಗ ಬೇಗನೆ ಸಾಲ್ವ್ ಆಗುತ್ತೆ. ಹಾಗಾಗಿ 16ರಿಂದ ನಿಮಗೆ ತಿಂಗಳ ಅಂತ್ಯದವರೆಗೂ ರವಿಯ ಬೆಂಬಲ ಇರುವಂಥ ಈ ಅದ್ಭುತವಾದ ಅವಕಾಶವನ್ನು ನೀವು ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಮಂಗಳನ ವಿಚಾರ, ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗ್ರಹ ಮಂಗಳ. ವರ್ಷದಲ್ಲಿ ಕೇವಲ 3 ಬಾರಿ ಆಶೀರ್ವಾದ ಸಿಗುತ್ತೆ. ಅಂತಹ ಒಂದು ಈ ಬಾರಿ ನಿಮಗೆ ನವೆಂಬರ್ ತಿಂಗಳಲ್ಲಿ ಮಂಗಳನ ಆಶೀರ್ವಾದ ಬಂದಿದೆ. ಯಾವ ರೀತಿ ನಿಮ್ಮ ಒಂದು ಧೈರ್ಯವನ್ನು ಸರ್ವತ್ರ ಸಾಧನ ಎಂಬಂತೆ ಮಂಗಳು ನಿಮಗೆ ಈ ತಿಂಗಳ ಧೈರ್ಯವನ್ನು ನಿಮಗೆ ಮಾಡುವಂಥ ಒಂದು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಸರ್ಕಾರಿ ಮೂಲದ ಕೆಲಸ, ರಾಜಕೀಯ ಮೂಲದ ಕೆಲಸ ಕಾರ್ಯ ಎಲ್ಲದಕ್ಕೂ ಈಗ ಮಂಗಳ ನಿಮಗೆ ಸಹಾಯ ಮಾಡ್ತಾನೆ. ವಿಶೇಷವಾಗಿ ಯಾರು ಉದ್ಯೋಗವನ್ನು ಹುಡುಕುವಂಥ ಯುವಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಉದ್ಯೋಗ ಮಾಡ್ತಾ ಇದ್ದವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಅವಕಾಶ, ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅದರಲ್ಲಿ ತುಂಬ ಲಾಭ, ಆದಾಯ ಬರುವಂಥ ಅವಕಾಶ ಮಂಗಳನು ನಿಮಗೆ ಕೊಡಲಿದ್ದಾನೆ. ಇನ್ನು ಮದುವೆ, ಮುಂಜಿ ಅಥವಾ ಗೃಹ ಪ್ರವೇಶ ಮುಂತಾದವುಗಳು ಮಂಗಳ ಕಾರ್ಯಗಳ ನಿರೀಕ್ಷೆಯಲ್ಲಿದ್ದವರಿಗೆ ಅಂತಹ ಶುಭ ಮಂಗಳ ಕಾರ್ಯಗಳು ಫಿಕ್ಸ್ ಆಗಲಿಕ್ಕೆ ಮಂಗಳನು ಈಗ ಸಹಾಯ ಮಾಡ್ತಾನೆ. ಇನ್ನು ಬುಧನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿ ಚೆನ್ನಾಗಿದೆ. ಬುಧನು ನಿಮಗೆ ವಿಶೇಷವಾಗಿ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಆರಂಭದಲ್ಲಿ ಅವರಿಗೆ ರುಜುಗತಿ ಇದ್ದಾಗ ಇನ್ನಷ್ಟು ವೇಗವಾಗಿ ಅವರ ಉತ್ತಮ ಪರಿಣಾಮ ಬರುತ್ತೆ. 9ನೇ ತಾರೀಕುವರೆಗೂ ಬುಧನು ರುಜುಗತಿಯಲ್ಲಿ ಇರ್ತಾನೆ. ಅಷ್ಟು ಹಂತದಲ್ಲಿ ನಿಮಗೆ ಜಯ, ಲಾಭ, ಸುಖ ಬರುವಂಥದ್ದು. ವಸ್ತ್ರಾಭರಣ ಕೊಡುವಂಥ ಅವಕಾಶ, ಉತ್ತಮ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ವಿಶೇಷವಾಗಿ ಯುವವೃಂದದವರಿಗೆ, ಯುವಕರಿಗೆ ಅವರ ಉದ್ಯೋಗ ಸಿಗುವಂಥ ಅವಕಾಶ, ಕೆಲವರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಜೊತೆಗೆ ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗಕ್ಕೆ ಈಗ ನಿಮಗೆ ಆಯ್ಕೆಯಾಗುವಂಥ ಅವಕಾಶ ಎಲ್ಲ ಬರ್ಬೋದು. ಇನ್ನು ಗುರುವಿನ ಅನುಗ್ರಹ ನಿಮಗೆ ತಾತ್ಕಾಲಿಕವಾಗಿ ಬಂದಿದೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇದನ್ನು ನಿಮಗೆ ಕಟಕದಲ್ಲಿ ಬಂದಂತಹ ನಿಮಗೆ ಗುರುವಿನ ಅನುಗ್ರಹದಿಂದಾಗಿ ನಿಮಗೆ ಜಯ, ಲಾಭ, ಸುಖ, ಕೀರ್ತಿ ಇದೆ. ಇಷ್ಟು ದಿನ ಇಲ್ಲದಂತಹ ಗುರುವಿನ ಅನುಗ್ರಹದ ನಿಮಗೆ ಪರಿಣಾಮ ಅಕ್ಟೋಬರ್ 18ರಿಂದ ಆರಂಭವಾಗಿದ್ದು ಈ ನವೆಂಬರ್ ತಿಂಗಳಲ್ಲೂ ಅದು ನಿಮಗೆ ಮುಂದುವರಿಯುತ್ತೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾ ಕ್ಷೇತ್ರಗಳ ಸಂದರ್ಶನ, ಗುರು ಹಿರಿಯರ ಆಶೀರ್ವಾದ ಮುಂತಾದ ಶುಭ ಫಲಗಳು ಗುರು ನಿಮಗೆ ಕೊಡಲಿದ್ದಾನೆ. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ನಿಮಗೆ ಶುಕ್ರನು ಸಹ ನಿಮಗೆ 25ರವರೆಗೂ, ಆರಂಭದಿಂದ ನವೆಂಬರ್ 25ರವರೆಗೂ ಶುಕ್ರನ ಅನುಗ್ರಹ ಅದ್ಭುತವಾಗಿರುತ್ತೆ. ಜಯ, ಲಾಭ, ಸುಖ ಬರುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ. ಇನ್ನು ಮಿಥುನ ರಾಶಿಯವರ ಮಕ್ಕಳು ಯಾರಿದ್ದಾರೆ, ಮಿಥುನ ರಾಶಿಯವರ ಮಕ್ಕಳಿಗೂ ಈ ಕಾಲದಲ್ಲಿ ಏಳಿಗೆ ಆಗಲಿಕ್ಕೆ ಶುಕ್ರನ ಅನುಗ್ರಹ ಸಹಾಯ ಆಗುತ್ತೆ. ಅವರಿಗೆ ಉದ್ಯಮ, ವ್ಯಾಪಾರ, ಶಿಕ್ಷಣ ಅಥವಾ ಅವರ ಸಾಧನೆಗೆ ಅನುಕೂಲವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಹಣಕಾಸಿನ ಅನುಕೂಲತೆ ಬಹಳ ಚೆನ್ನಾಗಿದ್ದು ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲಿಕ್ಕೆ ಶುಕ್ರ ನಿಮಗೆ ಸಹಾಯ ಮಾಡ್ತಾನೆ. ಇನ್ನು ಶನಿ ಮಹಾರಾಜರು ಅವರು 27ರವರೆಗೂ ವಕ್ರಗತಿಯಲ್ಲಿರೋ ಕಾರಣ ಅವರದ್ದು ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. 28ರ ಬಳಿಕ ಸ್ವಲ್ಪ ಅವರು ರುಜುಗತಿಗೆ ಬರ್ತಾರೆ. ಆವಾಗ ಸ್ವಲ್ಪ ಹಣಕಾಸಿನ ಬಗ್ಗೆ, ವೈಯಕ್ತಿಕ ಜೀವನದ ಬಗ್ಗೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ಅಹಿತಕರವಾದ ವಿಚಾರಗಳು ಜರುಗಬಹುದು. ಅದರ ಹೊರತು ಶನಿ ಮಹಾರಾಜರು ಯಾವುದೇ ರೀತಿ ನಿಮಗೆ ಗಂಭೀರವಾದ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಮಾಡೋದಿಲ್ಲ.
ಇನ್ನು ರಾಹುವಿನ ವಿಚಾರ ನಿಮಗೆ ಸ್ವಲ್ಪ ವಿರುದ್ಧವಾಗಿರುತ್ತೆ. ರಾಹು ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾದ ಪರಿಣಾಮವನ್ನು ಮಾಡ್ಬೋದಾಗಿದೆ. ಹಾಗಾಗಿ ಆಕಸ್ಮಿಕವಾಗಿ ನಷ್ಟ ಆಗುವಂಥದ್ದು, ಕೆಲವೊಮ್ಮೆ ಇತರರ ಮಾತು ನಂಬಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಿದ್ದು ಯಾವುದೇ ರೀತಿಯ ಸ್ವಯಂಕೃತ ಅಪರಾಧಗಳನ್ನು ಮಾಡುವಂಥದ್ದು ಮುಂತಾದ ಬುದ್ಧಿಗಳು ಬರ್ಬೋದು. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಕಲಹ ವಾಗ್ವಾದಗಳು ಸಹ ರಾಹುವಿನಿಂದ ಕೆಲವೊಮ್ಮೆ ಬರ್ಬೋದು. ಕೇತು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮವಾಗಿದ್ದಾನೆ. ಕೇತುವಿನ ಆಶೀರ್ವಾದ ನಿಮಗೆ ತಿಂಗಳು ಪೂರ್ತಿಯಾಗಿ ಪೂರಕವಾಗಿ ಉತ್ತಮವಾಗಿರುತ್ತೆ. ಆಕಸ್ಮಿಕ ಧನ ಲಾಭ ಆಗಬಹುದು, ವ್ಯಾಪಾರ ಉದ್ಯಮ ಪ್ರಗತಿ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕ್ಷಿಪ್ರವಾಗಿ ಆಗುವಂಥದ್ದು, ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥದ್ದು, ವಿದೇಶದ ಕಂಪನಿ ವಿದೇಶ ಮೂಲದ ಉದ್ಯೋಗ ಸಿಗುವಂಥದ್ದು, ವಿದೇಶ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಈ ರೀತಿ ಅನೇಕ ಉತ್ತಮ ಪರಿಣಾಮಗಳು ಕೇತು ಸಹ ನಿಮಗೆ ಕೊಡಲಿದ್ದಾನೆ. ಹಾಗಾಗಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗಿನ ಗ್ರಹಗಳಲ್ಲಿ ಗಮನಿಸಿದಾಗ ನಿಮಗೆ ಅಲ್ಲಿ 5 ಗ್ರಹಗಳು ಅಥವಾ 6 ಗ್ರಹಗಳು ಒಂದೊಂದು ಹಂತದಲ್ಲಿ ಉತ್ತಮ ಫಲವನ್ನು ಕೊಡುವಂಥದ್ದು ಉತ್ತಮ ಪರಿಣಾಮ ಈ ತಿಂಗಳಲ್ಲಿ ಬಂದಿದೆ. ಅದನ್ನು ನೀವು ಅರಿತುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ ರೀತಿ ಇದೆ ಅಂತ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ. ನವಂಬರ್ 1 ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ನವಂಬರ್ 1 ಅದು ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ನಷ್ಟ ಕಷ್ಟಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ನವಂಬರ್ 1ರಂದು ಬರ್ಬೋದು. 2, 3, 4, 5 ನಿಮಗೆ 4 ದಿನಗಳು ಚಂದ್ರನು ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಜಯ, ಲಾಭ, ಸುಖ ಇದೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಈ 4 ದಿನಗಳಲ್ಲಿ ಕ್ಷಿಪ್ರವಾಗಿ ಆಗಲಿವೆ. 2, 3, 4, 5ರಲ್ಲಿ 6, 7, 8, 9 ನಿಮಗೆ ಸಾಮಾನ್ಯ ಫಲ ಎಂದು ಕಂಡುಬಂದಿದೆ. 6, 7, 8, 9ರಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಬದಲಾವಣೆಗಳಿಲ್ಲ. ಆದರೆ ನಿಮ್ಮ ಉದ್ಯೋಗ, ವ್ಯಾಪಾರ, ಶಿಕ್ಷಣ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. 10, 11, 12 10, 11, 12 ಸ್ವಲ್ಪ ನಷ್ಟ ಕಷ್ಟದ ಸಾಧ್ಯತೆ, ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ 10, 11, 12ರಲ್ಲಿ ಬರುತ್ತೆ. 13, 14 ನಿಮ್ಮ ಪಾಲಿಗೆ ಉತ್ತಮದಿನ. 13, 14ರಲ್ಲಿ ಚಂದ್ರನ ಬೆಂಬಲ ಬಹಳ ಚೆನ್ನಾಗಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅದಕ್ಕೆ ಹಣಕಾಸಿನ ನೆರವು ಚೆನ್ನಾಗಾಗುವಂಥದ್ದು, ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಪ್ರಗತಿ, ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇರುತ್ತೆ. 15, 16, 17 ಮಿಶ್ರ ಫಲಗಳ ಸೂಚನೆ. ಬಾಂಧವ್ಯದಲ್ಲಿ ಕೊರತೆ, ಬಂಧುಗಳಲ್ಲಿ ಜಗಳ ಅಥವಾ ಮಾತಿನ ಕಲಹ, ತಂದೆ ತಾಯಿಯಲ್ಲೂ ಅಥವಾ ಪ್ರತಿಪತ್ನಿಯಲ್ಲೂ ವಿರುದ್ಧದ ಮಾತುಗಳು ಬರ್ಬೋದು. 3ನೇ ವ್ಯಕ್ತಿಗಳ ಚಾಡಿ ಮಾತಿನಿಂದ ಮನೆಯಲ್ಲಿ ಏನಾದರೂ ಅಹಿತಕರ ವಾತಾವರಣ ಜರಗಬಹುದು. 15, 16, 17ರಲ್ಲಿ 18, 19 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಬಾಂಧವ್ಯದಲ್ಲಿ ಸಹ ಕೊರತೆಗಳು 18, 19ರಲ್ಲಿ ಬರ್ಬೋದು. 20, 21, 22, 23, 24 ಅಂದರೆ 20ರಿಂದ 24ರವರೆಗೆ 5 ದಿನಗಳು 21, 22, 23, 24ರವರೆಗೆ 5 ದಿನಗಳು ನಿಮಗೆ ಪೂರಕವಾಗಿವೆ. ಉತ್ತಮ ಜಯ, ಲಾಭ, ಸುಖ, ಶಾಂತಿ ಇದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಇದೇ ಕಾಲದಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಸಹ ಅದ್ಭುತವಾಗಿರೋ ಕಾರಣ 20ರಿಂದ 24ರ ಅವಧಿಯನ್ನು ನೀವು ಮಾರ್ಕ್ ಮಾಡಿಕೊಂಡು ಅದನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳಿ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಯಾವುದೇ ಭೇಟಿ ಮಾಡಲಿಕ್ಕೆ, ಒಪ್ಪಂದ ಮಾಡಲಿಕ್ಕೆ, ಯಾವುದೇ ಮಾತುಕತೆ ಮಾಡಲಿಕ್ಕೆ, ಯಾವುದರ ಆರಂಭಗಳನ್ನು ಮಾಡಲಿಕ್ಕೆ ಬಹಳ ಅದ್ಭುತವಾದ ಅವಕಾಶ 20ರಿಂದ 24ರವರೆಗೆ ಇದೆ. ಗ್ರಹ ಬೆಂಬಲ ಬಹಳ ಚೆನ್ನಾಗಿರುವಂಥದ್ದು. ಇನ್ನು 25, 26 ಸಾಮಾನ್ಯ ದಿನದಂದು ಕಂಡು ಬಂದಿದೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗುವಂಥ ಸಹಿತ 25, 26ರಲ್ಲಿ. 27, 28 ಅಷ್ಟೇನು ಉತ್ತಮವಾಗಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು. ಇನ್ನು 29, 30 ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. 29, 30ರಲ್ಲಿ ಯಶಸ್ಸು, ಜಯ, ಲಾಭ ಇದೆ. ಹಣಕಾಸಿನವರು ಚೆನ್ನಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಚಂದ್ರನ ಅನುಗ್ರಹದಿಂದ ಆಗಲಿವೆ. ಹಾಗಾಗಿ ಚಂದ್ರನು ನಿಮಗೆ ಈ ತಿಂಗಳಲ್ಲಿ ಸುಮಾರು 19 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಬರಲಿದೆ. ಆ ದಿನಗಳನ್ನು ನೀವು ನೋಟ್ ಮಾಡಿಕೊಂಡು ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ 6+1 ಅಂದರೆ ಚಂದ್ರ ಸೇರಿಸಿದಾಗ 6 ಅಥವಾ 7 ಗ್ರಹಗಳು ಈ ತಿಂಗಳಲ್ಲಿ ಉತ್ತಮವಾದ ಫಲಿತಾಂಶ ಕೊಡಲಿವೆ. ನಿರಂತರವಾಗಿ 5 ಗ್ರಹಗಳ ಒಂದು ಆಶೀರ್ವಾದ ನಿಮಗೆ ಇರಲಿದೆ. ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ನಿಮಗೆ ಸೂರ್ಯ, ಮಂಗಳ, ಬುಧ, ಗುರುಗಳ ವಿಶೇಷವಾದ ಅಪರೂಪದ ಒಂದು ಆಶೀರ್ವಾದ ಸಿಗಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಇರತಕ್ಕಂಥ ಸಣ್ಣ ಪುಟ್ಟ ದೋಷಗಳು ಸಹ ಇರ್ತವೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆಯಾ ದಿನಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ನೀವು ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಕೇತ. ಅದು 16ರಿಂದ ನೀವು ಆರಂಭ ಆಗುತ್ತೆ. ಹಾಗಾಗಿ ತಿಂಗಳ 16ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳಿ. ಮಂಗಳನ ಸಂಖ್ಯೆ 9 ಮತ್ತು ಕೆಂಪು ಬಣ್ಣ ಅದು ರೆಡ್ ಅಥವಾ ಕೆಂಪು ಬಣ್ಣ ನಂಬರ್ 9 ನೀವು ಮಾಸ ಪೂರ್ತಿ ಬಳಸ್ಕೋಬೋದು. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇಸುವಿನ ಸಂಕೇತ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7 ತಿಂಗಳು ಪೂರ್ತಿ ಬಳಸ್ಬೋದು. ಕೇತು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದೇನೆ. ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಗುರುವಿನ ಸಂಕೇತ. ನಿಮಗೆ ತಿಂಗಳ 10ನೇ ತಾರೀಕುವರೆಗೂ ಗುರುವಿನ ವಿಶೇಷದ ಬೆಂಬಲ ಇರುತ್ತೆ. ಅಲ್ಲಿವರೆಗೂ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ಬಳಸ್ಕೊಳ್ಳುವಂಥದ್ದು. ಇನ್ನು ಶುಕ್ರನ ನಿಮಗೆ ಬೆಂಬಲ 25ರವರೆಗೂ ಇರುತ್ತೆ. ಹಾಗೆ 25ರವರೆಗೂ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ಬಳಸ್ಕೊಳ್ಳುವಂಥದ್ದು. ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರ ಅನುಗ್ರಹವಿರುವಂತಹ 19 ದಿನಗಳಲ್ಲಿ ನೀವು ಬಳಸ್ಕೊಳ್ಳುವಂಥದ್ದು.
ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ನಿಮಗೆ ಇರುತ್ತೆ. ಆ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು, ನರಸಿಂಹ ಸ್ವಾಮಿ, ಸುಬ್ರಹ್ಮಣ್ಯ ಭಕ್ತಿ ಮಾಡುವಂಥದ್ದು, ವೆಂಕಟೇಶ್ವರ ಅಥವಾ ನಾರಾಯಣ ಸ್ವರೂಪದ ಭಕ್ತಿಯನ್ನು ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡೆಯ ಸ್ತೋತ್ರಗಳನ್ನು ಮಾಡುವಂಥದ್ದು, ಜೊತೆಗೆ ಯಾವುದೇ ರೀತಿಯ ದಾನ ಧರ್ಮಗಳನ್ನು ಮಾಡೋದ್ರಿಂದ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಅದ್ಭುತವಾದ ಅದೃಷ್ಟ ಒರೆದು ಬರುವಂಥದ್ದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ನವೆಂಬರ್ ತಿಂಗಳಲ್ಲಿ ನಿಮಗೆ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಕಟಕ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಕಟಕ ಅಥವಾ ಕರ್ಕಾಟಕ ರಾಶಿಗೆ ನವೆಂಬರ್ ತಿಂಗಳು ಬಹಳ ಒಂದು ತ್ರಾಸದಾಯಕವಾದ ಫಲಿತಾಂಶವನ್ನು ಸೂಚನೆ ಮಾಡ್ತಾ ಇದೆ. ಈ ತಿಂಗಳ ವಾಕ್ಯದಲ್ಲಿ ಬಂದಂತೆ ನಿಮಗೆ ಕಠಿಣ ಸವಾಲುಗಳ ಸರಮಾಲೆ, ಕುಗ್ಗಬಹುದು ಬಾಂಧವ್ಯದ ನೆಲೆ ಅಂತ ಒಂದು ವಾಕ್ಯ ಬಂದಿದೆ. ಅಂದರೆ ಕಠಿಣ ಸವಾಲುಗಳು ಸರಮಾಲೆಯಂತೆ ಒಂದೊಂದಾಗಿ ಒಂದರ ಬರ್ತಾ ಇರ್ತವೆ. ಜೊತೆಗೆ ನಿಮ್ಮ ಬಾಂಧವ್ಯ ಯಾರ್ಯಾರ ಜೊತೆಗೆ ಬಾಂಧವ್ಯ ಇರುತ್ತೆ ಅದಕ್ಕೆ ಏಟು ಬೀಳುವಂಥ ಒಂದು ಘಟನೆಗಳು ಈ ತಿಂಗಳಲ್ಲಿ ಜರಗಬಹುದು. ಹಾಗಾಗಿ ತನು ಮನ ಧನದಲ್ಲಿ ವಿಚಾರವಾಗಿ ಈ ತಿಂಗಳು ಅಷ್ಟೇನೂ ನಿಮಗೆ ಪೂರಕವಾಗಿಲ್ಲ, ಅದೃಷ್ಟದಾಯಕವಾಗಿಯೂ ಆಗಿರೋದಿಲ್ಲ. ಈ ಗ್ರಹಗಳ ವೈಪರೀತ್ಯ ಅನ್ನೋದೇ ಕೆಲವೊಂದು ಹಂತಗಳಲ್ಲಿ ನಾವು ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿದರೆ ಯಾರೂ ಆತಂಕ ಅಥವಾ ಭಯ ಪಡುವಂಥದ್ದೇನಿಲ್ಲ. ಇವೆಲ್ಲವೂ ಸಹಜವಾಗಿ ನಡೆಯುವಂಥ ಏರುಪೇರಿನ ಘಟನೆಗಳು. ಈ ತಿಂಗಳು ನಿಮಗೆ ಅಲ್ಲಿ ಶುಕ್ರನ ಒಂದು ಅನುಗ್ರಹ ಹೊರತುಪಡಿಸಿದರೆ ಯಾವುದೇ ಗ್ರಹಗಳು ತಿಂಗಳ ಪೂರ್ತಿ ನಿಮಗೆ ಪೂರಕವಾಗಿಲ್ಲ. ಮಧ್ಯೆ ಮಧ್ಯೆ ಕೆಲವೊಂದು ದಿನಗಳಲ್ಲಿ ಚಂದ್ರನ ಬೆಂಬಲ ಅಷ್ಟೇ ಇರುತ್ತೆ. ಹಾಗಾಗಿ ನಿಮಗೆ ಈ ನಿಮ್ಮ ರಾಷ್ಟ್ರಾಧಿಪತಿಯಾದ ಚಂದ್ರನೇ ಈ ತಿಂಗಳ ರಕ್ಷಕ, ಜೊತೆಗೆ ಶುಕ್ರನೇ ನಿಮಗೆ ಒಂದು ಆಧಾರ. ಅದರ ಹೊರತು ಇತರ 7 ಗ್ರಹಗಳು ನಿಮಗೆ ವಿರುದ್ಧವಾಗಿ ಇದ್ದಾವೆ. ಹಾಗಾಗಿ 7 ಗ್ರಹಗಳ ವೈರುಧ್ಯವನ್ನು ನೀವೀಗ ಈ ತಿಂಗಳಲ್ಲಿ ಎದುರಿಸಬೇಕಂತಹ ಕಠಿಣವಾದ ಸವಾಲು ಈ ಕಟಕ ರಾಶಿಯವರ ಮುಂದೆ ಇರುತ್ತೆ. ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನೋ ನೋಡಿದಾಗ ಸೂರ್ಯನು ನಿಮಗೆ ತಿಂಗಳ ಪೂರ್ತಿಯಾಗಿ ಆತನು ವಿರುದ್ಧವಾಗಿ ಇರ್ತಾನೆ. ತುಲಾ ರಾಶಿಯಲ್ಲಿದ್ದಾಗಲೂ ಆತನಿಂದ ನಿಮಗೆ ಯಾವುದೇ ಉತ್ತಮ ಪರಿಣಾಮಗಳಿಲ್ಲ. 16ಕ್ಕೆ ಸೂರ್ಯನ ವರ್ಷಿಕ ಪ್ರವೇಶ ಆಗುತ್ತೆ, ಆಗಲೂ ನಿಮಗೆ ಸೂರ್ಯನಿಂದ ವಿರುದ್ಧ ಪರಿಣಾಮಗಳಾಗುತ್ತವೆ. ಹಾಗಾಗಿ ಅಲ್ಲಿ ಕಲಹ, ಬಾಂಧವ್ಯದ ಕೊರತೆ, ತೃಪ್ತಿ, ಅತೃಪ್ತಿ, ಹತಾಶೆಗಳು ಮೂಡುವಂಥದ್ದು, ತಂದೆ ಮಕ್ಕಳ ಕಲಹ, ಪತಿ ಪತ್ನಿಯರ ಕಲಹ, ಅಥವಾ ಹಿರಿಯರಲ್ಲಿ ವಿರೋಧ, ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು. ಹಾಗಾಗಿ ಬಾಂಧವ್ಯ ಕುಗ್ಗಬಹುದು, ಬಾಂಧವ್ಯದ ನೆಲೆ ಕುಗ್ಬೋದು ಅಂತ ಒಂದು ವಾದಿಕೆ ಬರುತ್ತೆ. ಹಾಗಾಗಿ ಇಂಥ ಜಗಳ ಅಥವಾ ಕಲಹಗಳು ಅತಿರೇಕಕ್ಕೆ ಹೋಗಿ ನೀವು ಯಾರ ಜೊತೆಗೆ ವಾಸವಾಗಿದ್ದರೋ, ಉದಾಹರಣೆಗೆ ತಂದೆ ತಾಯಿ ಜೊತೆಗಿದ್ರೆ ಅವರಿಂದ ಬೇರ್ಪಟ್ಟು ಬೇರೆ ನೆಲೆಗೆ ಅಂದರೆ ಬೇರೆ ಮನೆ ಮಾಡುವಂಥದ್ದು ವಿಚಾರ ಬರ್ಬೋದು. ಇನ್ನು ಕೆಲವರಿಗೆ ಅತ್ತೆ ಮಾವರ ಜೊತೆಗೆ ಕಲಹಗಳು, ವಾಗ್ವಾದಗಳು ಜಾಸ್ತಿಯಾಗಿ ಅಲ್ಲಿಂದ ಬೇರ್ಪಟ್ಟು ಬೇರೆ ಮನೆಗೆ ನೀವು ಹೋಗುವಂಥದ್ದು ಘಟನೆಗಳು, ಅಥವಾ ಉದ್ಯೋಗ ಸ್ಥಳದಲ್ಲಿದ್ದರೆ ಉದ್ಯೋಗದ ಒಂದು ಮೇಲಾಧಿಕಾರಿಗಳ ಜೊತೆಗೆ ನಿಮಗೆ ವಾಗ್ವಾದಾಗಿ ನೀವು ಜಾಬನ್ನೇ ಬಿಡುವಂಥದ್ದು, ಈ ರೀತಿ ನೆಲೆಯನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ನೀವು ಯಾವುದೇ ರೀತಿಯ ಒಂದು ಅಸ್ಥಿರತೆಗೆ ಒಳಗಾಗುವಂಥ ಘಟನೆ ಸೂರ್ಯನ ಒಂದು ಅಡ್ಡ ಪರಿಣಾಮದಿಂದ ಜರಗಬಹುದಾಗಿದೆ. ಯಾಕಂದರೆ ಅಲ್ಲಿ ಇತರ ಯಾವುದೇ ಗ್ರಹಗಳು ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಈ ಕಾಲದಲ್ಲಿ ಇತರ ಗ್ರಹಗಳ ಒಂದು ಅನುಗ್ರಹ ಇದ್ದಾಗ ಅಲ್ಲಿ ಇದೆಲ್ಲ ಅಡ್ಡ ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಕಡಿಮೆ ಆಗುವಂಥ ಅಂಶಗಳೆಲ್ಲ ಸೂರ್ಯನ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿದೆ. ಹಾಗಾಗಿ ಅಂತಹ ವಿಚಾರದ ಬಗ್ಗೆ ಎಚ್ಚರವಾಗಿರಬೇಕು. ಮಾತು, ನಡವಳಿಕೆ, ಆದಷ್ಟು ಕಲಹವನ್ನು, ಜಗಳವನ್ನು ತಪ್ಪಿಸಿಕೊಳ್ಳಿ. ಜೊತೆಗೆ ಯಾವುದೇ ವಿವಾದದಲ್ಲಿ ಸಿಲುಕಿಕೊಳ್ಳದಂತೆ ಎಚ್ಚರವಾಗಿ ಇರಬೇಕಾಗತ್ತೆ. ಇನ್ನು ಸೂರ್ಯನ ಬಳಿಕ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ಹಾಗೆ ನಿಮಗೆ ಅಲ್ಲಿ ಅನೇಕ ರೀತಿಯ ಕಲಹ, ವಾಗ್ವಾದಗಳಿಗೆ, ಅತೃಪ್ತಿ, ಹತಾಶೆಗಳಿಗೆ, ಜೊತೆಗೆ ಈ ರೀತಿಯ ಕಲಹಗಳಿಗೆ ಕಾರಣ ಆಗ್ತಾನೆ. ವಿಶೇಷವಾಗಿ ಸೋದರ ವರ್ಗದಲ್ಲೋ ಅಥವಾ ಮನೆಯ ಸದಸ್ಯರಲ್ಲೋ ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯ ಸ್ವಲ್ಪ ಹದಗೆಡುತ್ತೆ. ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಉದ್ಯೋಗ ಸ್ಥಳದಲ್ಲಿ ಹಾಗೆ ಸಹೋದ್ಯೋಗಿಗಳಿಂದ ನಿಮಗೆ ಕಿರುಕುಳಗಳು ಹೆಚ್ಚಳ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಗಮನ ಬೇಕು. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾದ ಸ್ಥಾನದಲ್ಲಿದ್ದಾನೆ. ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಮನಸ್ಸಿಗೆ ಅತೃಪ್ತಿಯಾಗುವಂಥ ಘಟನೆಗಳು ಜರುಗುವಂಥದ್ದು, ಇತರರ ಚಾಡಿ ಮಾತಿನಿಂದ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮಗಳು ಬರ್ಬೋದು, ಅಥವಾ ಶಿಸ್ತಿನ ಕ್ರಮ ಅಂತ ಹೇಳ್ತೇವೆ, ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ ಈ ಸಂಸ್ಥೆಗಳಲ್ಲಿ, ಕಂಪನಿಗಳೆಲ್ಲ ತೆಗೊಳ್ತಾರೆ, ಅಂಥ ಒಂದು ಆ್ಯಕ್ಷನ್ಗಳು ನಿಮಗೆ ಬರ್ಬೋದು. ಸಸ್ಪೆನ್ಷನ್ ಆಗುವಂಥದ್ದು ಮುಂತಾದ ಕಹಿ ಅನುಭವಗಳು ಉದ್ಯೋಗಿಗಳಿಗೆ ಆಗ್ಬೋದು, ಅಥವಾ ಸ್ವಂತ ಉದ್ಯಮ, ವ್ಯಾಪಾರ, ವೃತ್ತಿ ನಡೆಸಲು ಯಾವುದೇ ರೀತಿಯ ಕಿರುಕುಳ ಈ ಸಾರ್ವಜನಿಕ ವಲಯದಿಂದ, ಸರ್ಕಾರಿ ಅಧಿಕಾರಿಗಳಿಂದ, ನೌಕರರಿಂದ ನಿಮಗೆ ಬರ್ಬೋದಾಗಿದೆ. ಹಾಗಾಗಿ ಬುಧನು ಸಹ ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿದ್ದಾನೆ. ಇನ್ನು ಗುರುಬಲ ನಿಮಗೆ ಗೊತ್ತಿರುವಂತೆ ನಿಮಗೆ ಗುರುಬಲ ಈಗಲೂ ಇರೋದಿಲ್ಲ, ಹಿಂದೆನೂ ಇರಲಿಲ್ಲ. ಗುರು ನಿಮ್ಮ ಜನ್ಮರಾಶಿಗೆ ಬಂದಿದ್ದಾನೆ. ಆದರೆ ಬಂದಿರೋ ಗುರುವಿನಿಂದ ನಿಮಗೆ ಯಾವುದೇ ರೀತಿಯ ಉತ್ತಮ ಪರಿಣಾಮಗಳು ಆಗೋದಿಲ್ಲ. ಎಲ್ಲ ರೀತಿಯಲ್ಲಿ ಅಡೆತಡೆ, ಹಿನ್ನಡೆಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಕೊರತೆ ಬರುವಂಥದ್ದು, ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗೆ ಮತ್ತೆ ಮರುಕಳಿಸುವಂಥದ್ದು, ಯಾವುದೇ ರೀತಿಯ ಒಂದು ಕೆಲಸದ ಪ್ರಯತ್ನದಲ್ಲಿ ನಿಮಗೆ ಕೋರ್ಟ್ ಕಚೇರಿ ಕೆಲಸಗಳಿಗೆ ಹಿನ್ನಡೆ ಆಗುವಂಥದ್ದು, ಹಿಂದೆ ನಿಮ್ಮ ಜೊತೆಗಿದ್ದ ಮಿತ್ರರು, ಬಂಧುಗಳು ಅಥವಾ ರಿಲೇಟಿವ್ಗಳು ಈಗ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ಅನಿರೀಕ್ಷಿತವಾದ ಘಟನೆಗಳಿಂದ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾಗುವಂಥದ್ದು, ಈ ರೀತಿಯ ಘಟನೆಗಳು ಜರಗಬಹುದು. ಹಾಗಾಗಿ ಕಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ಸಹ ಅಷ್ಟು ಉತ್ತಮವಾಗಿಲ್ಲ. ಮುಂದೆ ಶುಕ್ರನ ವಿಚಾರ ಆಗಲೇ ನಿಮಗೆ ಹೇಳಿದ್ದೇನೆ. ಶುಕ್ರನು ಮಾತ್ರ ನಿಮಗೆ ಈ ತಿಂಗಳಲ್ಲಿ ಆಶೀರ್ವಾದ ಮಾಡ್ತಾನೆ.
ಅವನಿಂದ ನಾವು ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಶುಕ್ರನು ನಿಮಗೆ ಹಣಕಾಸಿನ ಕೊರತೆಯನ್ನು ನಿರೀಕ್ಷಿಸ್ತಾನೆ. ಆದಾಯಗಳೇನು ಕೊರತೆ ಬರೋದಿಲ್ಲ. ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಪ್ರಯಾಣ, ಪ್ರವಾಸ ಮುಂತಾದವುಗಳಿಗೆ ಆತನು ಸಹಕಾರಿಯಾಗ್ತಾನೆ. ಇನ್ನು ಈ ವಿರುದ್ಧ ಲಿಂಗದವರಿಂದ ನಿಮಗೆ ಕೆಲವೊಮ್ಮೆ ಸಹಾಯ ಆಗ್ಬೋದು. ಅಂದರೆ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರ ಮೂಲಕ ಯಾವುದೇ ರೀತಿಯ ಸಹಾಯಗಳು ಆಗುವಂಥದ್ದು. ಇನ್ನು ಹಿಂದೆ ಮಾಡಿದಂಥ ಉಳಿತಾಯ ಅಥವಾ ಹೂಡಿಕೆಗಳಿಗೆ ಈಗ ಸ್ವಲ್ಪ ಮಟ್ಟಿಗೆ ಉತ್ತಮ ಪ್ರತಿಫಲಗಳು ಬಂದು ನಿಮಗೆ ಕಷ್ಟ ಕಾಲದಲ್ಲಿ ಹಣದ ಒಂದು ಹರಿವು ಚೆನ್ನಾಗಾಗುವಂಥದ್ದು ಮುಂತಾದ ಘಟನೆಗಳಿಗೆ ನಿಮಗೆ ಶುಕ್ರನು ಆಸರೆಯಾಗಿದ್ದಾನೆ. ಹಾಗಾಗಿ ಆಪತ್ ಬಾಂಧವರು ನಿಮಗೆ ಶುಕ್ರ ಮತ್ತು ಚಂದ್ರ ಮಾತ್ರ ಈ ತಿಂಗಳಲ್ಲಿ ಆಪತ್ ಬಾಂಧವರಾಗಿದ್ದಾರೆ. ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ಸ್ವಲ್ಪ ಸಮಾಧಾನಕರವಾದ ಪರಿಣಾಮವನ್ನು ಮಾಡ್ತೇವೆ. ಇನ್ನು ಶನಿ ಮಹಾರಾಜರು ನಿಮಗೆ ಈ ತಿಂಗಳಲ್ಲಿ ಯಾವುದೇ ರೀತಿಯ ಉತ್ತಮ ಫಲವನ್ನು ಕೊಡಲಾರರು. ಆರಂಭದಲ್ಲಿ ಅವರು ವಕ್ರಗತಿ ಇರ್ತಾರೆ. 28ರಿಂದ ಅವರ ರುಜುಗತಿ ಆರಂಭ ಆಗುತ್ತೆ. ಎರಡೂ ಅವಧಿ ಸಹ ನಿಮಗೆ ಯಾವುದೇ ರೀತಿಯ ಒಂದು ಉತ್ತಮ ಪರಿಣಾಮವನ್ನು ಕೊಡ್ತಾ ಇಲ್ಲ. ಜೊತೆಗೆ ಕೆಲವೊಂದು ಅಡ್ಡ ಪರಿಣಾಮಗಳು ತಿಂಗಳ ಕೊನೆಗೆ ನಿಮಗೆ ಕಾಣಿಸ್ಬೋದು. ಕಲಹ, ವಾಗ್ವಾದ, ಭಯ, ಶತ್ರು ಪೀಡೆಗಳು 28ರಿಂದ ನಿಮಗೆ ಸ್ವಲ್ಪ ಅನುಭವಕ್ಕೆ ಬರ್ಬೋದಾಗಿದೆ. ರಾಹು ಕೇತುಗಳು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿಯೇ ಇದ್ದಾರೆ. ಅವರಲ್ಲಿ ಯಾವುದೇ ಪರಿವರ್ತನೆ ಇಲ್ಲ. ಹಾಗಾಗಿ ಅಷ್ಟಮದ ರಾಹು ನಿಮಗೆ ಆರೋಗ್ಯದ ಸಮಸ್ಯೆ ತಂದು ನೋಡ್ಬೋದು. ಹೊಟ್ಟೆ ನೋವು, ಅಜೀರ್ಣ ಅಥವಾ ಬೆನ್ನು ನೋವು ಅಥವಾ ಹಿಂದೆ ಇದ್ದಂಥ ಯಾವುದೇ ನೋವುಗಳು ಕಾಣ್ಬೋದು. ಇನ್ನು ಸ್ತ್ರೀಯರಿಗೆ ಗರ್ಭಾಶಯ, ಗರ್ಭಕೋಶ ಅಥವಾ ಈ ಯುರಿನರಿ ಟ್ರ್ಯಾಕ್ಟ್ ಮುಂತಾದವುಗಳ ಸಮಸ್ಯೆಗಳು ಕೆಲವರಿಗೆ ಕಾಣ್ಬೋದು. ಇನ್ನು ಕೆಲವರಿಗೆ ಲಿವರ್ ಅಥವಾ ಕಿಡ್ನಿಗೆ ಸಂಬಂಧಿತವಾದ ಸ್ಟೋನ್ಗಳು ಅಥವಾ ಕಲ್ಲುಗಳು ಆಗುವಂಥ ಇತ್ಯಾದಿ ಸಮಸ್ಯೆಗಳು ಕೆಲವರಿಗೆ ಎದುರಾಗ್ಬೋದು. ಹಾಗಾಗಿ ರಾಹು ಸಹ ನಿಮಗೆ ಆರೋಗ್ಯದ ಮೇಲೆ ತುಂಬ ಗಂಭೀರ ಅಡ್ಡ ಪರಿಣಾಮ ಎದುರಾಗ್ಬೋದು. ಜೊತೆಗೆ ಯಂತ್ರ ವಾಹನ ಚಲಾವಣೆಯಲ್ಲಿ ಸಹ ಸಣ್ಣ ಪುಟ್ಟ ಅವಘಡಗಳು ಸಹ ಎದುರಾಗ್ಬೋದು. ಆ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಕೇತು ನಿಮಗೆ ನಿಮ್ಮ ಒಂದು ಆದಾಯಕ್ಕೆ ಅಥವಾ ಹಣಕ್ಕೆ ಕೊರತೆ ಬರ್ತಾನೆ. ನಿಮ್ಮ ಹಣಕಾಸಿನ ನಷ್ಟ ಆಗಲಿಕ್ಕೆ ಆಗಲಿ ಅಥವಾ ವಸ್ತು ಒಡವೆಗಳು ಕಳ್ಳತನ ಕಳವಾಗುವಂಥದ್ದಾಗಲಿ ಅದು ಯಾವುದೇ ರೀತಿಯ ನಿಮ್ಮ ಒಂದು ಪ್ರಯತ್ನಗಳಲ್ಲಿ ವೈಫಲ್ಯಗಳು ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಅನಿರೀಕ್ಷಿತ ಖರ್ಚುಗಳು ತರಲಿಕ್ಕೆ, ಕೌಟುಂಬಿಕ ವಿವಾದಗಳು ಹೇಳಲಿಕ್ಕೆ ಅಥವಾ ಹಿಂದೆ ನೀವು ನಿಮ್ಮ ಯಾವುದೇ ರಿಲೇಟಿವ್ಗಳಲ್ಲಿ ಹಣವನ್ನು ಕೊಟ್ಟಿದ್ದೀರಾ, ಅವರು ಈಗ ಹಣ ಕೊಡದಿರೋದು ಅಥವಾ ನೀವು ಯಾರೆಲ್ಲ ಹಣವನ್ನು ಪಡೆದಿದ್ದೀರಾ ಹಣಕಾಸಿಗೆ ಸಂಬಂಧಪಟ್ಟ ಅವರಿಗೆ ನಿಮ್ಮಲ್ಲಿ ಜಗಳವನ್ನು ಮಾಡುವಂಥ ಮುಂತಾದ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಈ ತಿಂಗಳಲ್ಲಿ ಎದುರಾಗಬಹುದು ಕೇತುವಿನಿಂದಾಗಿ. ಹಾಗಾಗಿ ಅಲ್ಲಿ ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳನ್ನು ನೋಡಿದಾಗ ಕೇವಲ ನಿಮಗೆ ಶುಕ್ರನಷ್ಟೇ ನಿಮಗೆ ಇದರಲ್ಲಿ ಪೂರಕವಾಗಿರುವಂತಹದ್ದು ಗೊತ್ತಾಗಿದೆ. ಇನ್ನು ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರನು ನಿಮಗೆ ಯಾವ ರೀತಿ ಸಹಾಯ ಮಾಡ್ತಾನೆ ನೋಡೋಣ. ನಿಮ್ಮ ರಾಶಿಯಾಧಿಪತಿ ಚಂದ್ರನೇ ಆಗಿದ್ದಾನೆ. ಆತನೇ ನಿಮಗೆ ಮಧ್ಯೆ ಮಧ್ಯೆ ಕೆಲವೊಮ್ಮೆ ನಿಮಗೆ ರಕ್ಷಣೆಯನ್ನು ಕೊಡ್ತಾನೆ. ಶುಕ್ರನನ್ನು ಹೊರತುಪಡಿಸಿದರೆ ಕೇವಲ ಚಂದ್ರನಷ್ಟೇ ನಿಮಗೆ ಈ ತಿಂಗಳಲ್ಲಿ ಕಾಯುವಂಥ ಗ್ರಹ ಆಗಿದ್ದಾನೆ. ಚಂದ್ರ ಅನುಗ್ರಹ ನಿಮಗೆ ಯಾವ್ಯಾವ ದಿನಗಳಲ್ಲಿ ಯಾವ ರೀತಿ ಇದನ್ನು ಗಮನಿಸಿದಾಗ ತಿಂಗಳ ಆರಂಭದ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. 1, 2, 3ರಲ್ಲಿ ಚಂದ್ರ ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ 1ರಿಂದ 3ರವರೆಗೆ ಇದೆ. 4, 5, 6, 7 ನಿರಂತರವಾಗಿ 4 ದಿನಗಳು ಚಂದ್ರ ನಿಮಗೆ ಪೂರಕವಾಗಿದ್ದಾನೆ. ಕರ್ಮ ಮತ್ತು ಲಾಭದಿಂದ ಕೊಡುವಂತಹ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು 4, 5, 6, 7ರಲ್ಲಿ ಕೊಡಲಿದ್ದಾನೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ 4 ದಿನ ಆಯ್ಕೆ ಮಾಡಿಕೊಳ್ಳಿ, ಇಲ್ಲಿ ಮಾಡ್ಕೋಬೋದಾಗಿದೆ. ಜೊತೆಗೆ ಪ್ರಮುಖವಾದ ನಿರ್ಧಾರ, ಒಪ್ಪಂದ, ಸಹಿ ಮಾಡಲಿಕ್ಕೆ ಸಹ ಈ 4 ದಿನಗಳು ಉತ್ತಮವಾಗಿವೆ. ಇನ್ನು 8, 9, 10 ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. 8, 9, 10ರಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದ, ಕೆಲವೊಮ್ಮೆ ಅಡೆತಡೆಗಳು ಬರುವಂಥದ್ದು, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಶಾಂತಿಯ ಘಟನೆಗಳು ಆಗಲೇ. 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. 11, 12ರಲ್ಲಿ ಮತ್ತೊಮ್ಮೆ ಚಂದ್ರನು ನಿಮಗೆ ಪೂರಕವಾಗಿ ಬಂದಿದ್ದಾನೆ. ಆ ದಿನವನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. 13, 14 ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 13, 14ರಲ್ಲಿ ಎಚ್ಚರವಾಗಿರಬೇಕು. ಹಣಕಾಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೆ ಚಂದ್ರನ ಅನುಗ್ರಹ ಬರ್ತಾ ಇದೆ. 15, 16, 17ರಲ್ಲಿ ವಿಶೇಷವಾದ ಶುಭ ಫಲಗಳು ನಿಮಗೆ ಸಿದ್ಧಿಯಾಗಲಿವೆ. ವ್ಯಾಪಾರ ಉದ್ಯಮ ಪ್ರಗತಿ, ಹಣಕಾಸಿನ ನೆರವು ಚೆನ್ನಾಗಾಗುತ್ತೆ. ಇನ್ನು 18, 19 ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಜಗಳ, ಕಲಹಗಳು ಆಗ್ಬೋದು. ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧಗಳಾಗ್ಬೋದು. ಉದ್ಯೋಗ ಸ್ಥಾನದಲ್ಲಿ ಕಿರಿಕಿರಿಯ ವಾತಾವರಣ ಜರಗಲಿದೆ. 20, 21 ಸಹ ಅಷ್ಟು ಉತ್ತಮವಾಗಿಲ್ಲ. 20, 21, 22ರಲ್ಲಿ ಸಹ ಹಾಗೆ ವೈರುಧ್ಯದ ಘಟನೆಗಳು ಜರಬಹುದು. ಮಾತಿನ ಚಕಮಕಿ ಜರಬಹುದು. ಅವಮಾನಕರ ಘಟನೆಗಳು ಆಗ್ಬೋದು. 23, 24, 25, 26, 27, 23ರಿಂದ 27ರವರೆಗೆ ನಿರಂತರವಾಗಿ 4 ದಿನಗಳು, 5 ದಿನಗಳು ನಿಮಗೆ ಪೂರಕವಾಗಿದ್ದಾವೆ. ಆ 5 ದಿನಗಳಲ್ಲಿ ನಿಮಗೆ ಜಯ, ಲಾಭ, ಕೀರ್ತಿ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಹಾಗಾಗಿ 23ರಿಂದ 27ರ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ ಇದೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಮಾಡ್ಬೋದಾಗಿದೆ. 28, 29 ಮಿಶ್ರ ಫಲಗಳ ಸೂಚನೆ. ಕೊನೆಯ ದಿನ 30 ಸಹ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಖರ್ಚು ವೆಚ್ಚಗಳು ಹೆಚ್ಚಳಾಗಿವೆ. ನಿಷ್ಠುರ ಕಷ್ಟಗಳು ಆಗ್ಬೋದು. ಆರೋಗ್ಯ ಸಮಸ್ಯೆ ಸಹ ಬರ್ಬೋದಾಗಿದೆ. ಹಾಗಾಗಿ ಚಂದ್ರನು ನಿಮಗೆ ಈ ತಿಂಗಳಲ್ಲಿ 16 ದಿನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಆ 16 ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದು ಪ್ರಮುಖವಾದ ಕೆಲಸ ಕಾರ್ಯಗಳು ಆ ದಿನಗಳಲ್ಲಿ ನೀವು ಆಯ್ಕೊಂಡ್ರೆ ಚೆನ್ನಾಗಿ ಉತ್ತಮವಾಗುತ್ತೆ. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಶುಕ್ರ ಮತ್ತು ಚಂದ್ರನ ಹೊರತುಪಡಿಸಿದರೆ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿದ್ದಾವೆ. ಹಾಗಾಗಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ವೈಟ್ ಅಥವಾ ಬಿಳಿಯ ಬಣ್ಣ ಶುಕ್ರನ ಸಂಕೇತ. ಆ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಅಷ್ಟೇ ಈ ತಿಂಗಳಲ್ಲಿ ಬಳಸ್ಕೋಬೋದು. ಇನ್ನು ಚಂದ್ರನ ಅನುಗ್ರಹ ಇರುವಂಥ 16 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಬಳಸ್ಕೋಬೋದಾಗಿದೆ.
ಇನ್ನು ಗ್ರಹಗಳ ವೈಪರೀತ್ಯ ನಿಮಗೆ ಇದೆ. ಅಲ್ಲಿ ರವಿ, ಕುಜ, ಬುಧ, ಗುರು, ಶನಿ, ರಾಹು, ಕೇತುಗಳು ನಿಮಗೆ ವಿರುದ್ಧವಾಗಿದ್ದರ ಕಾರಣ ಆ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು. ಗಣೇಶನ ದೇವರುಗಳ ಸಂದರ್ಭ ಗಣೇಶನ ಸ್ತೋತ್ರ, ಸುಬ್ರಹ್ಮಣ್ಯ ಅಥವಾ ಈ ಕುಮಾರಸ್ವಾಮಿಯ ಸುಬ್ರಹ್ಮಣ್ಯನ ಸ್ತೋತ್ರ, ಸ್ಕಂದ ಸ್ತೋತ್ರಗಳನ್ನು, ನರಸಿಂಹ ಸ್ವಾಮಿಯ ಸ್ತೋತ್ರ, ದೇವಿ ಅಥವಾ ಅಮ್ಮನವರ ಸ್ತೋತ್ರಗಳನ್ನು ಅಥವಾ ನಿಮ್ಮ ಕುಲದೇವಿ ಅಥವಾ ನಿಮ್ಮ ಗ್ರಾಮದ ದೇವಿಯ ಸ್ಥಾನಗಳಿಗೆ ಭೇಟಿ ನೀಡಿ ಅಲ್ಲಿ ದೇವಿಗಳನ್ನು ಮಾಡುವಂಥದ್ದು, ಅಥವಾ ವಿಷ್ಣು, ನಾರಾಯಣ, ರಂಗನಾಥ, ವೆಂಕಟೇಶ್ವರ ಮುಂತಾದ ವಿಷ್ಣುವಿನ ಸ್ವರೂಪದ ಭಕ್ತಿ, ವಿಷ್ಣು ಸಹಸ್ರನಾಮ ಪಠನೆ, ಲಲಿತಾ ಸಹಸ್ರನಾಮ ಪಠನೆ, ಲಲಿತಾ ಅಷ್ಟೋತ್ತರ ಪಠನೆ, ಈ ರೀತಿ ದೇವಿ, ಶಿವ, ವಿಷ್ಣು ಮುಂತಾದ ಶಕ್ತಿಗಳ ನಿರಂತರವಾದ ಭಕ್ತಿಗಳನ್ನು ಮಾಡೋದು. ಅಂಥ ದೇವರುಗಳ ಸಂದರ್ಶನ ಮಾಡೋದಾಗಲಿ, ಹನುಮಾನ್ ಅಥವಾ ಆಂಜನೇಯನ ಸ್ತೋತ್ರ, ಹನುಮಾನ್ ಚಾಲಿಸಗಳನ್ನು ಪಠನೆ ಮಾಡುವಂಥದ್ದು, ಶನಿವಾರ ದಾನ ಧರ್ಮಗಳನ್ನು ಮಾಡೋದು, ಶನಿವಾರ ಅರಳಿ ಬರ ಪ್ರದಕ್ಷಿಣೆ ಮುಂತಾದ ಹಲವಾರು ಉಪಾಯಗಳಿಂದ ನೀವು ಧರ್ಮ ಮಾರ್ಗ, ಭಕ್ತಿ ಮಾರ್ಗ, ದಾನ ಮಾರ್ಗದಿಂದ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಈ ನವೆಂಬರ್ ತಿಂಗಳಲ್ಲಿ ಎಲ್ಲ ಕಟಕ ರಾಶಿಯವರು ಸ್ವಲ್ಪ ಬೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳಿ, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಪ್ರತಿ ಮಾತಿನಲ್ಲೂ ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕು. ಜೊತೆಗೆ ಯಾವುದೇ ರೀತಿಯ ಈ ಮೋಸಕ್ಕೆ, ವಂಚನೆಗೆ, ಆಮಿಷಕ್ಕೆ ಬಲಿಯಾಗುವಂಥ ಸಾಧ್ಯತೆ ಬರುತ್ತೆ. ಅವೆಲ್ಲದರ ಬಗ್ಗೆ ಎಚ್ಚರ ಇರಬೇಕು. ಹಾಗೆ ತನುಮನ ಧನದೊಂದೇ ಸಂಯಮವನ್ನು ಕಾಪಾಡಿಕೊಳ್ಳಿ. ಎಲ್ಲ ಕಟಕ ರಾಶಿಗಳು ನವೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಿಖಿತ ಜಯಲಾಭಗಳು ಸಿದ್ಧಿಯಾಗಲಿ. ಇದೇ ನವೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನೀಗ ಅವಲೋಕಿಸೋಣ. ಸಿಂಹರಾಶಿಗೆ ನವೆಂಬರ್ ತಿಂಗಳಲ್ಲಿ ಅಲ್ಲಿ ಉದ್ಯೋಗ, ಹಣಕಾಸು ಉತ್ತಮ, ಆರೋಗ್ಯ, ನೆಮ್ಮದಿ ಮಧ್ಯಮ ಎಂಬಂತಹ ವಾಕ್ಯ ಈ ತಿಂಗಳಲ್ಲಿ ಬರ್ತಾಯಿದೆ. ಅದರಲ್ಲಿ ಹಣಕಾಸಿಗೆ, ಆದಾಯಕ್ಕೆ, ಉದ್ಯೋಗ, ವ್ಯಾಪಾರ, ವೃತ್ತಿಗೆ ಅದಕ್ಕೇನು ಕೊರತೆ ಇರೋದಿಲ್ಲ. ಅವೆಲ್ಲವರು ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ಆರೋಗ್ಯ ವಿಚಾರನೂ ಹಾಗೂ ಮನಸ್ಸಿನ ನೆಮ್ಮದಿಯ ವಿಚಾರವನ್ನು ಸ್ವಲ್ಪ ಏರುಪೇರಿನ ವಿಚಾರಗಳು ಇರ್ಬೋದು. ಗ್ರಹದ ಚಾರ ಅಂದರೆ ಗ್ರಹಗಳ ಒಂದು ಗತಿಗೆ ಅನುಸಾರವಾಗಿ ಕೆಲವೊಂದು ಗ್ರಹಗಳು ವಿರುದ್ಧವಾಗಿದ್ದಾಗ ಕೆಲವೊಂದು ಆರೋಗ್ಯದ ಮೇಲೂ, ಕೆಲವೊಂದು ಗ್ರಹಗಳ ವೈರುಧ್ಯವು ನಮ್ಮ ಮನಸ್ಸು, ನಡವಳಿಕೆ, ಬಾಂಧವ್ಯದ ಮೇಲೂ ಅಡ್ಡ ಪರಿಣಾಮನ ಬೀರುವಂಥದ್ದಿರುತ್ತೆ. ಹಾಗಾಗಿ ಈಗ ನಿಮಗೆ ಆ ಕಳೆದ ಅಕ್ಟೋಬರ್ 18ರಂದು ಜರುಗಿದಂತಹ ಗುರುವಿನ ಒಂದು ಪಥ ಸಂಚಲನೆ, ಗುರುವಿನ ಒಂದು ಅತಿಚಾರ ಅಂತ ಹೇಳಿದ ಅತಿಚಾರದಿಂದ ನಿಮಗೆ ಈಗ ತಾತ್ಕಾಲಿಕವಾಗಿ ಗುರುಬಲ ನಷ್ಟ ಆಗಿದೆ. ಸದ್ಯದಲ್ಲಿ ನಿಮಗೆ ಈಗ ಗುರುಬಲದ ರಕ್ಷಣೆ ಇರೋದಿಲ್ಲ. ಹಾಗಾಗಿ ನೀವು ಅನೇಕ ರೀತಿಯ ಕೆಲವೊಂದು ಏರುಪೇರಿನ ಘಟನೆಗಳಿಗೆ ಈ ತಿಂಗಳಲ್ಲಿ ಸಾಕ್ಷಿಯಾಗುವಂಥ ಪ್ರಸಂಗಗಳು ಬರ್ತವೆ. ಇಲ್ಲಿ ಒಂದೊಂದಾಗಿ 9 ಗ್ರಹಗಳ ಬಲ ನಿಮಗೆ ಯಾವ ರೀತಿ ಇದೆ ಅಂತ ಸೂರ್ಯನಿಂದ ಆರಂಭಿಸಿ ನೋಡಿದಾಗ, ಸೂರ್ಯನ ಬಲ ನಿಮಗೆ 15ರವರೆಗೂ ಅಂದರೆ ಈ ನವೆಂಬರ್ ತಿಂಗಳ 15ರವರೆಗೂ ಸೂರ್ಯನ ವಿಶೇಷವಾದ ಅನುಗ್ರಹ ಇರುತ್ತೆ. ತುಲಾರಾಶಿಯಲ್ಲಿ ಇರುವಾಗ ತೃತೀಯಸ್ಥನಾದ ನಿಮಗೆ ರವಿಯು ಆರೋಗ್ಯವನ್ನು, ಲಾಭವನ್ನು, ಜಯವನ್ನೆಲ್ಲ ಕೊಡ್ಬೋದು. ಜೊತೆಗೆ ಭೂಮಿಯ ವ್ಯವಹಾರ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ನಂಥ ಕೆಲಸ ಕಾರ್ಯಗಳು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿದ್ರೆ ಅದನ್ನು ನವೆಂಬರ್ 15ರ ಒಳಗಾಗಿ ನೀವು ಮಾಡಿಕೊಳ್ಳುವಂಥದ್ದು ಉತ್ತಮ. ಯಾಕಂದರೆ ಆ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಪ್ರಭಾವ ವಿರುದ್ಧವಾಗಿರುತ್ತೆ. ಹಾಗಾಗಿ ರವಿಯ ವಿಶೇಷವಾದ ಆಶೀರ್ವಾದ ಅಪರೂಪಕ್ಕೆ ಸಿಗುವಂಥದ್ದು ಯಾವುದೇ ರಾಶಿಗಿರಲಿ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ಸಿಗುತ್ತೆ. ಹಾಗಾಗಿ ವರ್ಷದಲ್ಲಿ 4 ಬಾರಿ ಸಿಗುವಂಥ ರವಿಯ ಒಂದು ಕೃಪೆ ನಿಮಗೆ ಈಗ ಈ ನವೆಂಬರ್ 15ರವರೆಗೆ ಇರೋ ಕಾರಣ ಅದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಆತನು ನಮಗೆ ಆತ್ಮಶಕ್ತಿಯನ್ನು, ಧೈರ್ಯವನ್ನು, ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕ ವಲಯದ, ಸರ್ಕಾರಿ ವಲಯದ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿಕ್ಕೆ, ಅದು ಉದ್ಯೋಗಕ್ಕಾಗಿ ಪ್ರಯತ್ನ ಪಡಲಿಕ್ಕೆ ಯುವಕರು, ಇವತ್ತು ವಿದ್ಯಾರ್ಥಿಗಳು, ಸಾಧಕರಿದ್ದರೆ ಅವರವರ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಮಾಡುವಂತಹ ಪ್ರಯತ್ನಗಳಿಗೆ ರವಿಯ ಆಶೀರ್ವಾದ ನವೆಂಬರ್ 15ರವರೆಗೆ ಇರುತ್ತೆ. ಜೊತೆಗೆ ಇನ್ನು ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಸಹ ಒದಗಿ ಬರಲಿದೆ. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ಸೂರ್ಯ ಅನುಗ್ರಹದಿಂದ ನಿಮಗೆ ಆಗಲಿವೆ. ಸೂರ್ಯನ ಬಳಿಕ ಮಂಗಳನ ವಿಚಾರ. ಮಂಗಳನು ನಿಮಗೆ ತಿಂಗಳಿಡೀ ವಿರುದ್ಧವಾಗೇ ಇರ್ತಾನೆ. ನಿಮ್ಮ ರಾಶಿಯಿಂದ ಅರ್ಧಾಷ್ಟಮ ಅಥವಾ 4ರ ಸ್ಥಾನದಲ್ಲಿರುವಂತಹ ಮಂಗಳನು ಅನೇಕ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಆಗಲೇ ಹೇಳಿದಂತೆ ಆರೋಗ್ಯ ಮತ್ತು ನೆಮ್ಮದಿ ಅಂತ, ಆರೋಗ್ಯ ಮತ್ತು ನೆಮ್ಮದಿಯ ಮೇಲೆ ಈ ಮಂಗಳನ ಅಡ್ಡ ಪರಿಣಾಮ ಬರುತ್ತೆ. ಮನಸ್ಸಿನ ಮೇಲೆ ನಿಮಗೆ ಏನಾದರೂ ಸಿಟ್ಟು, ಆತಂಕ, ಭಯ ಹೆಚ್ಚಳಾಗುವಂಥದ್ದು, ಗುಪ್ತ ಶತ್ರುಗಳ ಪೀಡೆಗೆ ಹೆಚ್ಚಳಾಗ್ಬೋದು, ಅಥವಾ ಹಿತಶತ್ರುಗಳ ಕಾಟ, ಅಥವಾ ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ವಿರುದ್ಧವಾದ ಸಂಚಲನ ಮಾಡುವಂಥ ಒಂದು ಕೆಲವು ಕೃತ್ಯಗಳು. ಇನ್ನು ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಏನೋ ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಮೇಲಾಧಿಕಾರಿಗಳದ್ದು, ಸಹೋದ್ಯೋಗಿಗಳ ಜೊತೆಗೆ ಮನಸ್ತಾಪ, ಕಲಹ, ವಾಗ್ವಾದಗಳು ಸಹ ಬರ್ಬೋದು. ಮನೆಯಲ್ಲಿ ಸಹ ನೆಮ್ಮದಿ ಸ್ವಲ್ಪ ಕೊರತೆ ಆಗ್ಬೋದು. ಹಾಗಾಗಿ ಮನಸ್ಸು ಮೇಲೆ ಸ್ವಲ್ಪ ಮಂಗಳನ ಅಡ್ಡ ಪರಿಣಾಮ ಬರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಕೆಲವೊಬ್ಬರು ದುಷ್ಟ ವ್ಯಕ್ತಿಗಳ ಅಥವಾ ಈ ಅನಾಚಾರ, ದುರಾಚಾರಗಳನ್ನು ಮಾಡುವಂಥ ವ್ಯಕ್ತಿಗಳ ಒಂದು ಮೈತ್ರಿ ಆಗ್ಬೋದು. ಜೊತೆಗೆ ನೀವು ಸಹ ಅಂಥ ಒಂದು ಕೆಲಸಗಳಿಗೆ ಕೈ ಹಾಕುವಂಥ ಸಾಧ್ಯತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು. ಮಂಗಳನ ನಿಮಗೆ ವಿರುದ್ಧವಾಗಿರ್ತಾನೆ. ತಿಂಗಳಿಡೀ ಮಂಗಳನ ಕೃಪೆ ಇರೋದಿಲ್ಲ. ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಅಷ್ಟೇ ನಿಮಗೆ ಬುಧನ ಕೃಪೆ ಇರುತ್ತೆ. 9ನೇ ತಾರೀಕುವರೆಗೂ ರುಜುಗತಿಯಲ್ಲಿ ಬುಧನಿರ್ತಾನೆ.
ಹಾಗಾಗಿ 9ನೇ ನವೆಂಬರ್ 9ರವರೆಗೂ ನಿಮಗೆ ಅಲ್ಲಿ ವಿಶೇಷವಾಗಿ ಬುಧನ ಕೃಪೆಯಿಂದ ಹಣಕಾಸಿಗೆ, ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ಲಾಭಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಯಾರ್ಯಾರು ಸ್ವಂತ ಉದ್ಯಮ, ಸ್ವಂತ ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ನಡೆಸ್ತಾರೆ ಅವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಲಾಭ, ಆದಾಯ ಬರುತ್ತೆ. ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಹಿಂದೆ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು ಮುಂತಾದ ಹಲವಾರು ಪವಾಡ ಸದೃಶವಾದ ಪರಿಣಾಮಗಳು ಬುಧನಿಂದ ನಿಮಗೆ ಈ ನವೆಂಬರ್ 9ರವರೆಗೆ ಅಷ್ಟೇ ನಿಮಗೆ ಬುಧನ ಪ್ರಭಾವ. 10ನೇ ತಾರೀಕಿಗೆ ಬುಧನಿಗೆ ವಕ್ರಗತಿ ಆರಂಭ ಆಗುತ್ತೆ. ಆವಾಗ ಬುಧನ ಬಲ ನಿಮಗೆ ಅಷ್ಟು ಇರೋದಿಲ್ಲ. ಹಾಗಾಗಿ ಆರಂಭದ ಮೊದಲ 2 ವಾರಗಳು ನಿಮಗೆ ಬಹಳ ಉತ್ತಮ. ಯಾಕಂದರೆ ಅಲ್ಲಿ ರವಿ ಬಲ ಇರುತ್ತೆ, ಬುಧನ ಬಲ ಇರುತ್ತೆ, ಬುಧಾದಿತ್ಯ ಯೋಗದ ಫಲ ನಿಮಗೆ ಸಿಗಲಿದೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಗುರುಗ್ರಹದ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಗುರುಬಲ ಈಗ ನಷ್ಟ ಆಗಿದೆ. ಅಲ್ಲಿ ಮತ್ತೆ ಈಗ ಅತಿಚಾರಿಯಾದ ಗುರು ಮಿಥುನದಿಂದ ಕಟಕಕ್ಕೆ ಪ್ರವೇಶವಾದ ಬಳಿಕ ನಿಮಗೆ ಇದ್ದಂಥ ಆ ಲಾಭದ ಗುರುಬಲ ಈಗ ನಷ್ಟದ ಬಲವಾಗಿ ಪರಿಣತ. ಹಾಗಾಗಿ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಅನೇಕ ರೀತಿಯ ನಷ್ಟ ಕಷ್ಟಗಳಿಗೆ ಒಳಗಾಗ್ಬೋದು. ಮಾತಿನ ಕಲಹಗಳು ಬರ್ಬೋದು. ಹಿಂದೆ ಚೆನ್ನಾಗಿ ನಡೀತಾ ಇದ್ದ ಬಿಸ್ನೆಸ್ಸು, ವ್ಯಾಪಾರದಲ್ಲಿ ಏನಾದರೂ ಒಂದು ಈಗ ಹುಲಿ ಹಿಂಡುವ ಘಟನೆಗಳು ಅಥವಾ ಅಡೆತಡೆಗಳು, ವಿಘ್ನಗಳು ಬರ್ಬೋದು. ಯಾವುದೇ ಒಂದು ಶುಭ ಕಾರ್ಯ, ಯಾತ್ರೆ, ಪ್ರವಾಸ ಹೊರಡದೆ ಅಲ್ಲಿ ಏನಾದರೂ ನಿಮಗೆ ಅಹಿತಕರವಾದ ಘಟನೆ ಅಥವಾ ವಿಘ್ನಗಳು, ತೊಂದರೆಗಳು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಗುರುವಿನ ಬಲದ ಕೊರತೆಯನ್ನು ನಿಮಗೆ ಅನುಭವಿಸ್ತಿದ್ದೀರಾ. ಜೊತೆಗೆ ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಬದಲಾವಣೆ, ಇನ್ನು ಕೆಲವರಿಗೆ ಮನೆ ಬದಲಿಸುವಂಥ ಪರಿಸ್ಥಿತಿ, ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಪರಿಸ್ಥಿತಿ ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿ ಎಚ್ಚರವಾಗಿರಬೇಕು. ಯಾವುದೇ ರೀತಿಯ ವಿವಾದಗಳಿಗೆ, ವಾಗ್ವಾದಗಳಿಗೆ, ಕಲಹಗಳಿಗೆ ನೀವು ಎಡೆ ಕೊಡಬಾರ್ದು. ಯಾಕಂದರೆ ಇತರ ಗ್ರಹಗಳು, ಉದಾಹರಣೆಗೆ ಮಂಗಳ ನಿಮಗೆ ಅಲ್ಲಿ ಕಲಹಕ್ಕೆ, ವಾಗ್ವಾದಕ್ಕೆ ಪ್ರೇರೇಪಣೆ ಮಾಡ್ತಾನೆ. ಶನಿಯ ಒಂದು ಪ್ರಭಾವ ಸಹ ನಿಮಗೆ ವಾಗ್ವಾದ, ಕಲಹಗಳಿಗೆ, ರಾಹು ಕೇತುಗಳು ಸಹ ಇಂತಹ ಒಂದು ಕಲಹ, ವಾಗ್ವಾದಗಳಿಗೆ ಅವರು ಪ್ರೇರೇಪಣೆ ಮಾಡ್ತಾರೆ. ಹಾಗಾಗಿ ತಾಳ್ಮೆಯನ್ನು ನೀವು ಚೆನ್ನಾಗಿ ವಹಿಸಬೇಕು. ಯಾಕಂದರೆ ಗುರುವಿನ ಅನುಗ್ರಹ ನಿಮಗೆ ಈಗ ಇರೋದಿಲ್ಲ. ಇನ್ನು ಶುಕ್ರನ ಗ್ರಹದ ವಿಚಾರ ಗಮನಿಸಿದಾಗ ಶುಕ್ರನ ಅನುಗ್ರಹ ನಿಮಗೆ ತಿಂಗಳಡಿ ಚೆನ್ನಾಗಿರುತ್ತೆ. ಹಾಗಾಗಿ ಹಣಕಾಸಿಗೆ ಉದ್ಯೋಗಕ್ಕೆ ಕೊರತೆ ಇಲ್ಲ ಅಂತ ಬಂದಿನ ಹಣಕಾಸು ಆದಾಯಕ್ಕೆಲ್ಲ ಕೊರತೆ ಇಲ್ಲ. ಶುಕ್ರನ ಅನುಗ್ರಹ ಇರೋ ಕಾರಣ ಅವೆಲ್ಲ ಹಣಕಾಸಿನ ಆದಾಯ ಇವೆಲ್ಲ ನಿರಂತರವಾಗಿ ನಡೆಯುತ್ತೆ. ಉದ್ಯೋಗ, ವೃತ್ತಿ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇದಕ್ಕೆ ಅಂದುಕೊಂಡ ಸಮಯದಲ್ಲಿ ನಿಮಗೆ ಬೇಕಾದ ಹಣದ ವ್ಯವಸ್ಥೆ ಎಲ್ಲ ಆಗುವಂಥದ್ದು. ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಉತ್ತಮವಾಗಿರೋ ಕಾರಣ ತೃತೀಯ ಮತ್ತು ಚತುರ್ಥದ ಒಂದು ಅನುಗ್ರಹ ಶುಕ್ರನಿಂದ ಇರೋ ಕಾರಣ ಅನೇಕ ರೀತಿಯ ಲಾಭ, ಆದಾಯ, ಸುಖ, ಸಮೃದ್ಧಿಗಳು, ಇದಕ್ಕೆ ಪ್ರಯಾಣ, ಪ್ರವಾಸ, ಯಾತ್ರೆ ಹೋಗುವಂಥ ಅವಕಾಶ ಮುಂತಾದೆಲ್ಲ ಶುಭ ವಿಚಾರಗಳು ಶುಕ್ರನು ಕೊಡಲಿದ್ದಾನೆ. ಶನಿ ಮಹಾರಾಜರು ನಿಮಗೆ ಹಿಂದೆನೂ ಅವರು ಅಷ್ಟಮದಲ್ಲೇ ಇದ್ದರು, ಈಗಲೂ ಅಷ್ಟಮದಲ್ಲೇ ಇದ್ದಾರೆ. ಆದರೆ ಅವರ ವಕ್ರಗತಿಯ ಪ್ರಭಾವದಿಂದ ಸ್ವಲ್ಪ ಅಷ್ಟಮದ ಪ್ರಭಾವ ಕಡಿಮೆ ಆಗಿರ್ಬೋದು. ಆದರೆ ವಕ್ರಗತಿ 27ರ ಬಳಿಕ ಅಂದರೆ 28ರಿಂದ ಅವರ ರುಜುಗತಿಗೆ ಬರಲಿದೆ. ಹಾಗೆ 28ರಿಂದ ರುಜುಗತಿಗೆ ಬಂದಾಗ ನಿಮಗೆ ಮತ್ತೊಮ್ಮೆ ಆ ಅಷ್ಟಮದ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಆರೋಗ್ಯದಲ್ಲಿ ಏರ್ಪೇರು, ಬೆನ್ನು ನೋವು, ಸೊಂಟ ನೋವು ಅಥವಾ ಹಿಂದೆ ಇದ್ದಂಥ ಹಳೆಯ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆಗಳು, ನೋವುಗಳು ಮತ್ತೆ ಮರುಕಳಿಸುವಂಥ ಸಾಧ್ಯತೆ ತಿಂಗಳ ಅಂತ್ಯದಲ್ಲಿ ಸಹ ಬರ್ಬೋದಾಗಿದೆ. ಹಾಗಾಗಿ ಶನಿ ಮಹಾರಾಜರು ಸಹ ನಿಮಗೆ ಅಷ್ಟನ್ನು ಪೂರಕವಾಗಿಲ್ಲ. ರಾಹು ಕೇತುಗಳನ್ನು ವಿಚಾರ ನೋಡಿದಾಗ ಸಪ್ತಮದಲ್ಲಿ ಇರುವಂಥ ರಾಹುವಿನಿಂದಾಗಿ ನಿಮಗೆ ಬಾಂಧವ್ಯದಲ್ಲಿ ಕೊರತೆ, ಮಾತಿನ ಚಕಮಕಿ, ಪತಿ ಪತ್ನಿಯರ ಮಧ್ಯೆ ವಿವಾದಗಳು ಅಥವಾ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ವಿರುದ್ಧ ಲಿಂಗದವರಿಂದ ಏನಾದರೂ ತೊಂದರೆಗಳು ಆಗುವಂಥದ್ದು. ಜೊತೆಗೆ ಈ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಅಥವಾ ನಿಮಗೆ ಏನಾದರೂ ದಂಡ, ಪೆನಾಲ್ಟಿಗಳು ಬೀಳುವಂಥದ್ದು. ಹಾಗಾಗಿ ಅನೇಕ ರೀತಿಯ ಏರುಪೇರುಗಳು ರಾಹುವಿನಿಂದ ಆಗ್ಬೋದು. ಕೇತು ಸಹ ನಿಮಗೆ ಜನ್ಮದಲ್ಲೇ ಕೇತು ಇರುವಂಥದ್ದು. ನಿರಂತರವಾಗಿ ಕೇತುವಿನ ನಿಮಗೆ ಒಂದು ಅಡ್ಡ ಪರಿಣಾಮ ಈಗಲೂ ಕಾಡುತ್ತೆ, ಮುಂದೆನೂ ಇರುತ್ತೆ. ಹಾಗಾಗಿ ಸದ್ಯದಲ್ಲಿ ಕೇತುವಿನ ಯಾವುದೇ ಬದಲಾವಣೆಗಳಿರೋದಿಲ್ಲ. ಅನೇಕ ರೀತಿಯ ನಿಮಗೆ ಆರೋಗ್ಯದ ಮೇಲೂ ಮನಸ್ಸಿನ ಮೇಲೂ ಕೇತು ಅಡ್ಡ ಪರಿಣಾಮ ಬೀರ್ತಾನೆ. ಅನೇಕ ರೀತಿಯ ಮನಸ್ಸಿಗೆ ಭ್ರಾಂತಿ ಅಥವಾ ಭ್ರಮೆ ಅಂತ ಹೇಳಿದ್ರೆ ಇಲ್ಯೂಷನ್, ಅಂತಹ ಒಂದು ಭ್ರಮೆಗಳು ಮನಸ್ಸಿಗೆ ಬರುವಂಥದ್ದು. ತಪ್ಪನ್ನು ಸರಿಯನ್ನು ತಪ್ಪೆಂದು ನಿಮಗೆ ಮಾಡುವಂಥ ಒಂದು ತಪ್ಪು ಅಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಕೆಲವರಿಗೆ ಗುಪ್ತವಾದ ಅನಾರೋಗ್ಯ. ಗುಪ್ತವಾದ ಯಾರು ಅದು ಯಾವುದೇ ರೀತಿಯ ಒಂದು ಟೆಸ್ಟಲ್ಲಿ, ಪರೀಕ್ಷೆಯಲ್ಲಿ ಅದು ಗೊತ್ತಾಗೋದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಸುಸ್ತು ಆಗುವಂಥದ್ದು, ಆಯಾಸ ಆಗುವಂಥದ್ದು, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಇಂಥ ಪೀಡೆಗಳು ಕೇತುವಿನಿಂದ ಸಹ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲವೂ ಈ ರವಿಯಿಂದ ಕೇತುವಿನವರೆಗೆ, ಸೂರ್ಯನಿಂದ ಕೇತುವಿನವರೆಗೆ ಆ 8 ಗ್ರಹಗಳು ನಿಮಗೆ ಯಾವ ರೀತಿ ಪ್ರಭಾವವನ್ನು ಈ ನವೆಂಬರಲ್ಲಿ ಬೀರಲಿವೆ ಅನ್ನೋದರ ಸಂಕ್ಷಿಪ್ತ ವಿವರವನ್ನು ನೋಡಿದಾಯಿತು. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನಿಂದ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ವಿರುದ್ಧವಾಗಿದೆ ಅನ್ನೋ ಗಮನಿಸೋಣ. ಆರಂಭದ ನವೆಂಬರ್ 1ರಂದು ನಿಮಗೆ ಚಂದ್ರನ ಬಲ ಉತ್ತಮವಾಗಿರುತ್ತೆ. ಸುಖ, ಶಾಂತಿ, ಭೋಗ, ಲಾಭ, ಇಷ್ಟಾರ್ಥ ಸಿದ್ಧಿ ಆಗುವಂಥ ಸಪ್ತಮದ ಚಂದ್ರನು ನಿಮಗೆ ಅನೇಕ ರೀತಿಯ ಶುಭ ಫಲವನ್ನು ಕೊಡ್ತಾನೆ. ಹಣಕಾಸು ಬಹಳ ಉತ್ತಮವಾಗಿರುತ್ತೆ. ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಚೆನ್ನಾಗಿರುವಂಥ ಶುಭ ವಾರ್ತೆಗಳನ್ನು ಕೇಳ್ತೀರಾ. 2, 3, 4, 5 4 ದಿನಗಳು ಚಂದ್ರನು ವಿರುದ್ಧವಾಗಿರ್ತಾನೆ. ಅಷ್ಟಮ ನವಮದಲ್ಲಿರುವಂತಹ ಚಂದ್ರನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ನೀರು ಅಥವಾ ಹವಾಮಾನದಿಂದ ಇರುವಂತಹ ಆರೋಗ್ಯದಲ್ಲಿ ಏರುಪೇರು ಅಥವಾ ಆಹಾರ ದೋಷದಿಂದ ಆಗುವಂಥ ಹೊಟ್ಟೆ ನೋವು ಇತ್ಯಾದಿಗಳು ಕಾಣುವಂಥದ್ದು. ಇದಕ್ಕೆ ವಿಪರೀತವಾದ ಹಣ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಇಷ್ಟ ಇಲ್ಲದಂತಹ ವಿಚಾರಕ್ಕೆ ಸಹ ಹಣ ಖರ್ಚು ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ. ಹಾಗಾಗಿ 2, 3, 4, 5ರಲ್ಲಿ ಸ್ವಲ್ಪ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು.
6, 7, 8, 9, 10 ನಿಮಗೆ 5 ದಿನಗಳು 6ರಿಂದ 10ರವರೆಗೆ 5 ದಿನಗಳು ನಿಮಗೆ ಜಯವನ್ನು ಲಾಭವನ್ನು ಕೊಡುವಂಥ ಚಂದ್ರನ ಅನುಗ್ರಹದ ದಿನ. ಅಲ್ಲಿ ಕರ್ಮಸ್ಥಾನ ಲಾಭಸ್ಥಾನದ ಚಂದ್ರನು ನಿಮಗೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಇಷ್ಟಾರ್ಥ ಸಿದ್ಧಿಯನ್ನು ಕೊಳ್ಳಿದ್ದಾನೆ. ಈ 5 ದಿನಗಳನ್ನು ಖಂಡಿತ ಜ್ಞಾಪಕ ಇಟ್ಟುಕೊಳ್ಳಿ. ಯಾಕಂದರೆ ಇದೇ ಕಾಲದಲ್ಲಿ ನಿಮಗೆ ಅಪರೂಪಕ್ಕೆ ಸಿಗುವಂತಹ ಸೂರ್ಯನ ಅನುಗ್ರಹ, ಅಪರೂಪಕ್ಕೆ ಸಿಗುವಂತಹ ಒಂದು ಬುಧನ ಅನುಗ್ರಹ ಎಲ್ಲ ಇರುತ್ತೆ. ಯಾಕಂದರೆ ಅಲ್ಲಿ 9ನೇ ತಾರೀಕು ಬಳಿಕ ಆಮೇಲೆ ಬುಧನ ಅನುಗ್ರಹ ಕಡಿಮೆ ಆಗುತ್ತೆ. 15ರಿಂದ ನಿಮಗೆ ರವಿಯ ಅನುಗ್ರಹ ಸಹ ಅಲ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಇದೊಂದು ಪ್ರಮುಖವಾದ ಘಟ್ಟ. 6, 7, 8, 9, 10 ಈ 5 ದಿನಗಳನ್ನು ಗಮನಿಸಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸ ಕಾರ್ಯ, ಯಾವುದೇ ರೀತಿಯ ಒಂದು ಒಪ್ಪಂದ ಸಹಿ ಮಾಡೋದು, ಯಾವುದರ ಒಂದು ಆರಂಭ ಅಂದರೆ ಸ್ಟಾರ್ಟ್ಗಳನ್ನು ಮಾಡಲಿಕ್ಕೆ ಭಾಳ ಒಂದು ಉತ್ತಮವಾದ ಅವಕಾಶ ಇರುತ್ತೆ. 6, 7, 8, 9, 10 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 11, 12 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಶತ್ರುಕಾಟ, ನಷ್ಟ ಕಷ್ಟಗಳ ಸೂಚನೆ, ಜೊತೆಗೆ ಮನಸ್ಸಿನಲ್ಲಿ ಏನಾದರೂ ನಿಮಗೆ ಭಯ ಆತಂಕ ಮೂಡುವಂಥದ್ದು, ಜೊತೆಗೆ ಕೆಲಸ ಸ್ಥಳದಲ್ಲಿ ಮನೆಯಲ್ಲಿ ವಾಗ್ವಾದ ಕಲಹಗಳು ಹೆಚ್ಚಳ ಆಗ್ಬೋದು 11, 12ರಲ್ಲಿ. ಇನ್ನು 13, 14 ನಿಮಗೆ ಮತ್ತೆ ಉತ್ತಮ ದಿನ. 13, 14ರಲ್ಲಿ ವಿಶೇಷವಾದ ಮತ್ತೆ ಚಂದ್ರನ ಅನುಗ್ರಹ ಬರುತ್ತಿರೋ ಕಾರಣ ಆರೋಗ್ಯ ಇದೆ, ಶುಭ ಲಾಭ ಇದೆ, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬೆರೆಯುವಂಥ ಅವಕಾಶ, ಹಿಂದೆ ನೀವು ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳು ಈ ದಿನ ಬೇಗನೆ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಕ್ಷಿಪ್ರವಾಗಿ ಆಗಲಿವೆ 13, 14ರಲ್ಲಿ. 15, 16, 17 ಮಿಶ್ರ ಫಲಗಳ ಸೂಚನೆ. ಈ 3 ದಿನಗಳಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ತಲೆನೋವು, ಕಣ್ಣು ನೋವು ಅಥವಾ ENTs ಅಂತ ಸಮಸ್ಯೆಗಳು ಬರುವಂಥದ್ದು, ಜೊತೆಗೆ ಮಾತಿನ ಚಕಮಕಿಗಳಾಗುವುದು, ವಾಗ್ವಾದ ಆಗುವಂಥದ್ದು, ಮನೆಯಲ್ಲಿ ಸಹ ಒಂದು ನಿಮಗೆ ನೆಮ್ಮದಿಯ ಕೊರತೆ, ಉದ್ಯೋಗ ಸ್ಥಳದಲ್ಲಿ ಸಹ ನೆಮ್ಮದಿಯ ಕೊರತೆ ಕಾಡ್ಬೋದು, ಹಣಕಾಸಿನ ಹರಿವು ನಿಧಾನ ಆಗಿ ನಿಮಗೆ ಹಣದ ಅವಶ್ಯಕತೆಗಾಗಿ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು. ಹಾಗಾಗಿ 15, 16, 17 ಮಿಶ್ರ ಫಲಗಳ ಸೂಚಕವಿದೆ. 18, 19 ಮತ್ತೆ ನಿಮಗೆ ಉತ್ತಮ ಫಲ. ಸೂರ್ಯನ ಅನುಗ್ರಹ, ಚಂದ್ರ ಇಲ್ಲದಿದ್ದರೂ ಚಂದ್ರನ ಅನುಗ್ರಹದಿಂದ ವಿಶೇಷವಾದ ಶುಭ ಫಲಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು 18, 19ರಲ್ಲಿ ಉತ್ತಮ ಫಲ ನಿರೀಕ್ಷೆ ಇದೆ. 20, 21, 22 ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಬಂಧುಗಳಲ್ಲಿ ಅಥವಾ ರಿಲೇಷನ್ಗಳಲ್ಲಿ ಏನಾದರೂ ಒಂದು ವಾಗ್ವಾದ ಆಗುವಂಥದ್ದು, ಅಥವಾ ರಿಲೇಟಿವ್ಗಳ ವಿಚಾರಕ್ಕೆ ನೀವು ತಲೆ ಹಾಕಿ ಅಲ್ಲಿ ಏನಾದರೂ ನಿಮಗೆ ಮತ್ತೊಮ್ಮೆ ಅಪವಾದಗಳು ಬರುವಂಥದ್ದು, ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು, ವೃತ್ತಿ ಜಾಗದಲ್ಲೂ ಸಹ ನಿಮ್ಮ ಮೇಲೆ ಏನಾದರೂ ಕ್ರಮಗಳು, ಶಿಸ್ತಿನ ಕ್ರಮಗಳು, ಆ್ಯಕ್ಷನ್, ಡಿಸಿಪ್ಲಿನರಿ ಆ್ಯಕ್ಷನ್ ಎಲ್ಲ ಬರುವಂಥದ್ದು. ಅದೇ ರೀತಿ ಇನ್ನು ಏನಾದರೂ ಮಾಡುವಂಥ ಈ ಸಾರ್ವಜನಿಕ ವಲಯದ ಕೆಲಸದಲ್ಲಿ ಇದ್ದವರಿಗೆ, ಉದಾಹರಣೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ನಿಮಗೆ ಹಿನ್ನಡೆ ಆಗ್ಬೋದು. ಇನ್ನು ಯಾವುದೇ ರೀತಿಯ ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಸಹ ಹಿನ್ನಡೆ ಆಗ್ಬೋದು. ಇನ್ನು 23, 24 ಅಷ್ಟೇನು ಉತ್ತಮ ಇಲ್ಲ. 23, 24ರಲ್ಲಿ ಕಿರಿಯರ ಜೊತೆ ಕಲಹ, ಮನೆಯ ಸದಸ್ಯರ ಜೊತೆ ಕಲಹ, ಅಥವಾ ಸಹೋದ್ಯೋಗಿಗಳ ಜೊತೆ ಕಲಹ, ವಾಗ್ವಾದ ಆಗುವಂಥದ್ದು, ಇತರರು ನಿಮ್ಮ ಮೇಲೆ ಯಾವುದೇ ರೀತಿಯ ಗಂಭೀರವಾದ ಆರೋಪವನ್ನು ಮಾಡುವಂಥದ್ದು, ಮನಸ್ಸಿಗೆ ಅವಮಾನ ಆಗುವಂಥ ಘಟನೆ, ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರವಾದ ಘಟನೆಗಳಾಗುವಂಥದ್ದು, ಸರ್ಕಾರದ ಕೆಲಸದಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು, ಯಾವುದೇ ರೀತಿಯ ದಂಡ, ಪೆನಾಲ್ಟಿಗಳು ನಿಮ್ಮ ಮೇಲೆ ಸರ್ಕಾರದ ಯಾವುದೇ ಇಲಾಖೆಗಳಿಂದ ಬೀಳ್ಬೋದಾಗಿದೆ. ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಇನ್ನು 25, 26, 27 ನಿಮಗೆ ಅತ್ಯುತ್ತಮ ದಿನ. ಉತ್ತಮವಾದ ಫಲಗಳಿವೆ. ಜಯ, ಲಾಭ, ಸುಖ, ಮಾಡುವಂಥ ಕೆಲಸಗಳು ನಿಮಗೆ ಅಭಿವೃದ್ಧಿ ಆಗುವಂಥದ್ದು, ಹೀಗೆ ಯಾವುದೇ ರೀತಿಯ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬರಬೇಕಾದ ಹಣಗಳೆಲ್ಲ ಸಕಾಲದಲ್ಲಿ ಬರುವಂಥದ್ದು, ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೂ ಶುಭವಾದ ಒಂದು ಸೂಚನೆಗಳು, ಅಥವಾ ಯಾವುದೇ ರೀತಿ ಅವರ ಕನಸು ನನಸಾಗುವಂಥ ಅವಕಾಶ, ಉದ್ಯೋಗ ಪ್ರಯತ್ನ ಮಾಡೋರಿಗೆ ಉದ್ಯೋಗದ ಅವಕಾಶ 25, 26, 27ರಲ್ಲಿ ಬರಲಿದೆ. 28, 29 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ 2 ದಿನಗಳಲ್ಲಿ ಸಹ ನಿಮಗೆ ಧನ ಲಾಭ ಯೋಜನೆ ಇದೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಮಿತ್ರರಿಂದ, ಬಂಧುಗಳಿಂದ ಸಹಾಯ, ಜೊತೆಗೆ ಯಾವುದೇ ರೀತಿಯ ಇಷ್ಟಪಟ್ಟಂಥ ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ 28, 29ರಲ್ಲಿದೆ. ಕೊನೆಯ ದಿನ 30ನೇ ತಾರೀಕು ಅಷ್ಟು ಉತ್ತಮ ಇಲ್ಲ. 30ರಂದು ನಿಮಗೆ ಕಲಹ, ವಾಗ್ವಾದ ಅಥವಾ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮನಸ್ಸಲ್ಲಿ ಸ್ವಲ್ಪ ಒಂಟಿತನ, ಖಿನ್ನತೆಗಳು ಕಾಣಬಹುದು ನವೆಂಬರ್ 30ರಂದು. ಇವೆಲ್ಲವೂ ಆ ಕ್ಷಿಪ್ರಾಚಾರಿಯಾದ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಇದೆ, ಯಾವ ದಿನಗಳಲ್ಲಿ ಚಂದ್ರನ ಬಲ ಕೊರತೆ ಇದೆ ಅನ್ನೋದನ್ನು ವಿಶೇಷವಾಗಿ ಹೇಳಿದ್ದೇನೆ. ಸುಮಾರು 17 ದಿನಗಳಲ್ಲಿ ನಿಮಗೆ ಚಂದ್ರನು ಬೆಂಬಲವಾಗಿದ್ದಾನೆ. ಆ 17 ದಿನಾಂಕಗಳನ್ನು ಗಮನಿಸಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಆ ದಿನಗಳಲ್ಲಿ ಮಾಡಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ, ನೀವು ಸೂರ್ಯನ ಅನುಗ್ರಹ ನಿಮಗೆ ಅಲ್ಲಿ 15ರವರೆಗೆ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ಮತ್ತು ಆ ಆರೆಂಜ್ ಕಲರನ್ನು ನೀವು 15ನೇ ತಾರೀಕುವರೆಗೆ ಬಳಸ್ಕೊಳ್ಳಿ. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ 9ನೇ ತಾರೀಕುವರೆಗೆ ಇರುತ್ತೆ. ಆ ಬುಧನಿಗೆ ಸಂಬಂಧಿತವಾದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5ಅನ್ನು ನೀವು 9ರವರೆಗೆ ಬಳಸ್ಕೊಳ್ಳಿ. ಇನ್ನು ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ನಿಮಗೆ ಇದೆ. ಹಾಗಾಗಿ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಆ್ಯಂಡ್ ವೈಟ್ ಕಲರನ್ನು ನೀವು ತಿಂಗಳ ಪೂರ್ತಿ ಅಂದರೆ ಮಾಸ ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ದಿನಗಳನ್ನು ಆಗಲೇ ಹೇಳಿದ್ದೇನೆ. ಆ 17 ದಿನಗಳಲ್ಲಿ ನೀವು ಚಂದ್ರನಿಗೆ ಅನುಕೂಲವಾದಂತಹ ಸ್ನೋ ವೈಟ್ ಅಥವಾ ಹಿಮದ ಬಣ್ಣವನ್ನು ಜೊತೆಗೆ ಸಂಖ್ಯೆ 2 ನಂಬರ್ 2 ಅನ್ನು ಸಹ ಆ ದಿನಗಳಲ್ಲಿ ಬಳಸ್ಕೋಬೋದು. ಇವೆಲ್ಲವೂ ಸಾಮಾನ್ಯವಾಗಿ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ನಿಮಗೆ ನವಗ್ರಹಗಳು ನಿಮಗೆ ಯಾವ ರೀತಿ ನಿಮಗೆ ಪೂರಕವಾಗಿವೆ, ಯಾವ ಗ್ರಹಗಳು ವಿರುದ್ಧವಾಗಿ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟ ಹೇಳಿದ್ದಾಗಿದೆ.
ಇನ್ನು ಇರತಕ್ಕಂಥ ನಿಮಗೆ ಅಲ್ಲಿ ರವಿಯ, ಮಂಗಳ, ಬುಧ, ಕೆಲವೊಂದು ಹಂತದಲ್ಲಿ ಗುರು, ಶನಿ, ರಾಹು, ಕೇತುಗಳು ವಿರುದ್ಧವಾಗಿರ್ತಾರೆ. ಅವರ ಒಂದು ದೋಷ ನಿವೃತ್ತಿಗಾಗಿ ವಿಶೇಷವಾಗಿ ದೇವತಾ ಭಕ್ತಿ, ಪ್ರಾರ್ಥನೆ, ದಾನ ಧರ್ಮ ಮಾಡೋದು ಒಳ್ಳೆಯದು. ಗಣೇಶನ ಭಕ್ತಿ, ಗಣೇಶನ ದೇವಾಲಯಗಳ ಸಂದರ್ಶನ ಮಾಡೋದು, ಗಣೇಶನ ಸ್ತುತಿ, ಸುಬ್ರಹ್ಮಣ್ಯ ಸ್ವಾಮಿ, ಸುಬ್ರಹ್ಮಣ್ಯನ ಸ್ತೋತ್ರ, ಸುಬ್ರಹ್ಮಣ್ಯನ ಅಷ್ಟೋತ್ತರ, ನರಸಿಂಹ ಸ್ವಾಮಿಯ ಸ್ತೋತ್ರ ಅಥವಾ ಕಾಲಭೈರವೇಶ್ವರ, ವೀರಭದ್ರೇಶ್ವರ ಮುಂತಾದ ದೇವರ ಪ್ರಾರ್ಥನೆ ಮಾಡೋದು, ಹನುಮಂತ, ಆಂಜನೇಯನ ಭಕ್ತಿ ಮಾಡ್ಬೋದು, ದೇವಿ ಅಥವಾ ಅಮ್ಮನವರ ಭಕ್ತಿ, ಶಿವನ ದೇವಾಲಯಗಳ ಸಂದರ್ಶನ, ಗುರು ಅಥವಾ ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪದ ಭಕ್ತಿ ಮಾಡ್ಬೋದು. ಈ ರೀತಿ ನಿಮಗೆ ಒಪ್ಪುವಂಥ ಯಾವುದೇ ರೀತಿ ದೇವತಾ ಕ್ಷೇತ್ರಗಳ ದರ್ಶನ ಸಂದರ್ಶನಗಳನ್ನು ಮಾಡುವಂಥದ್ದು. ಅದೇ ರೀತಿ ನವಗ್ರಹಗಳ ಧಾನ್ಯವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ಜೀವನಾವಶ್ಯಕ ವಸ್ತುಗಳನ್ನು ಅವಶ್ಯಕತೆ ಇದ್ದವರಿಗೆ ದಾನ ಮಾಡೋದ್ರಿಂದ ಈ ದೋಷಗಳು ನಿವಾರಣೆ ಆಗುತ್ತವೆ. ಹಾಗಾಗಿ ಈ ಎಲ್ಲ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರ್ವರ್ಗ ಶುಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ನವೆಂಬರ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ನವೆಂಬರ್ ತಿಂಗಳು ಅತ್ಯಂತ ಅದೃಷ್ಟಶಾಲಿಯಾದ ತಿಂಗಳಾಗಿರುತ್ತೆ. ಈ ತಿಂಗಳ ವಾಕ್ಯದ ಅನುಸಾರವಾಗಿ ನಿಮಗೆ ಅದೃಷ್ಟ ಪವಾಡಗಳು ನಡೆಯಲಿವೆ, ಕನಸುಗಳು ನನಸಾಗಲಿವೆ. ಅಂದರೆ ಪವಾಡ ಸದೃಶವಾದ ಗ್ರಹ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಒದಗಿ ಬರುವಂಥದ್ದು. ಜೊತೆಗೆ ನಿಮ್ಮ ಹಲವಾರು ಕನಸುಗಳು ಈಗ ನನಸಾಗುವಂಥ ಒಂದು ಸದಾವಕಾಶ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ತಿಂಗಳ ಆರಂಭದಿಂದಲೇ ನಿಮಗೆ ಅನೇಕ ಉತ್ತಮ ಫಲಗಳು ನಿರೀಕ್ಷೆ ಆಗ್ತವೆ. ಜೊತೆಗೆ ಮಧ್ಯಭಾಗದಿಂದ ಮತ್ತಷ್ಟು ನಿಮಗೆ ಗ್ರಹಗಳ ಬೆಂಬಲ ಬಂದು ಮತ್ತಷ್ಟು ಉತ್ತಮ ಫಲಗಳು ಆಗುವಂಥದ್ದು. ತಿಂಗಳ ಕೊನೆವರೆಗೂ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು, ಆದಾಯಗಳು, ಜೊತೆಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು ಈ ನವೆಂಬರ್ ತಿಂಗಳಲ್ಲಿ ಜರುಗಲಿವೆ. ವರ್ಷದ ಅತ್ಯಂತ ನಿಮಗೆ ಶುಭ ಮಾಸವನ್ನು ಈ ತಿಂಗಳನ್ನು ಸ್ವಾಗತ ಮಾಡಿಕೊಳ್ಳುವಂಥದ್ದು ಈ ಕನ್ಯಾ ರಾಶಿಯವರು. ಅಲ್ಲಿ ರವಿಯಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಪೂರಕವಾಗಿದ್ದಾವೆ, ಯಾವ ರೀತಿ ಗ್ರಹಗಳು ಬರ್ಬೋದು ಅಂತ ನೀವು ಗಮನಿಸೋಣ. ಈ ಸೂರ್ಯನಿಂದ ನಿಮಗೆ ತುಲಾ ರಾಶಿಯಲ್ಲಿ ಇರುವಾಗ ಅಂದರೆ 15ನೇ ತಾರೀಕುವರೆಗೂ ಸೂರ್ಯನ ಅನುಗ್ರಹ ಅಷ್ಟಾಗಿ ಇರೋದಿಲ್ಲ. ಸೂರ್ಯನು ನಿಮಗೆ ದ್ವಿತೀಯ ಸ್ಥಾನ ಕಾರಣ ಆರಂಭದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಖರ್ಚುಗಳು ಜಾಸ್ತಿ ಬರುವಂಥದ್ದು, ಸಣ್ಣ ಪುಟ್ಟ ಮನಸ್ತಾಪಗಳು ಕೌಟುಂಬಿಕವಾಗಿ ಬರುವಂಥದ್ದು. ಹೀಗೆ ಸಣ್ಣ ಪುಟ್ಟ ನಿಮಗೆ ಹಣಕಾಸಿನ ಅವಶ್ಯಕತೆಗೆ ಸ್ವಲ್ಪ ಸಕಾಲದಲ್ಲಿ ಹಣಕಾಸು ಬಾರದೇ ಇರುವಂತಹ ಪ್ರಮೇಯಗಳು ಆರಂಭದ 15ನೇ ತಾರೀಕುವರೆಗೂ ಕಂಡು ಬರ್ಬೋದು. ಅಂದರೆ ಹೆಚ್ಚಿನ ಗಂಭೀರ ಅಡ್ಡ ಪರಿಣಾಮ ಇರಲ್ಲ. ಯಾಕಂದರೆ ನಿಮಗೆ ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ಇರೋದ್ರಿಂದ ಹಣಕಾಸಿಗೆ ಯಾವುದೇ ಕೊರತೆ ಆಗೋದಿಲ್ಲ, ಆದಾಯ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಸಾಂಕೇತಿಕವಾಗಿ ರವಿಯು ನಿಮಗೆ 15ನವರೆಗೂ ಪೂರಕವಾಗಿಲ್ಲ. ಆದರೆ ಯಾವಾಗ 16ನೇ ತಾರೀಕಿಗೆ ಅಲ್ಲಿ ವೃಶ್ಚಿಕ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೋ 16ರಿಂದ ನಿಮಗೆ ಸೂರ್ಯನಿಂದ ಲಾಭ, ಜಯ, ಯಶಸ್ಸು, ಕೀರ್ತಿ, ಲಾಭ ಇಲ್ಲದೆ ಹಣಕಾಸಿನ ಹರಿವು ಚೆನ್ನಾಗಾಗುತ್ತೆ. ಜೊತೆಗೆ ಹಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಸರ್ಕಾರದ ಕೆಲವು ಕೆಲಸ ಕಾರ್ಯಗಳಿಗೆ ಬೇಗನೆ ಆಗುವಂಥದ್ದು, ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಿದ್ದ ದಾಖಲೆ ಪತ್ರಗಳು ಅಥವಾ ರೆಕಾರ್ಡ್ ಸರ್ಕಾರದ ಯಾವುದೋ ವಿಚಾರಗಳು ನಿಮಗೆ ಕೈ ಸೇರುವಂಥದ್ದು. ಜೊತೆಗೆ ಯಾವುದಾದ್ರೂ ಕೌಟುಂಬಿಕ ವಿವಾದ, ಕಲಹ, ಕೋರ್ಟು, ಕೇಸು ಎಲ್ಲ ಇದ್ದರೆ ಅವೆಲ್ಲ ಈಗ ನಿಮ್ಮ ಪರವಾಗಿ ಜಯವಾಗಿ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥದ್ದು. ಇನ್ನು ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ವ್ಯಾಪಾರ, ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅವರ ಉದ್ಯಮದಲ್ಲಿ ಬಹಳಷ್ಟು ಲಾಭ, ಆದಾಯ ಹೆಚ್ಚಳ ಬರುವಂಥದ್ದು. ಈ ರೀತಿ ಎಲ್ಲ ವರ್ಗದ ಕನ್ಯಾ ರಾಶಿಯವರಿಗೆ 16ರಿಂದ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ. 16ರಿಂದ ತಿಂಗಳ ಅಂತ್ಯದವರೆಗೂ ಸೂರ್ಯ ನಿಮಗೆ ವಿವಿಧ ರೀತಿಯ ಆಶೀರ್ವಾದಗಳನ್ನು ಮಾಡಲಿದ್ದಾನೆ. ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಮದುವೆ ಫಿಕ್ಸ್ ಆಗ್ಬೋದು, ಕೆಲವರಿಗೆ ಉದ್ಯೋಗ ಸಿಗ್ಬೋದು, ಇನ್ನು ಕೆಲವರಿಗೆ ಮನೆ ಕೊಳ್ಳುವಂಥ ಯೋಗ ಬರ್ಬೋದು. ಈ ರೀತಿ ಏನೇನು ನಿಮ್ಮ ಗುರಿ ಅಥವಾ ಕನಸಿದೆ ಅದನ್ನು ತಲುಪಲಿಕ್ಕೆ ಸೂರ್ಯನ ವಿಶೇಷವಾದ ಪವಾಡ ಸದೃಶವಾದ ಅನುಗ್ರಹ ನಿಮಗೆ ಬರಲಿದೆ. ಅಪರೂಪಕ್ಕೆ ಇವೆಲ್ಲ ಸಿಗುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಅತ್ಯಪರೂಪವಾಗಿ ಅನುಗ್ರಹ ಮಾಡುವಂಥ ಮಂಗಳನು ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಅಥವಾ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗಷ್ಟೇ ಆತನ ಒಂದು ಆಶೀರ್ವಾದ ಸಿಗುತ್ತೆ. ಅಂಥ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ. ಹಾಗಾಗಿ ನಿಮಗೆ ತೃತೀಯಸ್ಥನಾದ ಮಂಗಳನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಕೌಟುಂಬಿಕವಾದ ಸಾಮರಸ್ಯ ಮೂಡುತ್ತೆ. ಹಿಂದೆ ಭಿನ್ನಾಭಿಪ್ರಾಯದ ಸೋದರರ ಮಧ್ಯನೋ, ದಾಯಾದಿಗಳ ಮಧ್ಯನೋ, ಅದು ರಿಲೇಷನ್ಗಳ ಮಧ್ಯೆ ಅವೆಲ್ಲವೂ ಭಿನ್ನಾಭಿಪ್ರಾಯ ನಿವಾರಣೆಯಾಗಿ ಅಲ್ಲಿ ಉತ್ತಮವಾದ ಬಾಂಧವ್ಯ ಮೂಡಲಿದೆ. ಉದ್ಯೋಗ ಹುಡುಕರಿಗೆ ಬೇಗನೆ ಉದ್ಯೋಗ ಸಿಗುತ್ತೆ. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿದ್ರೆ ಅವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಪ್ರೈಸ್, ಬಹುಮಾನಗಳೆಲ್ಲ ಬರ್ಬೋದು. ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸರ್ಕಾರದ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಆಯ್ಕೆ ಆಗುವಂಥ ಶುಭ ಸೂಚನೆಗಳು ಬರ್ಬೋದು. ಅದೇ ರೀತಿ ಈ ವಿವಾಹಕ್ಕೆ ಸಿದ್ಧತೆ ಇದ್ದವರು, ವಿವಾಹಕ್ಕೆ ಅವರು ಪ್ರಯತ್ನ ಪಡೋರು ಅಂಥವ್ರ ವಿವಾಹ ನಿಶ್ಚಯ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಕಾರ್ಯಗಳು ಮತ್ತು ನಿಮ್ಮ ಕನಸುಗಳು ನನಸಾಗಲಿಕ್ಕೆ ಮಂಗಳನು ಅಪರೂಪದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಿದ್ದೇನೆ. ಇನ್ನು ವ್ಯಾಪಾರ, ಉದ್ಯಮ, ಕೈಗಾರಿಕೆ ನಡೆಸುವವರಿಗೆ ಹಾಗೆ ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಬರಲಿವೆ. ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರಲಿವೆ. ಅನೇಕ ಮಂಗಳದಾಯಕ ಫಲವು ಮಂಗಳ ನಿಮಗೆ ತಿಂಗಳು ಪೂರ್ತಿ ನೀಡಲಿದ್ದಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನಿಂದ ನಿಮಗೆ ಹೆಚ್ಚೇನು ಕೊರತೆಯೂ ಇಲ್ಲ, ಲಾಭವೂ ಇಲ್ಲ. ಯಾಕಂದರೆ ಆತನಿಗೆ ಅಲ್ಲಿ 9ನೇ ತಾರೀಕುವರೆಗೂ ನಿಮಗೆ ಆತನು ತೃತೀಯಸ್ಥನಾಗಿ ಯಾವುದೇ ರೀತಿಯ ಒಂದು ಉತ್ತಮ ಪ್ರಯೋಜನ ಕೊಡೋದಿಲ್ಲ. ಮತ್ತು 10ರಿಂದ ಆತನಿಗೆ ಒಂದು ವಕ್ರಗತಿ ಪ್ರಾಪ್ತವಾಗುತ್ತೆ. ವಕ್ರಗತಿ ಪ್ರಾಪ್ತ ನಿಮಗೆ ಹೆಚ್ಚಿನೇನು ಒಳಿತು ಕೆಡುಕುಗಳು ಅಷ್ಟೇನೂ ಇರೋದಿಲ್ಲ. ಇನ್ನು ಗುರುವಿನ ವಿಚಾರ ನಮಗೆ ಗೊತ್ತಿದ್ದಂತೆ
ಅತಿಚಾರಿಯಾದ ಗುರು ನಿಮಗೆ ಲಾಭಸ್ಥಾನದ ಲಾಭವನ್ನು ವಿಶೇಷವಾಗಿ ಕೊಂಡಿದ್ದಾನೆ. ಅದರಲ್ಲೂ ತಿಂಗಳ ಮೊದಲ 2 ವಾರದಲ್ಲಿ ಸುಮಾರು 10ನೇ ತಾರೀಕುವರೆಗೂ ಅವರು ರುಜುಗತಿಯಲ್ಲಿದ್ದಾಗ ಅನೇಕ ರೀತಿಯ ಶುಭಫಲಗಳು ಆಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮದುವೆ ಮುಂಜಿಗೆ ವಿಚಾರದಲ್ಲಿ ಪ್ರಗತಿದಾಯಕ ಮಾತುಕತೆ ನಡೆಯುವಂಥದ್ದು, ಹಿಂದೆ ಮುರಿದು ಬಿದ್ದಂತಹ ಕೆಲವು ಒಪ್ಪಂದಗಳಿಗೆ ಮತ್ತೆ ಮರುಜೀವ ಆಗುವಂಥದ್ದು, ಅದು ಹಿಂದೆ ಮಾಡಿದ ಪ್ರಯತ್ನದಲ್ಲಿ ಸಫಲತೆ ಆಗದಿದ್ದಾಗ ಈಗಿನ ಮಾಡಿದ ಪ್ರಯತ್ನವು ಸಫಲವಾಗಿ ಆಗುವಂಥದ್ದು, ಎಲ್ಲ ವಿವಾದಗಳಿಂದ ಮುಕ್ತರಾಗುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಿ ಆಗಿ ನಿಮಗೆ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ಸುಖ, ಸಮೃದ್ಧಿ ಮತ್ತು ಆನಂದದಾಯಕ ಫಲವನ್ನು ಗುರು ನಿಮಗೆ ಈ ತಿಂಗಳಲ್ಲಿ ನೀಡಲಿದ್ದಾನೆ. ಇನ್ನು ಶುಕ್ರನ ವಿಚಾರ ಆಗಲೇ ಗೊತ್ತಿರುವಂತೆ ನಿಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ. ತಿಂಗಳಿಡೀ ನಿಮಗೆ ಶುಕ್ರನ ವಿಶೇಷವಾದ ಧನಸ್ಥಾನ ಮತ್ತು ಸಹಜ ಸ್ಥಾನದ ವಿಶೇಷವಾದ ಅನುಗ್ರಹ ಇರುವ ಕಾರಣ ಅನೇಕ ಶುಭಫಲಗಳು ಆಗಲಿವೆ. ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೆಲವರಿಗೆ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲ ಸಿಗುವಂಥದ್ದು. ಜೊತೆಗೆ ನಿರೀಕ್ಷಿತವಾದ ಧನ ಆದಾಯ ಚೆನ್ನಾಗಿರುತ್ತೆ. ಅನಿರೀಕ್ಷಿತವಾದ ಅಥವಾ ಆಕಸ್ಮಿಕ ಧನ ಲಾಭ ಅಂತ ಹೇಳ್ತಾರೆ, ಆಕಸ್ಮಿಕ ಧನ ಲಾಭ ಆಗುವಂಥ ಯೋಜನೆ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಶುಕ್ರನ ಅನುಗ್ರಹ ಬಹಳ ಅತ್ಯುತ್ತಮವಾಗಿರುತ್ತೆ. ಬಾಂಧವ್ಯ ಚೆನ್ನಾಗಿರುತ್ತೆ. ಪತಿ ಪತ್ನಿಯರಿಗೂ ಅಥವಾ ಪ್ರೇಮಿಗಳ ಮಧ್ಯೆ ಬಾಂಧವ್ಯ ಚೆನ್ನಾಗಿ ಮಾಡುತ್ತೆ. ಇನ್ನು ಶನಿ ಮಹಾರಾಜರು ನಿಮಗೆ ಹಿಂದೆನೂ ಸಪ್ತಮದಲ್ಲೇ ಇದ್ದರು, ಈಗಲೂ ಅವರು ಸಪ್ತಮದಲ್ಲಿದ್ದಾರೆ. ಅವರಿಗೆ 27ರವರೆಗೂ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಹೆಚ್ಚು ಇರೋದಿಲ್ಲ. ಆದರೆ 27ರ ಬಳಿಕ 28ರಿಂದ ಅವರು ರುಜುಗತಿಗೆ ಬಂದಾಗ ಸಣ್ಣ ಪುಟ್ಟ ಸಾಂಕೇತಿಕವಾದ ಅಡ್ಡ ಪರಿಣಾಮಗಳು ಬರ್ಬೋದು. ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಬರ್ಬೋದು. ಅಥವಾ ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಎಲ್ಲ ತಿಂಗಳ ಕೊನೆಯ ಭಾಗದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳಿಡೀ ಪೂರಕವಾಗಿದ್ದಾನೆ. ಕಳೆದ ತಿಂಗಳಲ್ಲೂ ಅಥವಾ ಮುಂದಿನ ತಿಂಗಳು ಸಹ ಅವರು ನಿಮಗೆ ವಿರುದ್ಧವಾಗಿ ಇರೋದಿಲ್ಲ. ಯಾಕಂದರೆ ರಾಹುಕೇತುಗಳ ಪರಿವರ್ತನೆ 18 ತಿಂಗಳಿಗೊಮ್ಮೆ ಅಷ್ಟೇ ಆಗುವಂಥ. ಹಾಗಾಗಿ ಸದ್ಯದಲ್ಲಿ ಯಾವುದೇ ರಾಹುವಿನ ಪರಿವರ್ತನೆ ಇಲ್ಲದ ಕಾರಣವಾಗಿ ನಿಮಗೆ ವಿಶೇಷವಾಗಿ ರಾಹುವಿನ ಜಯ, ಲಾಭ, ಸುಖ ಸಿಗಲಿದೆ. ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರಲಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಮಿತ್ರರಿಂದ, ಬಂಧುಗಳಿಂದ ಸಹಾಯ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ರಾಹು ನಿಮಗೆ ಮಾಡಿಕೊಳ್ಳಲಿದ್ದಾನೆ. ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶ ಪ್ರವಾಸ ಯೋಗ ಸಹ ಒದಗಿ ಬರ್ಬೋದು ಈ ಒಂದು ರಾಹುವಿನ ಕ್ರಮದಿಂದ. ಇನ್ನು ಕೇತು ನಿಮಗೆ ವಿರುದ್ಧವಾಗಿ ಇದ್ದಾನೆ. ಅವರ ಶಿವರಾಶಿಯಲ್ಲಿದ್ದ ಕಾರಣ ನಿಮಗೆ ನಷ್ಟ ಭಾವ, ಹಾಗಾಗಿ ಆಕಸ್ಮಿಕ ನಷ್ಟಗಳು ಕೆಲವೊಮ್ಮೆ ಆಗ್ಬೋದು. ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಬಂಧು ಅಥವಾ ಮಿತ್ರರ ಮೂಲಕ ಯಾವುದೇ ರೀತಿಯ ರಾಂಗ್ ನಿಮಗೆ ಸಜೆಷನ್ ಅಥವಾ ರಾಂಗ್ ಅಡ್ವೈಸ್ಗಳು ಬಂದು ಅದನ್ನು ಪಾಲನೆ ಮಾಡಲಿಕ್ಕೆ ಹೋಗಿ ನೀವು ಕಷ್ಟಕ್ಕೆ, ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವೆಲ್ಲನ್ನ ಚೆನ್ನಾಗಿ ಗಮನದಲ್ಲಿಟ್ಕೋಬೇಕು. ಯಾವುದೇ ರೀತಿಯ ನೀವು ಇತರ ವ್ಯಕ್ತಿಗಳ ಒಂದು ಸಲಹೆ ಸೂಚನೆಯನ್ನು ಅಥವಾ ಅವರ ಒಂದು ಆಮಿಷಕ್ಕೆ ಒಳಗಾಗುವಂಥ ವಿಚಾರಗಳಿಗೆ ನೀವು ಹೋಗಬೇಡಿ. ಅವೆಲ್ಲವೂ ನಿಮಗೆ ಮಾಯೆಯ ಸ್ವರೂಪವಾಗಿ ಮತ್ತೆ ನಿಮಗೆ ನಷ್ಟಕ್ಕೆ, ಕಷ್ಟಕ್ಕೆ ಗುರಿ ಮಾಡ್ಬೋದು. ಇಂತಹ ವಿಚಾರದಿಂದ ಸ್ವಲ್ಪ ದೂರ ಇರಬೇಕು. ರಾಹು ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ. ಇನ್ನು ಕೆಲವರಿಗೆ ಮೂಢನಂಬಿಕೆ, ಮಾಟ ಮಂತ್ರಗಳ ಒಂದು ಅಂಜಿಕೆ ಇತ್ಯಾದಿ ಎಲ್ಲ ಬರ್ಬೋದು. ಅಂದರೆ ರಾಹುವಿನಿಂದ ಮಾಯೆಯ ಫಲಗಳು ನಿಮ್ಮ ಮೇಲೆ ಆಗ್ಬೋದು. ಅವೆಲ್ಲ ಗಮನದಲ್ಲಿಟ್ಕೊಂಡು ಅವೆಲ್ಲವನ್ನ ನೀವು ಮೆಟ್ಟಿಕೊಂಡು ನೀವು ದೇವತಾ ಭಕ್ತಿಯನ್ನು ಮಾಡಬೇಕಾಗತ್ತೆ. ಇವೆಲ್ಲವೂ ನಿಮಗೆ ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ನಿಮಗೆ ಸಹಾಯ ಮಾಡಲಿವೆ ಅನ್ನೋದರ ಒಂದು ಸಂಕ್ಷಿಪ್ತ ನೋಟ ನೋಡಿದ್ದಾಯಿತು. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡೋದು ಚಂದ್ರನ ಬಲ ಅಥವಾ ಚಂದ್ರನ ಅನುಗ್ರಹ ನಿಮಗೆ ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರ ಬಲದ ಕೊರತೆ ಇದೆ, ಏನೇ ಪರಿಣಾಮ ಆಗ್ಬೋದನ್ನು ಗಮನಿಸೋಣ. ನವೆಂಬರ್ 1ರಂದು ನಿಮಗೆ ವಿಶೇಷವಾಗಿ ಚಂದ್ರನ ಷಷ್ಠದ ವಿಶೇಷವಾದ ಜಯ, ಲಾಭ, ಸುಖ ಇದೆ. ನವೆಂಬರ್ 1ರಂದು ವಿಶೇಷವಾಗಿ ಕೆಲವರಿಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಬರುತ್ತೆ ಈ ನವೆಂಬರ್ 1ರಂದು. 2, 3ರಲ್ಲಿ ಸಹ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. 2, 3ರಲ್ಲಿ ಸಹ ನಿಮಗೆ ಇಷ್ಟ ಸಿದ್ಧಿ, ಲಾಭ ಸಿದ್ಧಿ ಎಲ್ಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿಯಾಗುವಂಥ ಘಟನೆಗಳು, ಮಿತ್ರರೊಂದಿಗೆ, ಬಂಧುಗಳಿಗೆ ಕಾಲ ಕಳೆಯುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಅಥವಾ ವಿಶೇಷವಾದ ದೇವತಾ ಕ್ಷೇತ್ರದಲ್ಲಿ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ. ಈ ರೀತಿ 2, 3ರಲ್ಲಿ ಸಹ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು ನವೆಂಬರ್ನಲ್ಲಿ ಕನ್ಯಾ ರಾಶಿಯವರು. 4, 5, 6, 7 ಈ 4 ದಿನಗಳಲ್ಲಿ ವಿರುದ್ಧವಾದ ಫಲಗಳಾಗಲಿವೆ. ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಜೊತೆಗೆ ಹಣಕಾಸಿನ ಅವಶ್ಯಕತೆ ನಿಮಗೆ ಜಾಸ್ತಿ ಕಾಡ್ಬೋದು. ಆದಾಯ ಕೊರತೆ ಆಗ್ಬೋದು. ಜೊತೆಗೆ ಸಿಗಬೇಕಾದ ಹಣಕಾಸು ವಿಳಂಬ ಆಗುವಂಥದ್ದು, ಜೊತೆಗೆ ವಿಪರೀತ ಖರ್ಚುಗಳು, ಅನಾವಶ್ಯಕ ಖರ್ಚುಗಳೆಲ್ಲ 4, 5, 6, 7ರಲ್ಲಿ ಬರ್ಬೋದಾಗಿದೆ. ಇನ್ನು 8, 9, 10, 11, 12 ನಿರಂತರವಾಗಿ ನಿಮಗೆ ಆ ದಿನಗಳಲ್ಲಿ ಅನೇಕವಾದ ಶುಭಫಲಗಳು 5 ದಿನಗಳಲ್ಲಿ ಆಗಲಿವೆ. 8ರಿಂದ 12ರವರೆಗೆ ಲಾಭ, ಸುಖ, ಜಯ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಉದ್ಯೋಗದಲ್ಲಿ ಪ್ರಗತಿ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಬೆಲೆ ಏರಿಕೆ ಪ್ರಭಾವದಿಂದ ನಿಮ್ಮ ಉತ್ಪನ್ನಗಳು ಹೆಚ್ಚಾಗಿ ಬಿಕರಿಯಾಗುವಂಥದ್ದು ಮುಂತಾದ ಅನೇಕ ಪೌಢ ಸದೃಶವಾದ ಘಟನೆಗಳು 8, 9, 10, 11, 12ರಲ್ಲಿ ಜರಗಲಿವೆ. ಉದ್ಯೋಗಿಗಳಿಗೆ, ಕೃಷಿಕರಿಗೆ, ವ್ಯಾಪಾರಿಗಳಿಗೆ ಎಲ್ಲರಿಗೂ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಈ 5 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ದಿನ ಸದುಪಯೋಗಪಡಿಸಿಕೊಳ್ಳಿ. ಇನ್ನು 13, 14 ಮಿಶ್ರ ಫಲಗಳ ಸೂಚನೆ, ಮಾತಿನ ಚಕಮಕಿ, ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. 16, 17ರಲ್ಲಿ ನಿಮಗೆ ವಿಶೇಷವಾದ 15, 16, 17ರಲ್ಲಿ ನಿಮಗೆ ಜಯ, ಲಾಭ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಮಾಡುವಂಥ ಪ್ರಯತ್ನಗಳ ಸಫಲತೆ ಇದೆ. ವಿದ್ಯಾರ್ಥಿ ಯುವಕರಿಗೂ ಉತ್ತಮ ಫಲ. 18, 19 ಮಿಶ್ರ ಫಲಗಳ ಸೂಚನೆ, ಕಷ್ಟ ನಷ್ಟಗಳ ಸಾಧ್ಯತೆ, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನಗಳು ಬರ್ಬೋದು 18, 19ರಲ್ಲಿ. 20, 21, 22 ಅತ್ಯಂತ ಅದ್ಭುತವಾದ ಶುಭಫಲಗಳ ಸೂಚನೆ, ಜಯ, ಲಾಭ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಆಗಲಿದೆ.
ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ, ಉದ್ಯೋಗದಲ್ಲಿ ನಿಮಗೆ ಪ್ರಗತಿ ಹೆಚ್ಚಾಗಿ ಕಂಡು ಬರ್ಬೋದು. ಸ್ವಂತ ಉದ್ಯಮ ವ್ಯಾಪಾರ ಮಾಡೋರಿಗೆ ಅನೇಕ ರೀತಿಯ ಲಾಭಾದಾಯಗಳು, ಕೃಷಿಕರಿಗೆ ಕೈಗಾರಿಕೆ ನಡೆಸೋರಿಗೆ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಪ್ರಯೋಜನಗಳು ಆಗಲಿವೆ. ಹಾಗಾಗಿ ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 20, 21, 22 ಅನೇಕ ಶುಭ ಫಲಗಳು. 23, 24 ಮಿಶ್ರ ಫಲಗಳು ಬರಲಿವೆ. 23, 24 ಬಂಧು ಮಿತ್ರರ ಜೊತೆ ಕಲಹ, ಮಾತಿನ ಚಕಮಕಿ, ವಾಗ್ವಾದ, ಕೆಲಸ ಸ್ಥಳದಲ್ಲಿ ನಿಮಗೆ ವಿರುದ್ಧವಾದ ಸಂಚು ಮಾಡೋದು, ಅದು ಮೇಲಾಧಿಕಾರಿಗಳ ಕಿರುಕುಳ ಮುಂತಾದ ಅಹಿತಕರವಾದ ಘಟನೆ ಜರುಗಬಹುದು. ಹಣಕಾಸಿನ ಖರ್ಚುಗಳು ಜಾಸ್ತಿ ಆಗ್ಬೋದು. ಜೊತೆಗೆ ಹಿರಿಯರಿಂದ ಅಥವಾ ಗುರುಗಳಿಂದ ಸ್ವರೂಪದಲ್ಲಿ ಅಥವಾ ಹಿರಿಯರ ಸ್ವರೂಪದಿಂದ ನಿಮಗೆ ಏನಾದರೂ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಚುಚ್ಚು ಮಾತುಗಳು ಬರ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಿಕೊಳ್ಳಿ. 25, 26, 27 ಈ 3 ದಿನಗಳು ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. ಹಣಕಾಸು ಎಲ್ಲ ಪರವಾಗಿಲ್ಲ, ಆದರೆ ನಾವು ಪ್ರವಾಸ ಮಾಡುವ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು, ಸುರಕ್ಷಾ ಕ್ರಮಗಳನ್ನು ಅನ್ವಯಿಸಿಕೊಳ್ಬೇಕು. 27, 28 ಬೆಳಗ್ಗೆ 28, 29 ನಿಮ್ಮ ಪಾಲಿಗೆ ಉತ್ತಮ ದಿನ. 28, 29ರಲ್ಲಿ ಜಯ, ಲಾಭ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಮಾಡುವಂಥ ಕೆಲಸ ಕಾರ್ಯಗಳು ಶುಭಪ್ರದವಾಗಲಿವೆ. ಇನ್ನು ಕೊನೆಯ ದಿನ 30ನೇ ತಾರೀಕು ನಿಮಗೆ ಅತ್ಯಂತ ಶುಭ ಫಲಗಳು ನೀಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಆಕಸ್ಮಿಕ ಧನಲಾಭ, ವಿದ್ಯಾರ್ಥಿ ಯುವಕರಿಗೆ ಶುಭ ಫಲಗಳು. ಹಾಗಾಗಿ 28, 29, 30 ಕೊನೆಯ 3 ದಿನಗಳು ಅತ್ಯಂತ ಅದ್ಭುತವಾದ ಶುಭ ಫಲಗಳು ನಿಮಗೆ ನಿರೀಕ್ಷೆ ಮಾಡಬಹುದು. ಇವೆಲ್ಲವೂ ರವಿಯಿಂದ ಆರಂಭಿಸಿ ಕೇತುನವರೆಗೂ ಹಾಗೂ ಚಂದ್ರನಿಂದ ನಿಮಗೆ ಸಿಗುವಂತಹ ಫಲಗಳನ್ನು ಸಂಕ್ಷಿಪ್ತವಾಗಿ ಈ ತಿಂಗಳಲ್ಲಿ ಯಾವ್ಯಾವ ರೀತಿ ಅದೃಷ್ಟವಾಗಿ ಕೊಡ್ಬೋದು ಅನ್ನೋದು ಗಮನಿಸ್ತೀನಿ. ಇಲ್ಲಿ ನಿಮಗೆ ಅಲ್ಲಿ ಪಂಚಗ್ರಹಗಳು ಅಂದರೆ ವಿಶೇಷವಾಗಿ ರವಿಯ ಅನುಗ್ರಹ ಆಗಲಿದೆ, ಅಪರೂಪದ ಮಂಗಳನ ಅನುಗ್ರಹ, ಅಪರೂಪಕ್ಕೆ ಸಿಗುವಂಥ ಅತಿಚಾರಿ ಗುರುವಿನ ಬೆಂಬಲ, ಶುಕ್ರನ ಅನುಗ್ರಹ, ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಸಿಗುವ ಕಾರಣ ಅದು 5 ಅಥವಾ 6 ಗ್ರಹಗಳು ನಿಮಗೆ ಈ ಒಂದು ಹಂತದಲ್ಲಿ ಶುಭ ಫಲವನ್ನು ಕೊಡ್ತಾ ಇರ್ತವೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಈ ಪಂಚಗ್ರಹ ಅಥವಾ ಷಡ್ಗ್ರಹಗಳ ಬೆಂಬಲವನ್ನು ಈ ತಿಂಗಳ ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ತಿಂಗಳಲ್ಲಿ ಮಾಡುವಂಥ ಪ್ರಯತ್ನ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಶುಭ ಕಾರ್ಯಗಳು, ಮದುವೆ ಮುಂಜಿಯ ವಿಚಾರವಿರ್ಬೋದು, ಮಾತುಕತೆ ಅಥವಾ ಉದ್ಯೋಗದ ಪ್ರಯತ್ನ ಯಾವುದೇ ಇರ್ಬೋದು, ಅದು ನಿಮ್ಮ ಯಾವ ಉದ್ದೇಶ ಇದೆ ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ ಈ ತಿಂಗಳು ಬಹಳ ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿ ಯುವಕರಿಗೂ, ಸಾಧಕರಿಗೂ, ಮಹಿಳೆಯರಿಗೂ ಸಹ ಅತ್ಯಂತ ಉತ್ತಮ ಫಲಗಳು ಕನ್ಯಾ ರಾಶಿಯವರಿಗೆ ಈ ನವೆಂಬರ್ನಲ್ಲಿ ಒದಗಿ ಬರಲಿದೆ. ಇನ್ನು ನೀವು ಬಳಸ್ತಕ್ಕಂಥ ಬಣ್ಣದ ವಿಚಾರ ಗಮನಿಸಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಸೂರ್ಯನ ಅನುಗ್ರಹ ನವೆಂಬರ್ 16ರಿಂದ ತಿಂಗಳ ಕೊನೆವರೆಗಿರುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನಂಬರ್ 1 16ರಿಂದ ನೀವು ಬಳಸ್ಕೊಳ್ಳಿ. ಇನ್ನು ಮಂಗಳನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಮಂಗಳನ ಬಣ್ಣವಾದ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಮಂಗಳನ ಸಂಖ್ಯೆ 9 ನಂಬರ್ 9 ನೀವು ಮಾಸ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಗುರುವಿನ ಬೆಂಬಲ ಇರುವಂಥದ್ದು ನಿಮಗೆ 10ನೇ ತಾರೀಕುವರೆಗಿರುತ್ತೆ. ರುಜುಗತಿಯ ಗುರು, ಆ ಬಳಿಕನೂ ಗುರು ನಿಮಗೆ ರಾಶಿ ಪೂರಕವಾಗಿದ್ದಾನೆ, ಆದರೆ ವಕ್ರಗತಿ ಪ್ರಾಪ್ತವಾಗುತ್ತೆ. ಹಾಗಾಗಿ ಆ ರುಜುಗತಿಯಲ್ಲಿ ಇರುವಂಥ ನವೆಂಬರ್ 10ನೇ ತಾರೀಕುವರೆಗೂ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 10ನೇ ತಾರೀಕಿಗೆ ಬಳಸ್ಕೊಳ್ಳಿ. ಇನ್ನು ಶುಕ್ರಾನುಗ್ರಹ ಮಾಸ ಪೂರ್ತಿ ಅಂದರೆ ತಿಂಗಳ ಪೂರ್ತಿ ಇದೆ. ಹಾಗಾಗಿ ಶುಕ್ರನಿಗೆ ಸಂಬಂಧಿಸಿದ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಇನ್ನು ರಾಹುವಿನ ಬೆಂಬಲ ನಿಮಗೆ ಮಾಸ ಪೂರ್ತಿ ಇರಲಿದೆ. ಹಾಗಾಗಿ ತಿಂಗಳ ಪೂರ್ತಿ ನೀವು ರಾಹುವಿಗೆ ಸಂಬಂಧಿತವಾದ ಗ್ರೇ ಅಥವಾ ಬುಧ ಬಣ್ಣ ಸಂಖ್ಯೆ 4 ನಂಬರ್ 4 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಾಮಾನ್ಯವಾಗಿ ನವೆಂಬರ್ ತಿಂಗಳ ಒಂದು ಸಂಕ್ಷಿಪ್ತ ಮುನ್ನೋಟದ ಬಳಿಕ ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯ ಕಾಣ್ಬೋದು. ಕೆಲವೊಮ್ಮೆ ಈಗ ನೋಡಿದರೆ ಆರಂಭದಲ್ಲಿ ನಿಮಗೆ 15ರವರೆಗೂ ರವಿ ಬಲ ಇರೋದಿಲ್ಲ, 10ನೇ ತಾರೀಕು ಬಳಿಕ ಬುಧನ ಬಲ ಇರೋದಿಲ್ಲ, ಶನಿ ಮಹಾರಾಜರು ನಿಮಗೆ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ, ಕೇತು ನಿಮಗೆ ವಿರುದ್ಧವಾಗಿರ್ತಾನೆ. ಈ 4 ಗ್ರಹಗಳ ವೈರುಧ್ಯವನ್ನು ಹೇಗೆ ರೀತಿ ನಿವಾರಣೆ ಮಾಡಿದ್ರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮಾಡ್ಬೋದು. ನೀವು ಗಣೇಶನ ಭಕ್ತಿ ಮಾಡಿ ಅಥವಾ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು. ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು, ನಾರಾಯಣ ಅಥವಾ ವಿಷ್ಣುವಿನ ಸ್ವರೂಪದ ಭಕ್ತಿ, ಈಶ್ವರನ ಭಕ್ತಿ ಮುಂತಾದನ್ನು ಮಾಡೋದ್ರಿಂದ ಅಂಧ ದೇವರುಗಳ ಸಂದರ್ಶನ ಮಾಡೋದ್ರಿಂದ ನಿಮಗಿರತಕ್ಕಂಥ ಗ್ರಹದೋಷ ನಿವಾರಣೆ ಆಗುತ್ತೆ. ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳು ಮಾಡೋದಾಗಲಿ, ಅಥವಾ ಈಗ ನವಗ್ರಹಗಳಿಗೆ ಸಂಬಂಧಿಸಿದ ಧಾನ್ಯಗಳನ್ನು ದಾನ ಮಾಡೋದಾಗಲಿ, ಅಥವಾ ಇನ್ನಿತರ ಯಾವುದೇ ರೀತಿಯ ಅನ್ನದಾನ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಬಡಬಗ್ಗರಿಗೆ ಅನುಕೂಲವಾಗುವಂಥ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯ ಮಾಡುವಂಥದ್ದು, ಹಣದ ರೂಪದಲ್ಲಿ ಮಾಡುವಂಥದ್ದು, ಇವೆಲ್ಲವೂ ದಾನ ಧರ್ಮ ಭಕ್ತಿ ಮಾರ್ಗದ ಮೂಲಕ ಇರತಕ್ಕಂಥ ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಹಾಗೆ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಅತ್ಯಪೂರ್ವಕವಾಗಿ ಪ್ರೌಢ ಸದೃಶವಾದ ಗ್ರಹಗಳ ಬೆಂಬಲ ಈ ತಿಂಗಳು ಬರ್ತದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.